Hello, 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 hello. ಇಲ್ಲಿ ಆನ್ ಮಾಡ್ರಿ. ಬರ್ಲಿಲ್ಲ, ಆನ್ ಆಗ್ಲಿಲ್ಲ ಅದು.
ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಶ್ರೀಯುತ ಎಸ್ ಪಿ ಶೇಷಾದ್ರಿ ಅವರಿಗೆ ಹಾರ್ದಿಕವಾದ ಸುಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಎಸ್ ಪಿ ಶೇಷಾದ್ರಿ ಅವರಿಗೆ ಹಾರ್ದಿಕವಾದ ಸುಸ್ವಾಗತವನ್ನು ಕೋರ್ತೇನೆ. دیدم صنمی سرفدی و جمالی افکنده به رخسار جوان موی سیاهی بشینم سر راهی با امید نگاهی بشینم سر راهی با امید نگاهی خدا
together he ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನದೊಳಗಿಂದು. ಆರಾಧಿಸೋ ರಾಜನಂದನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನ್ನದು ಪ್ರೀತಿ ಹಂಚಿರುವ ಜೊತೆಗಿರೆ ನೀನು ಅಪ್ಪನ ಹಾಗೆ ಮಣ್ಣೆಲೆ ಕಾಯೋ ವಿನಯದೆ ಹೀಗೆ ನಿನ್ನನ್ನು ಬಡಗಾನ ಕುಣಿತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಹುರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿದು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜನಿಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆಯೊಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆತ್ಮೀಯ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಎಲ್ಲ ನಿರ್ದೇಶಕ ಮಿತ್ರರು, ಅತಿಥಿಗಳನ್ನು
ವೇದಿಕೆ ಮುಂಭಾಗದ ಆಸನಗಳಲ್ಲಿ ಅವರಿಗೆ ಜಾಗ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪರಮೇಶ್ವರ್, ಅಲ್ಲಿ ಕಾಫಿ ಯಾವ್ದವ್ರೆಲ್ಲ ಇದ್ರೆ ಕಳಿಸ್ಬಿಡಿ, ಶುರು ಮಾಡ್ಬಿಡಿ. ರೂಮ್ ಒಳಗಿದ್ದನ್ನೆಲ್ಲ ಹೊರಗೆ ಕಳಿಸಿ. ಬರುತ್ತಾ? ಜಗಣ ಕರ್ಕೊಂಬರಿ ಅವರ ಉದಯ್ ಕರ್ಕೊಂಬರಿ. ಕಾಫಿ ಆದನ್ನ ಬಂದು ಎಲ್ಲ ಎಲ್ಲರೂ ಜಗದೀಶ್ ಜಗದೀಶ್ ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ರಸ ಬೀರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಬಳ್ಳಿಯಲ್ಲಿ ಮೊಗ್ಗು ಹಿಕ್ಕಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಬಳ್ಳಿಯಲ್ಲಿ ಮೊಗ್ಗು ಹಿಕ್ಕಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಹಕ್ಕಿ ಮುಗಿಲನ್ನು ನೋಡಿ ಬೆಳಗು ಬಂದೆಂದು ಹಾಡಿ, ಹಕ್ಕಿ ಮುಗಿಲನ್ನು ನೋಡಿ ಬೆಳಗು ಬಂದೆಂದು ಹಾಡಿ, ರೆಕ್ಕೆ ಮಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ. ಹೊಸ ಬೆಳಕು ಮೂಡುತ್ತಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ, ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ. ಬಳ್ಳಿಗಳನ್ನು ನೋಡಿ ಮಂಜು ಮರೆಯಾಗಿ ಓಡಿ,
ಬೀರುತ್ತಾ ಆಕಾಶಕ್ಕೆ ಓಡಾಡುತ್ತಾ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ನೀವು ಸ್ವಲ್ಪ ಚಪ್ಪಾಳೆ ಹೊಡೆದ್ರೆ ನೀವು ಇದ್ದೀರಾ ಅಂತ ಗೊತ್ತಾಗುತ್ತೆ. ಒಂದು ಕೋರಿಕೆಯ ಗೀತೆ, ನಮ್ಮ ಶುಭಂ ಹೋಟ್ಲನವರು ಬಹಳ ಇಷ್ಟಪಟ್ಟಂತ ಗೀತೆ ಇದೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಇಂದು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪಾಲಿಗೆ ಒಂದು ಸಂಭ್ರಮದ ದಿನ. 59 ವರ್ಷಗಳ ಹಿಂದೆ 1963ರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆಗೆ ಈಗ ವಜ್ರ ಮಹೋತ್ಸವದ ಸಂಭ್ರಮ. ಶಿವಮೊಗ್ಗದ ಅನೇಕ ಹಿರಿಯರು, ನಗರದ ಗಣ್ಯರು ತಮ್ಮ ದೂರದರ್ಶಿತ್ವದೊಂದಿಗೆ ಹುಟ್ಟುಹಾಕಿದ ನಮ್ಮ ಸಂಸ್ಥೆ ನಡೆದು ಬಂದ ದಾರಿಯನ್ನು ಅವಲೋಕಿಸುವ ಮತ್ತು ನಮ್ಮ ಸಂಸ್ಥೆಯ ಈ ಸಾಧನೆಯ ಮೈಲಿಗಲ್ಲುಗಳನ್ನು ಮೆಲುಕು ಹಾಕುವ ಸುಂದರ ಸಂಭ್ರಮದ ದಿನ. ನಮ್ಮ ಸಂಸ್ಥೆಯ ಇಂದಿನ ಈ ಸಾಧನೆಗೆ ಕಾರಣಕರ್ತರಾದ ಎಲ್ಲ ಹಿರಿಯರನ್ನು ಗೌರವಿಸಿ ಮತ್ತೊಮ್ಮೆ ಅವರ ಮಾರ್ಗದರ್ಶನ ಪಡೆಯುವ ನಿಟ್ಟಿನಲ್ಲಿ ಇಂದು ನಮ್ಮ ಸಂಸ್ಥೆಯ ವತಿಯಿಂದ ಈ ವರ್ಷದ ಸಂಸ್ಥಾಪಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎನ್ ಗೋಪಿನಾಥ್ರವರು ವಹಿಸಿಕೊಳ್ಬೇಕು ಅಂತ ವಿನಂತಿಸ್ತಾ, ನಮ್ಮ ಇಂದಿನ ಸಮಾರಂಭದ ಉದ್ಘಾಟಕರು ಮತ್ತು ನಮ್ಮ ಮಾತೃ ಸಂಸ್ಥೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು ಇದರ ಅಧ್ಯಕ್ಷರಾದ ಶ್ರೀ CA ಪ್ರಸಾದ್ ಇವರನ್ನು ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದರೊಂದಿಗೆ ನಮ್ಮ ಆತ್ಮೀಯ ರೋಟರಿ ಮಿತ್ರರು, ಹಿತೈಷಿಗಳು ಮತ್ತು ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ರೊಟೇರಿಯನ್ ಅಭಿನಂದನ್ ಎ ಶೆಟ್ಟಿ, ಮಾಜಿ ಜಿಲ್ಲಾ ರಾಜ್ಯಪಾಲರು, ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ 3182 ಇವರನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ವಸಂತ್ ಹೋಬಳಿದಾರ್ ಇವರು ವೇದಿಕೆ ಕರೆತರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದರೊಂದಿಗೆ ನಮ್ಮ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ JR ವಾಸುದೇವ್, ಜಂಟಿ ಕಾರ್ಯದರ್ಶಿ ಶ್ರೀ G ವಿಜಯಕುಮಾರ್ ಮತ್ತು ಖಜಾಂಚಿಗಳಾದ ಯು ಮಧುಸೂದನ್ ಐತಾಳ್ ಇವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾನು PR ಸಂತೋಷ್, ಮಾಜಿ ಕಾರ್ಯದರ್ಶಿ ಮತ್ತು ಪ್ರಸಕ್ತ ಕಾರ್ಯಕ್ರಮ ಸಮಿತಿ ಚೇರ್ಮನ್, ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಾ ಇದ್ದೇನೆ. ಈಗ
ನಮ್ಮ ಸಂಸ್ಥೆಯ ಸಂಪ್ರದಾಯದಂತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದರರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಬ್ರಹ್ಮ ಷಡಕ್ಷರಿ ಪೊನ್ನ, ಪಂಪಲ ಕುಣಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಲ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ. ಜಗತ್ತನ ಹೋಲುವ ದೊರೆಗಳ ಧಾಮ, ನಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಆಹ್ವಾನಿತರಿಗೂ ಹೃತ್ಪೂರ್ವಕ ಸ್ವಾಗತ ಕೋರಬೇಕು ಅಂತೇಳಿ ನಮ್ಮ ನಿರ್ದೇಶಕರಾದ ಶ್ರೀ ಎಸ್ ಉದಯ್ ಕುಮಾರ್ ಅವರಲ್ಲಿ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ನಡೆಯುವ ಒಂದು ಪ್ರಮುಖ ಹಾಗೂ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದಾದ ಫೌಂಡರ್ಸ್ ಡೇ, ಸಂಸ್ಥಾಪಕರ ದಿನಾಚರಣೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗೋಪಿನಾಥ್ ಅವರು ಆಗಮಿಸಿರುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಮಾತೃ ಸಂಸ್ಥೆಯಿಂದ ಅಲ್ಲಿಯ ಅಧ್ಯಕ್ಷರಾದ ಶ್ರೀಯುತ IS ಪ್ರಸಾದ್ ಅವರು ಆಗಮಿಸಿರುತ್ತಾರೆ.
FKCC ಆಫ್ ಬ್ಯಾಂಗ್ಳೂರ್ ಅಲ್ಲಿ ಅಧ್ಯಕ್ಷ, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಅಭಿನಂದ್ ಶೆಟ್ಟಿ, ಮಾಜಿ ಜಿಲ್ಲಾ ರಾಜ್ಯಪಾಲರು, ರೋಟರಿ ಜಿಲ್ಲೆ 3180, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳಾದ, ಮೊದಲು ಅವ್ರನ್ನ ನಾನು ಸ್ವಾಗತ ಬಯಸಲೇಬೇಕು, ಯಾಕಂದ್ರೆ ಇವತ್ತು ಕಾರ್ಯಕ್ರಮ ಇರೋದೇ ನಾವು ಅವ್ರದ್ದು ಗುರುತಿಸೋದಕ್ಕೋಸ್ಕರ. ಹಾಗಾಗಿ ನಮ್ಮ ಈ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಶ್ರೀಯುತ ಭಾರದ್ವಾಜ್ ಅವರು ಆಗಮಿಸಿರುತ್ತಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀಯುತ ಶಂಕರ ಅವರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ಅವರು ಕೂಡ ಆಗಮಿಸಿರುತ್ತಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಶ್ರೀಯುತ ರುದ್ರೇಗೌಡರು ಆಗಮಿಸಲಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ವಸಂತ್ ಕುಮಾರ್ ಅವರು ಕೂಡ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳು, ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅಶ್ವಥ್ ನಾರಾಯಣ್ ಶೆಟ್ಟರು, ನಿಮ್ಮೆಲ್ಲರ ಚಿರಪರಿಚಿತರ ಅಶ್ವಥ್ ನಾರಾಯಣ್ ಶೆಟ್ಟರು, ಅವರು ಆಗಮಿಸಲಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮಹೇಂದ್ರಪ್ಪ ಅವರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳು, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ DS ಅರುಣ್ MLC, ಅವರು ಕೂಡ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳು, ಅವರು ಆಗಮಿಸಲಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶಂಕರಪ್ಪ ಅವರು, ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳು ಹಾಗೂ FKCC ನಿರ್ದೇಶಕರು, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ವಾಸುದೇವ್ ಅವರು, ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಹಾಗೂ ಡೈನಾಮಿಕ್ ಪ್ರೆಸಿಡೆಂಟ್, ಮಾಜಿ ಅಧ್ಯಕ್ಷರು, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ವೇದಿಕೆಯಲ್ಲಿರುವ ನಮ್ಮ ಸಂಘದ ಕಾರ್ಯದರ್ಶಿಯವರಾದ ಶ್ರೀಯುತ ವಸಂತ್ ಹೋಬಳಿದಾರ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ವಿಜಯ್ ಕುಮಾರ್, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಪ್ರೋಗ್ರಾಮ್ ಕಮಿಟಿಯ ಚೇರ್ಮನ್ ಆದ ಸಂತೋಷ್, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಖಜಾಂಜಿಯವರಾದ ಶ್ರೀಯುತ ಮಧುಸೂದನ್ ಐತಾಳ್ರು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ 21ನೇ ಸಾಲಿನ 22ನೇ ಸಾಲಿನ ಹೆಮ್ಮೆಯ ವಾಣಿಜ್ಯ ಪುರಸ್ಕೃತರು ನಮ್ಮ ಸಂಘದಿಂದ ಗುರುತಿಸಲ್ಪಟ್ಟು ಅವರಿಗೂ ಈ ದಿನ ನಾವು ಅವರು ಪುರಸ್ಕರಿಸಲು ಅನುವು ಮಾಡಿಕೊಟ್ಟಿದ್ದೀರಾ. ಅವರು ಕೂಡ ಆಗಮಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಲಕ್ಷ್ಮೀನಾರಾಯಣ್ VG SLN ಎಲೆಕ್ಟ್ರಾನಿಕ್ಸ್, ಅವರು ಕೂಡ ಆಗಮಿಸಿರ್ತಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ DS ಚಂದ್ರಶೇಖರ್, ನಮ್ಮ ಸಂಘದ ಮಾಜಿ ನಿರ್ದೇಶಕರು ಕೂಡ ಹಾಗೂ ಮಾಚನಹಳ್ಳಿಯ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ನಿರ್ದೇಶಕರು, ಅವರು ಕೂಡ ಆಗಮಿಸಿರುತ್ತಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀಮತಿ ಸೌಮ್ಯರಾಜ್, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅನಿಲ್ ಕುಮಾರ್ AC, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರು ಈ ದಿನ ನಮ್ಮ ವಾಣಿಜ್ಯ ಪರಿಸ್ಥಿತಿ ಪುರಸ್ಕೃತರು, ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ರಮಣಿ ML, ಅವರು ಕೂಡ ಆಗಮಿಸಿರುತ್ತಾರೆ. ಅವರು ಈ ದಿನದ ಪುರಸ್ಕೃತರು, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ದಿನ ಕೆಲವು ವ್ಯಕ್ತಿಗಳನ್ನು ಗುರುತಿಸಲು ಇಚ್ಛಿಸುತ್ತಿರುತ್ತೇನೆ. ಬಾಬುಲಾಲ್ ಅಧ್ಯಕ್ಷರು, ಮಹಾವೀರ ವಿದ್ಯಾಲಯ, ಅವರು ಕೂಡ ಆಗಮಿಸಿರುತ್ತಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ VK ಜೈನ್ ಅಧ್ಯಕ್ಷರು, ಚಿನ್ನಬೆಳ್ಳಿ ವರ್ತಕರ ಸಂಘ, ಅವರು ಕೂಡ ಆಗಮಿಸಿರುತ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮಹೇಶ್, ಪ್ರಧಾನ ವ್ಯವಸ್ಥಾಪಕರು, KSFC ಇದ್ರು, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಉದಯ್ ಕದಂಬ, ಹೋಟೆಲ್ ಶುಭಂ, ಅವರು ಕೂಡ ಈ ದಿನದ ಪುರಸ್ಕೃತರು, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅವ್ರ ಬ್ರದರ್ ಚಂದ್ರಹಾಸ್ ಕೂಡ ಆಗಮಿಸಿರುತ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ದಿನದ ಈ ಕಾರ್ಯಕ್ರಮಕ್ಕೆ ನಮ್ಮ ಪುರಸ್ಕೃತರ ಅವರ ಫ್ಯಾಮಿಲಿಯವರು ಹಾಗೂ ಫ್ರೆಂಡ್ಸ್, ಅವರು ಕೂಡ ಆಗಮಿಸಿರುತ್ತಾರೆ. ಅವ್ರಿಗೂ ಕೂಡ ನಮ್ಮ ಚೇಂಬರ್ನ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಘದ ಸದಸ್ಯರುಗಳು ಹಾಗೂ ಈ ವಿಶೇಷ ಸಂದರ್ಭಕ್ಕೆ ಆಗಮಿಸಿರುವ ಸ್ನೇಹಿತರು ಹಾಗೂ ನಮ್ಮ ಎಲ್ಲ ಸಂಘದ ಹಿತೈಷಿಗಳು, ಇವರು ಕೂಡ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾನೆ. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಪ್ರತಿನಿಧಿಗಳು ಆಗಮಿಸಿರುತ್ತಾರೆ, ಹಾಗೂ ಕೂಡ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಸ್ಟಾಫ್, ಅವರು ಕೂಡ ಅವರ ಪಾತ್ರ ಕೂಡ ಮುಖ್ಯವಾಗಿರುತ್ತದೆ. ಅವರು ಕೂಡ ನಿಮ್ಮೆಲ್ಲರ ಪರ ಸ್ವಾಗತ ಕೋರುತ್ತಾ ಈ ಸ್ವಾಗತ ಭಾಷಣಕ್ಕೆ ಅನುವು ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಮಸ್ಕಾರ ಸರ್.
ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ ಉದಯ್ ಕುಮಾರ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮೇ 8, 1916 ನಮ್ಮ ರಾಜ್ಯದ ಪಾಲಿಗೊಂದು ಸುವರ್ಣ ರೇಖು ಮೂಡಿದ ದಿನ. ಈ ದೇಶ ಕಂಡ ಮಹಾನ್ ಮೇಧಾವಿ, ಸಮರ್ಥ ಆಡಳಿತಗಾರ, ಕರ್ನಾಟಕದ ನಿರ್ಮಾತೃ, ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರು ಚೇಂಬರ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದ ದಿನ. ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ಸಂಘದ ಕಾರ್ಯದರ್ಶಿ ಶ್ರೀ ವಸಂತ್ ಹೋಬಳಿದಾರಿಯವರು. ಎಲ್ಲರಿಗೂ ನಮಸ್ಕಾರಗಳು. ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ಮಾಜಿ ಅಧ್ಯಕ್ಷರುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪುರಸ್ಕೃತಗೊಳ್ಳುತ್ತಿರುವಂತಹ ನಮ್ಮ ಪುರಸ್ಕೃತರೇ, ವಿಶೇಷ ಪುರಸ್ಕೃತರೇ, ವಿಶೇಷ ಸನ್ಮಾನಿತರೇ, ಆಹ್ವಾನಿತರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮ ನಿರೂಪಣೆ ಮಾಡ್ತಾ ಸಂತೋಷ್ ಅವರು ಹೇಳಿದ್ರು, 1963ರಲ್ಲಿ ನಮ್ಮ ವಾಣಿಜ್ಯ ಸಂಘ ಪ್ರಾರಂಭವಾಯಿತು. 59 ವಸಂತಗಳನ್ನು ಬಹಳ ಉತ್ತಮವಾಗಿ ಕಳೆದಿದ್ದೇವೆ. ಅದರ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಈ ಒಂದು ಸಂದರ್ಭ, ಇವತ್ತಿನ ಈ ಕಾರ್ಯಕ್ರಮ ನಾವು ಬಹುಶಃ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದೇ. ಕಾರಣ ಇಷ್ಟೇ, ಈಗಾಗಲೇ ನಾವು 50 ವರ್ಷ ದಾಟಿದ್ದೇವೆ, 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸ್ನೇಹಿತರೆ, ಮಹಾಭಾರತದಲ್ಲಿ ನಾವು ಓದ್ತಾ ಒಂದು ವಿಚಾರ ಬರುತ್ತೆ, ಪಂಚಪಾಂಡವರು ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥ ಮಾಡಿದ್ರು ಅಂತ. ಹಾಗೆ ನಮ್ಮ ಶಿವಮೊಗ್ಗದ ಮಹಾನ್ ವ್ಯಕ್ತಿಗಳಾದಂತಹ RS ಅಶ್ವತ್ಥನಾರಾಯಣ ಅವರಿರ್ಬೋದು, BM ನಂಜಪ್ಪ ಅವರಿರ್ಬೋದು, ಚನ್ನಬಸಪ್ಪ ಅವರು, ರಂಗಸ್ವಾಮಿ ಅವರು ಮತ್ತು ಜಂಬಪ್ಪ ಅವರು, ಇವರಷ್ಟು ಜನ ಶಿವಮೊಗ್ಗದಲ್ಲಿ 1963ನೇ ಇಸ್ವಿಯಲ್ಲಿ ಒಂದು ವಾಣಿಜ್ಯ ಸಂಘವನ್ನು ಕಟ್ಟಿಬಿಟ್ಟು ಒಂದು ಬೃಹತ್ತಾದ ಆಲದ ಮರಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಇವತ್ತು ನಾವು ಅವ್ರನ್ನ ನಿಜವಾಗ್ಲೂ ಸ್ಮರಿಸ್ಕೊಳ್ತಾ ಇವತ್ತು ಅವರಿಗೆ ಕೃತಜ್ಞರಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಕೇವಲ 25 ಜನಗಳಿಂದ ಪ್ರಾರಂಭ ಆಗಿರುವಂಥ ಈ ಒಂದು ಸಂಸ್ಥೆ ಇವತ್ತು 800ಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡು ಶಿವಮೊಗ್ಗದಲ್ಲಿ ಏನೇನು ಆಗಬೇಕು, ಶಿವಮೊಗ್ಗದ ಅಭಿವೃದ್ಧಿ ಇವತ್ತು ಏನೇನು ನಡೀತಾ ಇದೆ, ಇದರ ಪ್ರತಿಯೊಂದು ಯೋಚನೆಗಳ ಹಿಂದೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅದು ಅತಿಶೋಕ್ತಿ ಏನೇ ಅಲ್ಲೇ ಅಲ್ಲ. ಸ್ನೇಹಿತರೆ, ಸಂಘವನ್ನು ಹುಟ್ಟುಹಾಕೋದು ಸ್ವಲ್ಪ ಕಷ್ಟ, ಆದರೆ ಹುಟ್ಟಾಕೋದು ಸುಲಭ, ಮುನ್ನಡೆಸೋದು ತುಂಬಾ ಕಷ್ಟ. ಆದರೆ ನಮ್ಮ ಏನು ಪೂರ್ವಿಕ ನಮ್ಮ ಮಾಜಿ ಅಧ್ಯಕ್ಷರುಗಳಿದ್ದಾರೆ, 9 ಜನಗಳು, ನವರತ್ನಗಳು, ಇದನ್ನು ಹೇಗೆ ಬೆಳೆಸಿದ್ರು ಅಂತ ಹೇಳಿದ್ರೆ, ಒಂದೊಂದು ಮೆಟಲು ಒಬ್ಬೊಬ್ಬರು ಅವರವರ ವರ್ಷಗಳಲ್ಲಿ ಒಂದೊಂದು ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಸಾಧನೆಯನ್ನು ಮಾಡ್ತಾ ಇವತ್ತು ಈ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಶಿವಮೊಗ್ಗದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಏನು ಆಗಬೇಕೋ ಆ ಕೆಲಸ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ವಾಣಿಜ್ಯ ಸಾಮಾನ್ಯವಾಗಿ ನಾವು ವರ್ತಕರು ಯಾವುದೇ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕಡಿಮೆನೆ. ಏನಾದರೂ ಕರೆದ್ರೆ ನಾವು ಅದನ್ನು ಭಾಳ ಸರಿ ಚರ್ಚೆ ಮಾಡ್ತಾ ಇದ್ವಿ. ವಾಣಿಜ್ಯ ಸಂಘ ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆಡಳಿತಾತ್ಮಕವಾಗಿ ಮತ್ತು ಅವರ ಏನು ಸ್ಕಿಲ್ ಇದೆ ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕಾಗಲಿ, ಅವರ ಕುಂದುಕೊರತೆಗಳಿಗಾಗಿ ಹಲವಾರು ಸಮಾವೇಶಗಳನ್ನ ಕಾರ್ಯಕ್ರಮ ಮಾಡ್ತೀವಿ. ಆದರೆ ನಾವು ಅನ್ಕೊಂತೀವಿ ಒಂದು 200 ಜನ ಬರಬೇಕು ಅಂತ, 200 ಜನ ಬರಲಿಕ್ಕೆ ಕಷ್ಟ. ಯಾಕೆಂದರೆ ಅವ್ರ ವ್ಯವಹಾರ ಬಿಟ್ಟು ಬರೋದಿಲ್ಲ, ವ್ಯವಹಾರನೇ ಮುಖ್ಯ. ಆದರೆ ವ್ಯವಹಾರನ ಬಿಟ್ಟು ನಮ್ಮ ವಾಣಿಜ್ಯೋದ್ಯಮಕ್ಕೆ ನಾವು ಸೇವೆ ಮಾಡಿ
ಸಂಪೂರ್ಣ ವಾಣಿಜ್ಯೋದ್ಯಮ ಮತ್ತು ಕೈಗಾರಿಕಾ ಉದ್ಯಮದಲ್ಲಿ ನಿರತಂತ ಎಲ್ಲರ ಒಳಿತಿಗಾಗಿ ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದಿರೋಂಥ 9 ಜನಗಳು ಏನು ನಮ್ಮ ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಶ್ರೀ ಭಾರದ್ವಾಜ್ ಅವರು ಇರ್ಬೋದು, ಶಂಕರರಾವ್ ಅವರು ಇರ್ಬೋದು, ರುದ್ರೇಗೌಡ್ರು ಇರ್ಬೋದು, ವಸಂತಕುಮಾರ್ ಕೆವಿ ಅವರು, ಅಶ್ವಥ್ ನಾರಾಯಣ ಅವರು, ಮಹೇಂದ್ರಪ್ಪನವರು ಮತ್ತು DS ಅರುಣ್ ಅವರು, ಶಂಕರಪ್ಪನವರು ಹಾಗೂ ವಾಸುದೇವ್ ಅವರು ಮತ್ತು ಈಗಿನ ಅಧ್ಯಕ್ಷರಾದಂಥ ನಮ್ಮ ಗೋಪಿನಾಥ್ರವರು ಪ್ರತಿಯೊಬ್ಬರು ಒಂದು ಅವರ ಏನು ಅವಧಿ ಇದೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಅದೇ ಯೋಚನೆ, ಏನು ಸಾಧನೆ, ಏನು ಒಳ್ಳೇದು ಮಾಡ್ಬೋದು. ಒಂದು ಅಂದರೆ ನಾವು ವಾಣಿಜ್ಯ ವ್ಯಾಪಾರಂ ನಾ ದ್ರೋಹ ಚಿಂತನಂ, ವ್ಯಾಪಾರದಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ, ನಾವೇನು ಕೆಲಸ ಮಾಡ್ತೀವಿ ಬರೀ ಲಾಭಕ್ಕೋಸ್ಕರ ಮಾಡ್ತೀವಿ. ಆದರೆ ಅದರಿಂದ ಹೊರತಾಗಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಏನು ಬಯಸಿ ನಾವು 9 ಜನ ಏನು ಕೆಲಸ ಮಾಡಿದ್ದಾರೆ ಇದನ್ನು ನಾ ಹೇಳ್ತಾ ಹೋದರೆ ಬಹುಶಃ ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದಾರೆ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಹೇಳಬೇಕು ಪ್ರಾಸ್ತಾವಿಕತೆಯಲ್ಲಿ. ಯಾಕೆಂದರೆ ಇವತ್ತು ಸಂಸ್ಥಾಪಕರ ದಿನಾಚರಣೆ ವಿಶೇಷ ಏನಂದರೆ ನಮ್ಮ ಹಿಂದಿನ ಏನು ಅಧ್ಯಕ್ಷರುಗಳು ಮತ್ತು ಸಂಸ್ಥಾಪಕರುಗಳು ಮಾಡಿರುವಂಥ ಕೆಲಸಗಳನ್ನು ನಾವು ಇವತ್ತು ಸ್ಮರಿಸ್ಕೊಬೇಕು, ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ಬೇಕು. ನಾನು ಹಾಗೆ ನೋಡ್ತಾ ಇದ್ದಾಗ 1963ರಲ್ಲಿ ಫಸ್ಟು ಏನು ಶಿವಮೊಗ್ಗ ಈ ವಾಣಿಜ್ಯ ಸಂಘ ಸ್ಥಾಪನೆ ಆಯಿತು, ತದನಂತರದಲ್ಲಿ ದಿನಸಿ ವರ್ತಕರ ಸಂಘದಿಂದ ಅದನ್ನು ವಾಣಿಜ್ಯ ಸಂಘ ಅಂತ ಮಾಡಿದ್ವಿ. ತದನಂತರದಲ್ಲಿ ವಾಣಿಜ್ಯದ ಜೊತೆಗೆ ಕೈಗಾರಿಕೆಯನ್ನು ಸೇರಿಸ್ಕೊಂಡ್ವಿ. ಹಲವಾರು ಆಕ್ಸೈಡ್ ಟ್ಯಾಕ್ಸ್ ಇರ್ಬೋದು, ಅವತ್ತು ಪ್ರಾಪರ್ಟಿ ಟ್ಯಾಕ್ಸ್ ಪ್ರಾಬ್ಲಮ್ ಇತ್ತು, ಇವತ್ತು ಪ್ರಾಪರ್ಟಿ ಟ್ಯಾಕ್ಸ್ ಪ್ರಾಬ್ಲಮ್ ಹೋರಾಡ್ತಾ ಇದ್ದೀವಿ. ರೂಪುರೇಷೆ ಬೇರೆ ಇದೆ. ಬೆಲೆ ಏರಿಕೆ ಬಗ್ಗೆ ನಾವು ಹೋರಾಟ ಮಾಡಿದ್ದೀವಿ, ಎಕ್ಸೈಸ್ ಡ್ಯೂಟಿ ಬಗ್ಗೆ ಹೋರಾಟ ಮಾಡಿದ್ದೀವಿ, ಕೊಂಕಣ್ ರೈಲ್ವೆ ಕನೆಕ್ಟ್ ಮಾಡೋದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಶಿವಮೊಗ್ಗ ಬಹಳ ಉತ್ತಮವಾದ ಪ್ರದೇಶ, ಮಲೆನಾಡಿನ ಪ್ರದೇಶ, ಬಹಳ ಪ್ರವಾಸೋದ್ಯಮಕ್ಕೆ ತುಂಬ ವ್ಯವಸ್ಥಿತವಾಗಿದೆ, ಅದನ್ನು ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೀವಿ. IT ಇನ್ಕ್ಯುಬೇಷನ್ ಸೆಂಟರ್ ತರಲಿಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ. ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ಗಳನ್ನು ಮಾಡಿದ್ದೀವಿ. ಇಂಡಸ್ಟ್ರಿಯಲ್ ಪ್ರಮೋಷನ್ ಮಾಡಬೇಕು, ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡಬೇಕು ಅಂತ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ಶಿವಮೊಗ್ಗಕ್ಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಹೋರಾಟ ಮಾಡಿದ್ವಿ. ಶಿವಮೊಗ್ಗದ ಏರ್ಪೋರ್ಟ್ ಬರಬೇಕು ಅಂತ 10 ವರ್ಷದಿಂದನೇ ಹೋರಾಟ ಮಾಡಿದ್ವಿ. ಆಟೋ ಕಾಂಪೊನೆಂಟ್ ಕ್ಲಸ್ಟರ್ಗೆ ಹೋರಾಟ ಮಾಡಿದ್ದೀವಿ, IT ಪಾರ್ಕಿಗೆ ಹೋರಾಟ ಮಾಡಿದ್ದೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಬೇಕು ಅಂತ ಹೋರಾಟ ಮಾಡಿದ್ದೀವಿ, ಇಂಡಸ್ಟ್ರಿಯಲ್ ಕಾರಿಡಾರ್ ಬಿಟ್ವೀನ್ ಶಿವಮೊಗ್ಗ ಆ್ಯಂಡ್ ಭದ್ರಾವತಿ, ಅಪ್ಗ್ರೇಡೇಷನ್ ಆಫ್ ಸ್ಟೇಟ್ ಹೈವೇಸ್, ನ್ಯಾಷನಲ್ ಹೈವೇನ 4 ಲೈನ್ ಮಾಡಬೇಕು ಅಂತ ಹೋರಾಟ ಮಾಡಿದ್ದೀವಿ, ರೋಡ್ ವೈಡನಿಂಗ್ ಬಗ್ಗೆ ಮಾತಾಡಿದ್ವಿ, ಸಿಟಿ ಶಿವಮೊಗ್ಗ ಸಿಟಿಯನ್ನು ಬ್ಯೂಟಿಫಿಕೇಶನ್ ಮಾಡಬೇಕಂತ ಹೋರಾಡಿದ್ವಿ, ಸ್ಮಾರ್ಟ್ ಸಿಟಿ ಆಗಬೇಕಂತ ಹೋರಾಟ ಮಾಡಿದ್ದೀವಿ, ತಾಲೂಕು ಚೇಂಬರ್ಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ, ESI ಹಾಸ್ಪಿಟಲ್ ಬೇಕು ಅಂತ ಹೋರಾಟ ಮಾಡಿದ್ದೀವಿ, RMC ಸೆಸ್ ಬಗ್ಗೆ ಹೋರಾಟ ಮಾಡಿದ್ದೀವಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟನ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕಂತ ಹೋರಾಟ ಮಾಡಿದ್ದೀವಿ, ಎಫೆಕ್ಟಿವ್ GST ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಜನಕ್ಕೆ GST ಬಗ್ಗೆ ತಿಳುವಳಿಕೆ ನೀಡಿದ್ದೀವಿ. ಇದಿಷ್ಟಲ್ಲದೆ ಕೋವಿಡ್ ಸಂದರ್ಭದಲ್ಲಿ ನಾವು ವ್ಯಾಪಾರೋದ್ಯಮದವರು, ನಾವು ವ್ಯಾಪಾರಸ್ಥರಿಗೆ ಮಾತ್ರ ಅನುಕೂಲ ಆಗುವಂಥ ಕೆಲಸ ಮಾಡಬೇಕಾಗಿತ್ತು. ನಾವು ಅದನ್ನು ಬಿಟ್ಟು ಸಮಾಜಮುಖಿಯಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಈ ಫುಡ್ ಇದನ್ನು ಅಲಾಟ್ ಮಾಡಿದ್ದೀವಿ, ಹೆಲ್ಪ್ಲೈನ್ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಮಳೆ ಬಂದು ನೊರೆ ಬಂದಾಗ, ತೆರೆ ಬಂದಾಗ ವ್ಯಾಪಾರ ಉದ್ಯಮದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಸರ್ಕಾರದಿಂದ ಅವರಿಗೆ ಒಂದು ಕಾಂಪನ್ಸೇಷನ್ ಕೊಡಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ವಾಸುದೇವ್ ಅವರು ಮಾಡಿದರು. ಹಾಗೆ ಇನ್ನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ. ಇನ್ನು ಹಲವಾರು ಕಾರ್ಯಕ್ರಮಗಳು. ಇಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು ರೈಲು ಶಿವಮೊಗ್ಗಕ್ಕೆ ಯಾವ ಕನೆಕ್ಟಿವಿಟಿ ಬೇಕು, ಇಂಟರ್ಸಿಟಿ ಬೇಕಾ, ತಿರುಪತಿಗೆ ರೈಲ್ ಬೇಕಾ, ಅಥವಾ ಏನು ಬೇಕು, ಪ್ರತಿಯೊಂದು ಶಿವಮೊಗ್ಗದಲ್ಲಿ ಇವತ್ತು ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಇದರ ಹಿಂದೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ತನ್ನ ಕೆಲಸ ಮಾಡಿದೆ ಅನ್ನೋದನ್ನ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಇಷ್ಟೆಲ್ಲ ಮಾಡಿದಂಥ ನಾವು ನಮ್ಮ ಹಿರಿಯರನ್ನ ನಾವು ಸ್ಮರಿಸ್ಕೊಳ್ಳೇಬೇಕು. ಹಾಗಾಗಿ ನಾವು ಸಂಸ್ಥಾಪಕರ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ 25ಕ್ಕೆ ಮಾಡಬೇಕಾಗಿತ್ತು. ಈ ಸರಿ ಮತ್ತೆ ಈ ಕೋಮುಗಲಭೆ ಅಥವಾ ಇನ್ಯಾವುದೋ ಕೋವಿಡ್ ಅಂತ ಅಂದ್ಕೊಂಡು ಡ್ರ್ಯಾಗ್ ಆಯಿತು. ಬಹಳ ಮುಖ್ಯವಾಗಿ ನಮ್ಮ ಸದಸ್ಯರು ಇದರಲ್ಲಿ ಇನ್ವಾಲ್ವ್ ಆಗಬೇಕು, ಇದರ ಒಂದು ಬೆನಿಫಿಟನ್ನು ತಗೊಬೇಕು. ಅದನ್ನು ತಗೊಳ್ಳಿಕ್ಕೆ ಏನಾಗ್ತಾ ಇದೆ ಅಂದರೆ, ಯಾವುದೇ ಒಂದು ಕೆಲಸ ಮಾಡಿದಾಗ ನಮಗೇನೋ ಯಾರೋ ಒಂದು 4 ಜನ ಇದ್ದಾರೆ. ಇವಾಗ ಮೊನ್ನೆ ಒಂದು ಗಲಾಟೆ ಆಯಿತು, DC ಹೇಳಿದ್ರು 6 ಗಂಟೆ ಕ್ಲೋಸ್ ಮಾಡಿ ಅಂದರು. 6 ಗಂಟೆ ಕ್ಲೋಸ್ ಮಾಡೋದು ಬೇಡ ಅಂತ ನಮ್ಮ ಹತ್ರ ಕ್ಲೈಮ್ ಮಾಡೋಕ್ಕೆ ಬಂದರು. ಕೊನೆಗೆ ಸದಸ್ಯರಾಗಿರಪ್ಪ ಅಂದರೆ ಯಾರೂ ಬರಲ್ಲ,
ಆದರೆ ಸದಸ್ಯರಾಗಿ ನಾವೇನು ಬೆನಿಫಿಟ್ ಮಾಡ್ತೀವಿ, 6 ಗಂಟೆ ಬೇಡ 7 ಗಂಟೆಗೆ ಮಾಡ್ತೀವಿ, ನಿಮಗೇನು ಅನುಕೂಲ ಮಾಡ್ತೀವಿ, ಅದರ ಅನುಭವವನ್ನು ಸದಸ್ಯರು ಅಲ್ಲದೇ ಇರೋರು ತಗೊತಾರೆ. ಆದರೆ ಒಂದು ವಿಚಾರ, 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಾಗೆ ಹೆಚ್ಚು ಜನ ಇದ್ದರೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಸಂಘಕ್ಕೆ ಹೆಚ್ಚು ಬಲ ಬರುತ್ತೆ, ಹೆಚ್ಚು ಸದಸ್ಯರು ಇದಕ್ಕೆ ಬರಬೇಕು, ಇದು ಒಂದು ಶಕ್ತಿಯಾಗಿ ಬೆಳಿಬೇಕು, ಹೆಚ್ಚು ಜನರಿಗೆ ಅನುಕೂಲ ಮಾಡಬೇಕು. ಈ ದಿಸೆಯಲ್ಲಿ ಹೆಚ್ಚು ಜನ ನಮ್ಮ ಏನು ಸದಸ್ಯರಿದ್ದಾರೆ ಅವರು ಹೆಚ್ಚು ಜನರನ್ನು ಸದಸ್ಯರು ಮಾಡಿ ಇದನ್ನು ಶಕ್ತಿಗೊಳಿಸಬೇಕು. ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ಮತ್ತು ಅನುಕೂಲನ ಶಿವಮೊಗ್ಗ ಜನತೆ ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳ್ತಾ, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಸಂಘ ಬರೀ ನಮ್ಮ ಸದಸ್ಯರಿಗೆ ಅಷ್ಟೇ, ಸಾರ್ವಜನಿಕರಿಗಷ್ಟೇ ಸೇವೆಗಳನ್ನು ಮಾಡೋದಲ್ಲದೆ ಈ ವಾಣಿಜ್ಯೋದ್ಯಮದಲ್ಲಿ ಒಳ್ಳೆಯ ಒಂದು ಪದ್ಧತಿಯನ್ನು ಇಟ್ಟುಕೊಂಡು ಒಳ್ಳೆಯ ವ್ಯಾಪಾರಗಳನ್ನ ಮಾಡಿ ಜನರಿಗೆ ಸೇವೆ ಮಾಡಿದಂತಹ ಹಲವಾರು ಜನರುಗಳನ್ನ ಒಂದು ಗುರುತಿಸುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ರೇಡಿಯೋ SLN ರೇಡಿಯೋ ಎಲೆಕ್ಟ್ರಾನಿಕ್ಸ್ನ VG ಲಕ್ಷ್ಮೀನಾರಾಯಣ ಅವರನ್ನ ಮತ್ತು ಅನಿಲ್ ಚಂದ್ರಗಟ್ಟಿಗಿ ಚಾರ್ಟರ್ಡ್ ಅಕೌಂಟೆಂಟ್ ಅವರನ್ನ ಹಾಗೂ ಮಾಂಗಿಲಾಲ್ ರಮಣಿ ಅವರನ್ನ ಇವತ್ತು ಅವರ ಒಂದು ಹಲವಾರು ವರ್ಷಗಳ, ಲಕ್ಷ್ಮೀನಾರಾಯಣ ಅವರು 35-40 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಟ್ರಾನಿಕ್ ಯಾವುದೋ ವಸ್ತುಗಳು ಶಿವಮೊಗ್ಗದಲ್ಲಿ ಯಾವ್ದಾದ್ರು ಸಿಗಲ್ಲ ಅಂದರೆ ಯಾರಿಗಾರು ಕೇಳಿದ್ರೆ ಫಸ್ಟ್ ಹೆಸರಿನಲ್ಲಿ ಚೆಕ್ ಮಾಡಿದ್ರ ಅಂತ ಕೇಳ್ತಾರೆ, ಅಷ್ಟು ಪಾಪ್ಯುಲರು, ಅವ್ರನ್ನ ತರಿಸ್ಕೊಡ್ತಾರೆ. ಹಾಗೆ ಅನಿಲ್ ಕುಮಾರ್ ಅವರು 40 ವರ್ಷಗಳಿಂದ ಶಿವಮೊಗ್ಗದಲ್ಲಿ ನಮ್ಮ ಏನು ಟ್ರೇಡರ್ಸ್ ಇದ್ದಾರೆ ಅವರಿಗೆ ತಮ್ಮ ಕನ್ಸಲ್ಟೆನ್ಸಿ ಮೂಲಕ, ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಸೇವೆ ಸಲ್ಲಿಸಿದ್ದಾರೆ. ಸಮಾಜಮುಖಿಯಾಗಿ ಶಿವಮೊಗ್ಗದಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿದೆ, ಬ್ಲಡ್ ಬ್ಯಾಂಕ್ನ ಸ್ಥಾಪಕ ಏನು ಇದ್ದಾರೆ ಜನಗಳು, ಅದರಲ್ಲಿ ಅವರ ಕೈ ಹಿಂದೆ ಇವರ ಒಂದು ಕೆಲಸವೂ ಇದೆ ಅಂತ ನಾನು ಈ ಒಂದು ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಾಂಗಿಲಾಲ್ ರಮಣಿ ಅವರು ಇನ್ನೊಬ್ಬರ ಪುರಸ್ಕೃತರು, ಅವರು ಸಹ ಶಿವಮೊಗ್ಗದಲ್ಲಿ 50 ವರ್ಷಗಳಿಂದ ಜ್ಯುವೆಲರಿ ಮತ್ತು ಪಾನ್ ಬ್ರೋಕಿಂಗ್ ಬಿಸ್ನೆಸ್ಸನ್ನು ಭಾಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಬ್ಬ ವಿಶೇಷ ಪುರಸ್ಕೃತರು ನಮ್ಮ ಉದಯ್ ಕದಂಬ ಅವರು ಕೇವಲ 10 ವರ್ಷಗಳಲ್ಲಿ ಒಂದು ಶುಭಂ ಹೋಟೆಲನ್ನು ಬಹಳ ಉತ್ತುಂಗಕ್ಕೆ ತಗೊಂಡೋಗಿದ್ದಾರೆ. ಮತ್ತು ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಅವರು ಶಿವಮೊಗ್ಗ ಜನತೆಗೆ ಮತ್ತು ಶಿವಮೊಗ್ಗದಲ್ಲಿ ಏನು ಕೋವಿಡಲ್ಲಿ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರು, ಅವರಿಗೆಲ್ಲರಿಗೂ ಉಚಿತವಾಗಿ ಮತ್ತು ಯಾರ್ಯಾರು ಕೋವಿಡ್ ಹಾಸ್ಪಿಟ್ಲಲ್ಲಿ ಇದ್ರು ಅವರಿಗೆಲ್ಲ ಉಚಿತವಾಗಿ ಆಹಾರನ ಕೊಡ್ತಾ ಇದ್ರು. ಇವತ್ತು ನೀವು ಅವ್ರ ಹೋಟ್ಲಿಗೆ ಹೋದರೆ ಅವರು ಬಿಸಿ ನೀರಿಗೆ ಲವಂಗ ಚಕ್ಕೆ ಹಾಕಿ ಒಂದು ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ ನೀರು ಕೊಡ್ತಾರೆ. ಇಷ್ಟಲ್ಲದೆ 1-2 ಪಾರ್ಕನ್ನು ವೈಯಕ್ತಿಕವಾಗಿ ಶಿವಮೊಗ್ಗದಲ್ಲಿ ಮೇಂಟೈನ್ ಮಾಡ್ತಾರೆ. ನಾನು ಏನಕ್ಕೆ ಈ ವಿಚಾರ ಹೇಳಿದೆ ಅಂತ ಹೇಳಿದ್ರೆ, ವ್ಯಾಪಾರೋದ್ಯಮ ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತಹವ್ರನ್ನ ನಾವು ಗುರುತಿಸಿ ಅವರನ್ನು ಬೇರೆಯವರಿಗೂ ಒಂದು ಇನ್ಫ್ಲೂಯೆನ್ಸ್ ಆಗೋ ರೀತಿ ಮಾಡಬೇಕು ಅನ್ನೋದು ನಮ್ಮ ಈ ಒಂದು ಕಾರ್ಯಕ್ರಮ ಉದ್ದೇಶ. ಅದಂತೆ ನಾವು ಅವ್ರನ್ನ ಇವತ್ತು ಪುರಸ್ಕರಿಸ್ತಾ ಇದ್ವಿ. ಸ್ನೇಹಿತರೆ, ಇಷ್ಟೇ ಅಲ್ಲದೆ ಇವತ್ತು ನಮ್ಮವರೇ ಆದಂತಹ ಅರುಣ್ ಅವರು ನಮ್ಮ ಮಾಜಿ ಅಧ್ಯಕ್ಷರು ಹೌದು, ಹಾಗೂ ಅವರು ಇತ್ತೀಚೆಗೆ MLC ಆಗಿ ಆಯ್ಕೆಯಾಗಿದ್ದರು. ಅವರನ್ನು ಮತ್ತು ನಮ್ಮ ಮಾಜಿ ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ ಅವರು ಇತ್ತೀಚೆಗೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೌಂಡ್ರಿ ಮೆನ್ ಇಲ್ಲಿಗೆ 1922 ಮತ್ತು 2022-23 ಇಸ್ವಿಗೆ ವೈಸ್ ಚೇರ್ಮನ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಅವರನ್ನ ಹಾಗೂ ಸೌಮ್ಯರಾಜ್ ಅವರು 2022ನೇ FKCCIನಲ್ಲಿ ಮಹಿಳಾ ಸಾಧಕಿಯಾಗಿ ಪುರಸ್ಕೃತಗೊಂಡವರು. ಇವರು 3 ಜನರನ್ನು ನಮ್ಮವರೇ ಆದಂಥ ಇವ್ರನ್ನೆಲ್ಲರನ್ನ ವಿಶೇಷವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಸನ್ಮಾನ ಮಾಡಲಿಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಸಂಘದ ಪದ್ಧತಿಯಂತೆ ನಮ್ಮ ಮಾತೃ ಸಂಸ್ಥೆಯ ಅಧ್ಯಕ್ಷರಾದಂತಹ FKCC ಅಧ್ಯಕ್ಷರು IS ಪ್ರಸಾದ್ ಅವರು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಒಂದು ಮುಖ್ಯ ಅತಿಥಿಯಾಗಿ ನಮ್ಮ ರೋಟರಿಯಲ್ಲಿ ಹೆಸರಾಂತ ವಾಗ್ಮಿ ಮಾಜಿ ಜಿಲ್ಲಾ ಗವರ್ನರ್ ಅಭಿನಂದನ್ ಶೆಟ್ಟಿ ಅವರು ಅತಿಥಿಗಳಾಗಿ ಬಂದಿದ್ದಾರೆ. ಇವರ ಹಸ್ತಮುಖೇನ ನಮ್ಮ ಎಲ್ಲ ಪುರಸ್ಕೃತರನ್ನು ಸನ್ಮಾನಿತರನ್ನು ಸನ್ಮಾನಿಸ್ತೀವಿ. ಯಾವುದೋ ಒಂದು ಕ್ವಶನ್ ಬಂತು, ಹೇಗೆ ರೋಟರಿಯವರು ಇಲ್ಲಿ ಅಂತ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಭಿನಂದನ್ ಶೆಟ್ಟಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸುಮ್ಮನೆ ನೆನ್ನೆ ನೋಡ್ತಾ ಇದ್ದೆ,
ನಮ್ಮ ಏನು ಪಾಸ್ಟ್ ಪ್ರೆಸಿಡೆಂಟ್ಗಳು ಇದ್ದಾರೆ 9 ಜನ, ಅದರಲ್ಲಿ 4 ಜನ ಪಾಸ್ಟ್ ರೊಟೇರಿಯನ್ಸ್ ಇದ್ದೀವಿ. ನಾವು ಇವತ್ತೇನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ 9 ಜನ, ಅದರಲ್ಲಿ 8 ಜನ ರೊಟೇರಿಯನ್ ಇದ್ದೀವಿ. ನಮ್ಮ ಈ ವರ್ಷದ ಏನು ಕಾರ್ಯಕಾರಿ ಸಮಿತಿಯಲ್ಲಿ 15 ಜನದಲ್ಲಿ 9 ಜನ ರೊಟೇರಿಯನ್ ಇದ್ದೀವಿ. ರೋಟರಿ ಬಿಲ್ಟ್ ಲೀಡರ್ಸ್, ಅದು ಹಾಗಾಗಿ ಅವ್ರು ಕನೆಕ್ಟ್ ಆಗ್ತಾರೆ. ಮತ್ತು ಎಕನಾಮಿಕ್ ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಏನು ಒನ್ ಆಫ್ ದಿ ಫೋಕಸ್ಡ್ ಏರಿಯಾಸ್ ಆಫ್ ರೋಟರಿ ಇದೆ, ವೊಕೇಶನಲ್ ಡೆವಲಪ್ಮೆಂಟ್, ಅದು ಸಹ ನಮ್ಮ ಈ ಒಂದು ವಾಣಿಜ್ಯ ಸಂಘಕ್ಕೆ ಕನೆಕ್ಟ್ ಆಗುತ್ತೆ. ಈ ಒಂದು ಸಂದರ್ಭ ನಾವು ಸಂಸ್ಥಾಪಕರ ದಿನಾಚರಣೆಯಲ್ಲಿ ಇವತ್ತು ಈ ಒಂದು ಪ್ರಾಸ್ತಾವಿಕವಾಗಿ ನಾನು ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಅಧ್ಯಕ್ಷರಿಗೆ ನಾನು ವಂದಿಸ್ತಾ, ಇವತ್ತು ನಮ್ಮ ಎಲ್ಲ ಹಿಂದಿನ ಸಂಸ್ಥಾಪಕರು ಮತ್ತು ಮಾಜಿ ಅಧ್ಯಕ್ಷರುಗಳನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ನಮ್ಮ ಪ್ರಾಸ್ತಾವಿಕ ಭಾಷಣ ಮುಗಿಸ್ತೇನೆ. ಧನ್ಯವಾದ. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಟ್ಟಂತ ಶ್ರೀಯುತ ವಸಂತ ಹುಬ್ಳಿದಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇಂದಿನ ಕಾರ್ಯಕ್ರಮದ ಉದ್ಘಾಟಕರು, ಮುಖ್ಯ ಅತಿಥಿಗಳು, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆದಂಥ ಶ್ರೀ ಎನ್ ಗೋಪಿನಾಥ್ ಮತ್ತು ನಿರ್ದೇಶಕರು, ಮತ್ತು ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ IS ಪ್ರಸಾದ್, ಮುಖ್ಯ ಅತಿಥಿಗಳಾದ ಶ್ರೀ ಅಭಿನಂದನ್ ಶೆಟ್ಟಿ ಮತ್ತು ನಮ್ಮ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಿರ್ದೇಶಕರುಗಳು ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲಕನೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಉದ್ಘಾಟನೆ ನೆರವೇರಿಸಿದ ಎಲ್ಲ ಅತಿಥಿಗಳಿಗೂ ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು, ಹಿಂದಿನ ಮೈಸೂರು ಚೇಂಬರ್ಸ್ ಎಂಬ ನಾಮಾಂಕಿತ ಸಂಸ್ಥೆ ಕಾಲಕಾಲಕ್ಕೆ ಹಲವಾರು ಮಾರ್ಪಾಡಿಗೊಳಪಟ್ಟು ಇಂದು ರಾಜ್ಯದ ಒಂದು ಪ್ರಭಾವಿ ಸಂಸ್ಥೆಯಾಗಿ ರಾಜ್ಯದ ನಾಗರಿಕರು, ವಾಣಿಜ್ಯೋದ್ಯಮಿಗಳು, ಕೈಗಾರಿಕೋದ್ಯಮಿಗಳು
ಮತ್ತು ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆಯ ಅಧ್ಯಕ್ಷರು ಶ್ರೀ CA IS ಪ್ರಸಾದ್ ಇವರು ತಮ್ಮ ಅತೀವ ಕಾರ್ಯಬಾಹುಳ್ಯದ ನಡುವೆಯೂ ಕೂಡ ನಮ್ಮ ಆಹ್ವಾನಕ್ಕೆ ಮನ್ನಣೆ ನೀಡಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರ ಪರಿಚಯವನ್ನು ನಮ್ಮ ಸಂಸ್ಥೆಯ ವಿಶೇಷ ಆಹ್ವಾನಿತರಾದ ಶ್ರೀ ಶರತ್ S ಭೂಪಾಳಂ ಇವರು ನಡೆಸ್ಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. Shetty ji, past presidents, gentlemen and ladies. The best way to find yourself is to lose yourself in the service of others by Mahatma Gandhi. So, Shri IS Prasad Avru, in his tenure, he has done lot of service to society and he has found a true name into that. Shri CA IS Prasad was born in the year 1957. He is native of Dhenkanikotta. He studied in a government high school, in Bachelor of Science in Christ College, Bangalore, then shifted over to legal law. He finished his legal law degree in 1983. He became a chartered accountant in 1982. Then once again in 2003, he has got one more post qualification diploma in information systems audit. So he has been a learner all throughout his life. He has been a practicing chartered accountant since 3 decades in the name of IS Prasad & Co. He is happily married to Srimati Radhika Prasad and have 2 daughters, Priyanka Prasad, who is married to Adarsh Raju, and Deepika, his youngest daughter. Apart from professional practice, we need to note that he spends every day 3 hours to serve the community in the field of education and empowerment of young generation. He is also involved in providing medical relief through Lions Eye Hospital, Kidwai Cancer Drug Foundation. He is also involved in contribution to professional development and financial assistance to the needy and promotion of trade and industry for the last 3 decades. His achievements are very high. He has always believed in leadership is an action, not a position. So he has actively involved himself in many organizations to do service. One of his major achievements was he was the coordinator for organizing the world's largest blood donation camp, which has mobilized 7,000 bottles of blood in a day. He was executive vice president at Kidwai Cancer Drug Foundation from 2014 to 2018. Here they give needy patients drugs at lower prices. During last 20 years, the foundation might have done donations worth of about 250 crores. He was honorary secretary of Lions Club of Bangalore West Trust, from where they have done about 1,61,600 free eye surgeries and screened about 21 lakh children. He has also served at Indira Gandhi Institute of Child Health for a period of 25 years, Jayadeva Institute of Cardiology for 3 years, District Primary Education Program, that is Sarva Shikshana Abhiyana, for 5 years, Mahila Sammakya, Victoria Hospital. He was also Finance Committee Chairman and Governing Council member of Akshata Poshka Sabha, in Bangalore, serving elderly. He was Vice President and Trustee of Jeevan Sandhya Trust. He has also done a lot of contribution in education initiatives. He was President of Karnataka Arya Vaishya Charitable Trust, where in a period of 12 years, they have done to the tune of about 9.28 crores, done worth of education assistance to about 11,700 students. So he is instrumental in doing all these things. He was Secretary General for the years 2017 to 20 and right now Treasurer for Vasvi Vidya Viniketana Trust. He is Hereditary Trustee of Vasvi Hospital. And apart from this, in professional organizations also, he has done a lot of contributions. He was President at Karnataka State Chartered Accounts Association in 2000 itself. He was Chairman Golden Jubilee Celebration of KSCAA, Member Board of Studies of ICAI, Chairman of Physical Law Committee and Committee for Members in Industry. As task force members of KSCA, he has helped in COVID by collecting oxygen concentrators and giving it to a lot of people. And he is right now the president of SKCCI. So for becoming the president of FKCCI, he has worked really hard.
And from 2009, he has been chairman of various subcommittees and committees. He has conducted lot of seminars in all districts of Karnataka to disseminate the knowledge and awareness of state tax, income tax, and other things. He has submitted lot of pre and post budget memorandum. He is very actively involved in suggesting policies to both central and state government. He has also been recipient of Star Performer of the Year in FKCCI. He has represented FKCCI and Reserve Bank of India. So even as president this year, he has been actively involved and pursuing lot of matters pertaining to trade and society, and successfully has done lot of lobbying, and he has got success in many avenues. He has also been a good philanthropist. He has done significant amount of donation to several blind schools, orphanage, music academy, social causes, educational institutions, medical, spiritual, and government. He has contributed to PM Relief Fund, CM Relief Fund, many organizations. Looking at his service, he has been honored as honorary doctorate for social services rendered to the society from Tumkur University in 2021. Looking at all his services, he has had the opportunity to meet our great PM Modi for about 3 to 4 times. And with a New Horizon group, he has donated 5 crores for Swachha Bharata Abhiyan. So his achievements are very high. Leadership is the capacity to translate vision into reality. So he has always dreamt of helping the society, and through that he has helped the society a lot. Dr. Prasad's aim is to pay back his obligations to the society. So we have seen from all his this thing that he has been doing that, and he spends every day 2 to 3 hours. That is something great. So I thank the opportunity to introduce him for this audience, and I request all of you to give a big round of applause for Mr. Prasad. Thank you, Sharath. Now it's time to hear our President's words. Over to Dr. I.S. Prasad. Thank you, sir. ಈಗ ತಾನೇ ಆಗಮಿಸಿರುವಂಥ KSSADC ಮಾಜಿ ಉಪಾಧ್ಯಕ್ಷರಂತ ಶ್ರೀ ಎಸ್ ದತ್ತಾತ್ರೇಯ ಅವರನ್ನ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. A very good morning to all of you. Respected President of Shimoga District Chamber of Commerce, my good friend Shri Gopinath, the other office bearers of Shimoga District Chambers of Commerce, and illustrious past presidents of this great Chamber of Commerce from 1963. They talked about 9 past presidents like Navaratna. And today, my other chief guest, Sri Abhinandan Shetty from Roti past district governor, the members of Shimoga District Chambers of Commerce, the awardees, ladies and gentlemen, and my good friends, many have been here. Lakshman, Shankar Pasari previously is our MC member, and Bharatwaj is 27 years, is a Bhishma of MC from Shimoga District, and Vasdev sir, and so many all past presidents, and the Lakshman is also here, and Sharath, who has been introduced me, I think gives me more responsibility to do remaining service in my life. At the outset, I bring the greetings of all the 36 chambers of commerce of industry, all the 4,000 members and 200 associations, and all the MC members, past presidents, on this Founders Day, that is Samsthapakara Dinacharane. This is a very great moment for me because last year as a senior vice president, because my president could not able to come, I took prevail upon for 2 reasons. Shimoga is always my second native place. As Chadakonda Association president, the first program I conducted at Shimoga District Chamber, Chadakonda Association, and my son-in-law is from Bhopalam family. So all the more I've been have
the privilege and honor and would like to come back to Shimoga in various forms. And today, I seek the blessings of our Shankar Murthy and all the elders of Shimoga district. And I would like to make 5 important things. And I heard about the entire journey of Shimoga District Chambers of Commerce last 59 years. Horata, Horata, Horata. That will not stop. Let us stop the Horata and let us look for the opportunities. The issues and challenges always be there. What is stored for us? The Prime Minister of India in 75th year of independence dreaming 5 trillion economy. COVID pandemic, COVID pandemic 1 and 2, we thought will not leave. Thanks to Honorable Prime Minister of India was courageous taken decision and approving the manufacturing and producing of the vaccine in Indian company, which has been administered 100 crores vaccination. Today we are all here because of the one-man decision, one-man courageous and confidence in the Indian industries. Thanks to our Honorable Prime Minister for having reposed the confidence in Indian industry. He started with his dialogue that vocal for local, self-reliant economy. Tavella gottide in the Chinese apps, China economy complete almost all the countries emerge out of there. Be it India, you've seen the Chinese app, even whatever the Chinese app, TikTok and everything been replaced by Josh. Ivattu Prime Minister of India, ತಮಗೆ ಗೊತ್ತಿದ್ದಂಗೆ ಮುಂಚೆ ಹೊರಗಡೆಯಿಂದ ಏನಾದ್ರು ಪ್ರೈಮ್ ಮಿನಿಸ್ಟರ್ ಬಂದರೆ they used to go and receive the airport. You all should know and feel pride that even the British Prime Minister has to wait for 2 days to get an appointment with our Prime Minister. That is the scenario where the entire world is looking at India. Ivattu trade and industry idara, I want actually the trade industry from today, you have to move on to the new digital economy. I have been invited by the standing committee of 30 members of parliament last month, along with Flipkart, Big Basket, Amazon and Swiggy. I am the only one representing the trade industry. They have given me almost 1 hour time. I want to express what exactly the trade industry want. I say that the e-commerce revolution is important for the nation. But look at 38% is the fake products. And what is about for the trade industry? Now, the GST has been exempted for all the trade industry up to 40 lakhs. I had a prevail upon to make my submission before the Parliament Committee that if the e-commerce has to be successful for all the districts and everything, bring one e-commerce law for the GST registration, which has been accepted by Finance Minister. I'm sure that this GST Council will bring the exclusive platform for those who want to do the e-commerce in the entire state. So that is the movement of FKCC being represented. My members, I would like to say that so many Horata andre, from the time I taken, it's a continuous journey, like he was talking about property tax. Last 4 years, I think Vasant is here, we formed the committee and we had an opportunity to meet Jagdish Shettar, Bharati Basuraj, M.S.C. Nagaraj. We all most discussed and we thought that the cabinet will pass resolution in our favor. Adu Aglila, because of Jagdish Shettar has resigned and Yediyurappa sir has moved out. Last 1 year again, the same committee of 20 members from the district taxation committee worked day and night. And yesterday we had an opportunity because Ishwarappa was the RTPR minister. He has been resigned. So fortunately, Sri Basuraj Bommai is the in-charge minister of the RTPR. We requested and we went yesterday with the 4 district chambers and I submitted my memorandum with the collective complete opinion of all the members. I asked for 3 things. 2003 is the notification, 15% enhancement once in 3 years. Please continue with that. ಈ ನೋಟಿಫಿಕೇಶನಲ್ಲಿ 2022 ಗೈಡ್ಲೈನ್ಸ್ ಪ್ರಕಾರ ಅಂದರೆ ಮತ್ತೆ 0.4, 0.5, 0.6 ಅಂದರೆ ಇವತ್ತು ಗ್ರಾಮ ಪಂಚಾಯತ್ ಇದೆ. ನನ್ ಆಫ್ ಯು ಬಿನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಗ್ರಾಮ ಪಂಚಾಯತ್ ಇಫ್ ಯು ಮೇಕ್ ದ ಪಟ್ಟಣ ಪಂಚಾಯತ್ ದಿಟ್ ಈಸ್ ಗೋಯಿಂಗ್ ಟು ಬಿ ಡಬಲ್. ಅಂಡ್ ವಾಟ್ ಐ ವರಿ ಈಸ್ ದಟ್ ಸಪೋಸ್ ನಿಮ್ಮ ಹತ್ರ 10 acres ಲ್ಯಾಂಡ್ ಇದ್ದು ಮುಂಚೆ ನೀವು ಒನ್ಲಿ ಸೇ 1 lakh square feet ಬಿಲ್ಡಿಂಗ್ ಅಂದರೆ ಅದಕ್ಕೆ ಮಾತ್ರ ಪ್ರಾಪರ್ಟಿ ಟ್ಯಾಕ್ಸ್ ಇತ್ತು, ಪಂಚಾಯತ್ ಟ್ಯಾಕ್ಸ್. ದ ನ್ಯೂ ನೋಟಿಫಿಕೇಶನ್ ಟಾಕ್ಸ್ ಅಬೌಟ್ ಈವನ್ ದ ಟ್ಯಾಕ್ಸ್ ಆನ್ ದ ವೇಕೆಂಟ್ ಲ್ಯಾಂಡ್. ಬಸವರಾಜ ಬೊಮ್ಮಾಯಿ ಟ್ಯಾಕ್ಸ್ ಕಟ್ಟಕ್ಕೆ ಏನು ಕಷ್ಟ ಅಂದರು. ಐ ಸೇ ದ ಟ್ಯಾಕ್ಸ್ ಕಟ್ಟಕ್ಕೆ ಏನು ಕಷ್ಟ ಇಲ್ಲ ಸರ್, ಬಟ್ ನೀವು KDB ಎಲ್ಲ ಒನ್ಲಿ ರೆಸ್ಟ್ರಿಕ್ಟೆಡ್ ಬಿಲ್ಡಿಂಗ್ ಕಂಪ್ಲೀಷನ್ ಎವ್ರಿಥಿಂಗ್. ಒಂದೇ ಸಲ ನೀವು 1 time to 5 times ಅಂದರೆ ಇಮಿಡಿಯೇಟ್ಲಿ ಸೇ ದಟ್ ಒನ್ಸ್ ಐ ಕಮ್ ಬ್ಯಾಕ್ ಫ್ರಮ್ ಡೆಲ್ಲಿ ಐ ವಿಲ್ ಕಾಲ್ ಆಲ್ ಆಫ್ ಯು, ಲೆಟ್ ಮೀ ಅಂಡರ್ಸ್ಟ್ಯಾಂಡ್, ಲೆಟ್ ಮೀ ಡೂ ದ ಬೆಸ್ಟ್ ಫಾರ್ ಮೈ ಇಂಡಸ್ಟ್ರಿ ಅಂದರು. ಸೊ ದಿಸ್ ದ ಪಾಸಿಟಿವ್ ಸ್ಟೆಪ್ ಆಫ್ ಅವರ್ CM who has been had the patience to hear 15 minutes in spite of his busy schedule and is going to hurt us. The most important KERC objections. We used to go to court and we used to go and challenge, spend lakhs and crores of rupees previously.
ಈ ಸಲ ನಾವು ಏನು ಮಾಡ್ತೀವಿ, KERCಗೆ ಅಬ್ಜೆಕ್ಷನ್ಸ್ ರೈಸ್ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಸರ್ ನಮಗೆ ಕೋವಿಡಿಂದ ತುಂಬ ಕಷ್ಟ ಆಗ್ತಾ ಇದೆ, ಇನ್ಕ್ರೀಸ್ ಬೇಡ, ಬಿಕಾಸ್ KERC ಬಿನ್ ಪ್ರಪೋಸ್ಡ್ ಫಾರ್ 250 ಪೈಸಾ ಇಂಕ್ರಿಮೆಂಟ್. ನಾವು ಹೋಗಿ ಭೇಟಿ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ, 50 ಪೈಸೆ ಇಸ್ ರಿಡಕ್ಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಫಾರ್ SME ಫಾರ್ 1 year. ಅಂದರೆ ₹3 ಅವರು ಕಮ್ಮಿ ಮಾಡಿದ್ದಾರೆ. ಸೊ ದಟ್ ಈಸ್ ದ ಪಾಸಿಟಿವ್. ಅಗೇನ್ FKCCI ಬಿನ್ ಕಂಟಿನ್ಯೂಸ್ ಜರ್ನಿ. ಯಾಕಂದರೆ ವಿ ಆರ್ ನಾಟ್ ಮಿನಿಸ್ಟರ್ಸ್. ಅಂಡ್ ಹೋರಾಟದಲ್ಲಿ ಇನ್ನೊಂದು ನಿಮ್ಮ ಮರ್ತೋಗ್ಬಿಟ್ರಿ ನೀವು, ನಿಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಫ್ರಮ್ ಶಿವಮೊಗ್ಗ ಓನ್ಲಿ. So you're all fortunate that by struggling and everything, you got a great visionary. Yediyurappa sir is a great administrator, and you've seen the model district how Shimoga has been done. Now, idi history FKCCI recently, I took the delegation of 42 members, and I requested Prahlad Joshi to arrange a meeting with all the 25 MPs of the Karnataka state. ಇದಕ್ಕೇನು ಮಾಡಿದಂದ್ರೆ, ಬಿಕಾಸ್ ಪ್ರಧಾನಮಂತ್ರಿ ಅವರು ಈ ಸರಿ ಬಜೆಟ್ನಲ್ಲಿ PM ಗತಿ ಶಕ್ತಿ 7 engines of the growth ಅಂತ, one district, one product, the connectivity, Vande Mataram, the digitization, the urbanization, the digital university ಎಲ್ಲ ಮಾಡಿದ್ಮೇಲೆ 1 lakh crore earmark ಮಾಡಿದ್ದಾರೆ. We made a request with Honorable Finance Minister. Only 3 states are going to contribute for the economy. Please earmark that 1 lakh crore for 3 states, Maharashtra, Chennai and Bangalore. So Finance Minister has been agreed and earmarking 18,000 crores on our submission. And we've met all the Honorable MPs. Look, there are several projects as per central government, which I'm going to give to the booklet to your president. We have made a statement of what center has been earmarked for the present year nalli in infrastructure projects out of 10 lakhs that we are given. State budget also, if you see, the entire trust is focused on Karnataka Economic Survey, only infrastructure. That also we have given. Pending projects, ನೀವು ನಂಬ್ತಿರಲ್ವೋ, 28 pending projects last 20 years ಇಂದ ಇದೆ. That also we brought, and we asked Finance Minister, every year you are earmarking the project like funding, but you are not executing. Where is that funds has gone? So this is the move of FKCCI, collectively wisdom of all the districts we've been made. Friends and members, I would like to mention the first time in the history of FKCCI and Karnataka Chamber of Commerce, we are going to hold the state level conference at Hubli. And I request all of you to join for the state level conference. All the 30 districts will be partners, and I would like to bring the change with one voice, because when we say that one market, one nation, one tax, let us in the Karnataka, let us have one voice with the collective wisdom of all the 30 districts. And again, my Sarat has been talked about, my heart beats for the Young India. 13 years now, Manthan business plan competition Karyoga. Not much happened. The moment I took as a president of FKCCI, I freeze my opportunity of my good friends, my clients of Prashant Prakash, the chairman of Vision Group, who is a 50 billion startup capital. The B.V. Naidu, the chairman of digital economy, who is going to be like $200 billion. And again, I brought the Bhanumurthy, the vice chancellor of economics, who is the advisor of Prime Minister of India. And again, I made the Rajendra Prasad, the vice chancellor of University of Agriculture, as the jury, and Madan Padike as the jury. Recently, the knowledge workshop has been addressed by 5 unicorns, which had funded 180 unicorns. And 625 teams have been participating across 5 South India. I'm sure that the Manthan business plan of 22 of FKCCI will emerge at least 5 to 10 unicorns. So this is the contribution where more than what we should struggle and fight for the issues and challenges, like a life, like a diabetic patient has to go to continuously to doctor to monitor our health. Let us forget about that. What is opportunity store? I want actually Shimoga Chamber of Commerce and all the chambers to think what is new opportunities emerging. Last year, Nanu IT startup award goes $1 billion andru. Easily they invited me as a guest. They talk about $50 billion. Next they talk about $200 billion. Now in Martha, we're all been working, struggling day and night, and my friends, chartered accountants should have the opportunities. What is the store? Recently, I've been invited by the Social Influential Blogger Awards for a program. I thought actually curiosity, 6th standard Magu. She has got more than 2 lakhs social, she is influencing 2 lakhs in the country. And she called me, uncle, I want you also 2 lakhs one. When Apramaya Radhakrishna has come, he is the most influential across the world, and he says that he is going to valuation is of $50 billion. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಲ್ ಸೀನಿಯರ್ಸ್ ಇದ್ದೀರಾ, ದ ನೆಕ್ಸ್ಟ್ ಜನರೇಷನ್, ಕರ್ನಾಟಕ ಇಸ್ ನೋನ್ ಫಾರ್ IT ರೆವಲ್ಯೂಷನ್, ದ IT ಕ್ಯಾಪಿಟಲ್. ನೆಕ್ಸ್ಟ್ ಜನರೇಷನ್ಗೆ ವಿ ಗಿವ್ ಎ ಪ್ರಾಪರ್ಟಿ ಇನ್ಕ್ಯುಬೇಷನ್ ಸೆಂಟರ್ ಕೊಟ್ಟು, ನಾಟ್ ದಟ್ ಎವ್ರಿ ಒನ್ ಬಿಕಮ್ ಯೂನಿಕಾರ್ನ್, ಬಟ್ ಸರ್ಟನ್ಲಿ ದೇರ್ ಇಸ್ ಅನ್ ಆಪರ್ಚುನಿಟಿ.
ಇವತ್ತು $5 trillion ನಲ್ಲಿ $1 trillion ಎಕಾನಮಿ. ಐ ಆಮ್ ವೆರಿ ಹ್ಯಾಪಿ ಟು meet and greet Soumya Gurraj, whom actually when we thought of Women Entrepreneurs Day, when they come chairman, I said that, sir, we want award. I said, please, whom you want award? I said, there is the jewels of Karnataka. Please identify from the districts. We took the initiative and we are very fortunate and identify one of the best women among the 14 awardees, Soumya Gurraj. That is the thing where we have to contribute, we have to identify. Friends, I know that industry policy, what you've been talking about, pollution control board, the occupation certificate, everything we've been doing. But one thing what we can do is we're all actually outside, we have been electing the members. Maneno on the issue bantu, North Karnataka South, and held in 224 MLAs, nearly 160 from North Karnataka. 18 CMs have become from North Karnataka. When they've been have the helm of affairs and position, why they are not done? Recently, with new budget, 2,300 crores the earmark for North Karnataka. The same is from there. Let us not now, when the country is becoming one, when the nation becomes one, like how the one nation, one constitution, one flag, let us remove all our egos, let us remove our differences, let us work one with voice. I'm very happy from the time I took as the president, all the presidents of all the 30 district chambers of commerce, all the members of all the district chambers of commerce, continuously in touch with me. I work for 14 hours because my tenure is only 1 year. Now or never, let me make what can have impact. Monday, e-commerce policy admile, I've been received a call from all the world, the Amazon US CEO. You know that the Amazon platform, how much is happening? $24 trillion. Nam economy is to $2 trillion. And he set up a studio at President's Suite at Lilith Hotel at Delhi. When I said that I am coming, I never knew that they took the video of 2 minutes of my voice, my message, that how important for e-commerce that is going to circulate worldwide. And now he has been agreed upon to enter into MOU, which has been taken approval from FKCCI. I also see that every district, every member, how we can make benefit from that platform. There's no obligation that you should become a member. But they are going to come, they are going to address you. What is advantage for you? And how you can make the difference? Because if the 24.2 trillion economy platform is coming, knocking at our door, it's our responsibility to make, explore and things. So this is what I request the districts to come. And I do not like to much take time. And recently MSME, when I had an occasion to meet and interact with the MSME minister, he gave me an opportunity for 2 minutes. I asked for the MSME is struggling, COVID pandemic has happened, CIBIL score to be deferred, and again 5 lakhs granted to be extended. We at FKCC, as president of FKCC, IS Prasad, always would like to willing and eager and learning and also sharing the thoughts and also open for sessions to see that we as together, we can dedicate and we can work. On this Founders Day, I seek the blessings of all the past presidents of Shimoga District Chambers of Commerce and all my well-wishers, and I give best wishes to each and every youngsters who has got the opportunity for becoming the unicorn, and the next India is yours, the vocal for local, the Make Up India, and we are planning to have the Youth Entrepreneurship Program, organizing the Young India for dedicating the Young India for Prime Minister of India. If Prime Minister is going to inaugurate, it is going to be a dream, it is going to be reality, where we have been going to organize 1 lakh youth who has been studying final years across the institution. With this, finally, I want to compliment and thank again our Gopinath for insisting on Shankarpa sir, because whenever actually Shivamoga want to even invite me as a president or not as a president, certainly my heart beats for you, and I would like to come and join with all of you. Thank you, and God bless you. ಜ್ಞಾನದ ಬೆಳಕು ಮನುಷ್ಯನನ್ನು ಪರಿಪೂರ್ಣವಾಗಿಸುತ್ತಂತೆ. ಅಂತಹ ಅಪಾರವಾದ ಜ್ಞಾನದ ಭಂಡಾರವನ್ನೇ ಹೊಂದಿರುವ ಶ್ರೀ ಡಾಕ್ಟರ್ IS ಪ್ರಸಾದರ ಇಂದು ತಮ್ಮ ಮಾತುಗಳಿಂದ ನಮ್ಮನ್ನು ಮುದಗೊಳಿಸಿದ್ದಾರೆ. ದಯವಿಟ್ಟು ಅವರು ನಮ್ಮ ಸಂಸ್ಥೆಯ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ನಮ್ಮ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ಈ ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸ್ತೇನೆ. ಸರ್ ಪ್ಲೀಸ್. Dr. IS Prasad wants to
release his hand over the books to our SDCCI president. Thank you, sir. Thank you so much. Prasad sir, kindly accept our honors, please. I request all our past presidents and directors, please join us with this. Jay Kumar. Sir. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಬೆಂಗಳೂರು ಇದರ ವತಿಯಿಂದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶ್ರೀ ಎನ್ ಗೋಪಿನಾಥ್ ಇವರಿಗೆ ಸನ್ಮಾನ್ಯ ಅಧ್ಯಕ್ಷರು ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯರೇ, ಯಾವುದೇ ಹಳ್ಳಿ, ಪಟ್ಟಣ, ಜಿಲ್ಲೆ, ರಾಜ್ಯ ಅಥವಾ ದೇಶ ಇವೆಲ್ಲದರ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿಗೆ ಮೂಲ ಕಾರಣಕರ್ತರು ಆಯಾ ಪ್ರದೇಶದ ವಾಣಿಜ್ಯೋದ್ಯಮ ಮತ್ತು ಕೈಗಾರಿಕೋದ್ಯಮಿಗಳು. ನಮ್ಮ ಸಂಸ್ಥೆಯ ಎರಡು ಮುಖ್ಯ ಸಮಾರಂಭಗಳು, ಒಂದು ಸಂಸ್ಥಾಪಕರ ದಿನಾಚರಣೆ, ಇನ್ನೊಂದು ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನದಂದು ಆಚರಿಸುವ ಇಂಜಿನಿಯರ್ಸ್ ದಿನಾಚರಣೆ. ಸಂಸ್ಥಾಪಕರ ದಿನಾಚರಣೆ ಎಂದು ನಮ್ಮ ವಾಣಿಜ್ಯೋದ್ಯಮದ ಮೂಲಕ ಈ ಸಮಾಜಕ್ಕೆ ನಿಷ್ಕಳಂಕ ಸೇವೆ ಸಲ್ಲಿಸಿದ ಮತ್ತು ತಮ್ಮ ಸುದೀರ್ಘ ವ್ಯಾವಹಾರಿಕ ಪಯಣದಲ್ಲಿ ಜನಮೆಚ್ಚುಗೆಗೆ ಪಾತ್ರರಾದ ವಾಣಿಜ್ಯೋದ್ಯಮಿಗಳನ್ನು ಗೌರವಿಸುವ ಪರಿಪಾಠವನ್ನು ನಮ್ಮ ಸಂಸ್ಥೆಯಲ್ಲಿ ಬೆಳೆಸಿಕೊಂಡು ಬಂದಿದ್ದೇವೆ. ಅದರ ಮುಂದುವರೆದ ಅಂಗವಾಗಿ 2021ನೇ ಸಾಲಿನ ಹೆಮ್ಮೆಯ ವಾಣಿಜ್ಯೋದ್ಯಮಿ ಪ್ರಶಸ್ತಿಗೆ ಭಾಜನರಾಗುತ್ತಿರುವವರು ಶ್ರೀ ವಿಜಿ ಲಕ್ಷ್ಮೀನಾರಾಯಣ್, SLN ರೇಡಿಯೋ ಎಲೆಕ್ಟ್ರಾನಿಕ್ಸ್ ಶಿವಮೊಗ್ಗ, ಶ್ರೀ CA ಅನಿಲ್ ಚಂದ್ರಗಡ್ಕಿ, ಲೆಕ್ಕ ಪರಿಶೋಧಕರು ಶಿವಮೊಗ್ಗ, ಶ್ರೀ ML ರಮಣಿ, ಶಾ ಮಾಂಗಿಲಾಲ್ ಅಂಬಲಾಲ್, ಚಿನ್ನ ಬೆಳ್ಳಿ ವರ್ತಕರು ಗಾಂಧಿ ಬಜಾರ್ ಶಿವಮೊಗ್ಗ, ಮತ್ತು ವಿಶೇಷ ಪುರಸ್ಕೃತರಾಗಿ ಶ್ರೀ ಉದಯ್ ಕದಂಬ, ಹೋಟೆಲ್ ಶುಭಂ ಇವರು ಆಯ್ಕೆಯಾಗಿರುತ್ತಾರೆ. ಮೊದಲಿಗೆ ಶ್ರೀ ವಿಜಿ ಲಕ್ಷ್ಮೀನಾರಾಯಣ್ ಇವರು ದಂಪತಿ ಸಮೇತರಾಗಿ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸ್ತಾ ಇದ್ದೇನೆ ಮತ್ತು ಸಭೆಗೆ ಇವರ ಪರಿಚಯವನ್ನ ಶ್ರೀ ಗಣೇಶ್ ಎಂ ಅಂಗಡಿಯವರು ನೆರವೇರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಲಕ್ಷ್ಮೀನಾರಾಯಣ್ ಮಗಳು ಬಂದು.
ಎಲ್ಲರಿಗೂ ನಮಸ್ಕಾರ. ಈ ದಿನದ ಸಂಸ್ಥಾಪಕ ದಿನಾಚರಣೆ ಪುರಸ್ಕೃತರಲ್ಲಿ ಒಬ್ಬರಾದ ಶ್ರೀಯುತ ಲಕ್ಷ್ಮೀನಾರಾಯಣರವರ ಸ್ವವಿವರ ನೀಡಲು ನನಗೆ ಸಿಕ್ಕಿರುವ ಸೌಭಾಗ್ಯ. ಶ್ರೀಯುತ ಲಕ್ಷ್ಮೀನಾರಾಯಣ್ BG ಅವರ ತಂದೆ ಗಣೇಶ್ ಜೋಯಿಸ್, ತಾಯಿ PG ನಾಗರತ್ನರವರ ಎರಡನೇ ಪುತ್ರರಾಗಿ 1963ರಲ್ಲಿ ಕೊಪ್ಪ ಗ್ರಾಮದಲ್ಲಿ ಜನಿಸಿದ್ದು ಇವರು PUC ವಿದ್ಯಾಭ್ಯಾಸವನ್ನು 1982ರಲ್ಲಿ ಮುಗಿಸಿರುತ್ತಾರೆ. ಇಬ್ಬರು ಸಹೋದರರು ಸುಬ್ರಹ್ಮಣ್ಯ ಪ್ರಸಾದ್ ಹಾಗೂ ಶ್ರೀನಿವಾಸರವರ ಪುತ್ರರಾದ ವಿಕಾಸ್ ಜೋಯಿಸ್ರವರ ತಂದೆಯವರು ಪ್ರಾರಂಭಿಸಿದ ಉದ್ಯಮವನ್ನು ಬೆಳೆಸಿ ನಡೆಸುವಲ್ಲಿ ತುಂಬ ಸಹಕಾರಿಗಳಾಗಿದ್ದಾರೆ. ತಂದೆಯವರು 1964ರಲ್ಲಿ ಶಿವಮೊಗ್ಗಕ್ಕೆ ಬಂದು ನಗರದ BH ರಸ್ತೆಯಲ್ಲಿ SLN ರೇಡಿಯೋ ಮತ್ತು ವಾಚ್ ಆ್ಯಂಡ್ ಕಂಪನಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಉದ್ಯೋಗ ಪ್ರಾರಂಭಿಸಿದರು. ಶ್ರೀಯುತ ಲಕ್ಷ್ಮೀನಾರಾಯಣರವರು ತಂದೆಯ ಉದ್ದಿಮೆಗೆ ತಮ್ಮ 9ನೇ ತರಗತಿಯಿಂದಲೇ ಸಹಕಾರ ನೀಡುತ್ತಾ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರು. ಶಿವಮೊಗ್ಗ ನಗರದಲ್ಲಿ 1977ನೇ ಇಸ್ವಿಯಲ್ಲಿಯೇ ಹೆಸರಾಂತ ಕಂಪನಿಯಾದ ಫಿಲಿಪ್ಸ್ ಕಂಪನಿಯ ಡೀಲರ್ಶಿಪ್ ತೆಗೆದುಕೊಂಡಿದ್ದು ಇವರ ಹಿರಿಮೆಯಾಗಿತ್ತು. 1983ರಲ್ಲಿ ಅತಿ ಹೆಚ್ಚು ಗ್ರಾಮಫೋನ್ ಸೇಲ್ಸ್ನಲ್ಲಿ ಗೋಲ್ಡ್ ವಿನ್ನರ್ ಅವಾರ್ಡ್ ಆಗಿ ಹೊರಹೊಮ್ಮಿದ್ದನ್ನು ಇಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ. ನಂತರ 1987ರಲ್ಲಿ ನಗರದ ನೆಹರು ರಸ್ತೆಯ ರೂಬಿ ವಾಚ್ ಕಂಪನಿಯ ಮೊದಲನೇ ಮಹಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ಉದ್ದಿಮೆಯನ್ನು ಚಿಕ್ಕದಾಗಿ ಪ್ರಾರಂಭಿಸಿದ್ದರು. 1996ರಲ್ಲಿ ತಮ್ಮ ವ್ಯಾಪಾರ ಮಳಿಗೆಯನ್ನು LLR ರಸ್ತೆಗೆ ಬದಲಾಯಿಸಿ 2006ರಲ್ಲಿ ಸ್ವಂತ ಮಳಿಗೆಯಲ್ಲಿ ತಮ್ಮ ಉದ್ದಿಮೆಯನ್ನು ಮುಂದುವರೆಸಿರುತ್ತಾರೆ. ಇವರು 1990ರಲ್ಲಿ ಕುಶಲ ಇವರನ್ನು ವಿವಾಹವಾಗಿ ಅವರೂ ಸಹ ದಿನನಿತ್ಯದ ಅವರ ವ್ಯವಹಾರಗಳಲ್ಲಿ ಸಹಕಾರದೊಂದಿಗೆ ಕೈ ಜೋಡಿಸಿರುತ್ತಾರೆ. ರೇಡಿಯೋ, TV, ಕಂಪ್ಯೂಟರ್ ಇತ್ಯಾದಿ ಉತ್ತಮ ದರ್ಜೆಯ ಉಪಕರಣಗಳನ್ನು, ಬಿಡಿಭಾಗಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರಾಟ ಮಾಡುವ ಪರಿಪಾಠ ಇವರದು. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಸುವುದಕ್ಕಿಂತ ಜನರಿಗೆ ಅಗತ್ಯ ಸೇವೆ ಒದಗಿಸುವುದು ಇವರ ಮುಖ್ಯ ಧ್ಯೇಯವಾಗಿದೆ. ಕೊರೋನಾ ಅವಧಿಯಲ್ಲಿ ಅಗತ್ಯವಿರುವ ಅತಿ ಹೆಚ್ಚಿನ ಸಾಮಾಜಿಕ ಕಳಕಳಿಯ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಪೊಲೀಸ್ ಪೇದೆಗಳಿಗೆ ರೈನ್ಕೋಟ್ಗಳನ್ನು ಕೊಟ್ಟು, ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ಸರ್ಕಾರಿ ಶಾಲೆಗಳಿಗೆ ಮೈಕ್ ಸೆಟ್, ಕಂಪ್ಯೂಟರ್, ಪ್ರಿಂಟರ್ಸ್ ಉಚಿತವಾಗಿ ನೀಡಿದ ದಾನಿಗಳು. ಅತ್ಯಂತ ಹಿಂದುಳಿದ ಭದ್ರಾವತಿ ಸರ್ಕಾರಿ ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವ ಪೀಠೋಪಕರಣಗಳನ್ನು ಕೊಡುಗೆಯಾಗಿ ನೀಡಿದ ವಿದ್ಯಾಪೋಷಕರು. ವಿಶೇಷವಾಗಿ ನಮ್ಮ ಸಂಸ್ಥೆಗೂ ಒಂದು ಕಾಲರ್ ಮೈಕ್ ಅವಶ್ಯಕತೆ ಇದ್ದು ಉಚಿತವಾಗಿ ಕಾಲರ್ ಮೈಕನ್ನು ನೀಡಿದ ದಾನಿಗಳು ಇವರು. ತಮ್ಮ ಸಂಸ್ಥೆಯಲ್ಲಿ ತುಂಬ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇಬ್ಬರು ನೌಕರರಿಗೆ ಸ್ವಂತ ಖರ್ಚಿನಲ್ಲಿ ಗೃಹ ನಿರ್ಮಾಣ ಮಾಡಿಕೊಟ್ಟು, ಇಬ್ಬರು ಮಹಿಳೆಯರಿಗೆ ವೈವಾಹಿಕ ಜೀವನಕ್ಕೆ ದಾರಿ ಮಾಡಿಕೊಟ್ಟು ಅವರ ಮನಸ್ಸಲ್ಲಿ ಚಿರವಾಗಿ ಉಳಿದಿರುವ ದೊಡ್ಡ ಮನಸ್ಸು ಇವರದು. ಶ್ರೀಯುತರು ಅಭಿರುಚಿ, ರೋಟರಿ, ಸಂಜೀವಿನಿ ರಕ್ತನಿಧಿ, ಯೂತ್ ಹಾಸ್ಟೆಲ್ ಮೊದಲಾದ ಸಮಾಜಮುಖಿ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರ ಹವ್ಯಾಸಗಳೆಂದರೆ ಪ್ರವಾಸ ಕೈಗೊಳ್ಳುವುದು, ಟ್ರೆಕ್ಕಿಂಗ್, ಸೈಕ್ಲಿಂಗ್ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವುದು. ನಮ್ಮ ಸಂಸ್ಥೆಯಲ್ಲಿ ಅವರ ಸಂಸ್ಥೆಯಲ್ಲಿ ಶ್ರೀ ಗುರುಪಾದ, ಗಣೇಶ, ಚಂದ್ರಿಕಾ, ಮಮತಾ, ರಮಾಕಾಂತ್ ಎಂಬ ನೌಕರರು ಉದ್ಯೋಗದಲ್ಲಿದ್ದು ಸುಮಾರು 20ರಿಂದ 30 ವರ್ಷಗಳ ದೀರ್ಘಕಾಲ ಸೇವೆ ಸಲ್ಲಿಸುತ್ತಿರುವ ನೌಕರರಿದ್ದು ಅವರ ಸೇವಾ ಮನೋಭಾವ ಎಂಥ ಉತ್ತಮ ರೀತಿಯಲ್ಲಿದೆ ಎಂದು ಇದರಿಂದಲೇ ತಿಳಿಯುತ್ತದೆ. ತಂದೆಯವರು ಚಿಕ್ಕದಾಗಿ ಪ್ರಾರಂಭಿಸಿದ ಉದ್ಯಮವನ್ನು ಬೃಹತ್ತಾಗಿ ಬೆಳೆಸಿದ ಈ ಸಂಸ್ಥೆಯ ಶ್ರೀಯುತರುಗಳು ಜನಮನದಲ್ಲಿ ಉಳಿದು ಇಂದಿಗೂ ಶಿವಮೊಗ್ಗದಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಅಂದರೆ SLN ಎಂಬ ಟ್ರೇಡ್ನೊಂದಿಗೆ ಜನಮನಸ್ಥಾಯಿಯಲ್ಲಿ ಉಳಿಯುವಂತೆ ಬೆಳೆದಿರುವ ಸಂಸ್ಥೆ ಎಂದರೆ ಅತಿಶಕ್ತಿ ಏನಲ್ಲ. ಇವರೇ ನಮ್ಮ ಸಂಘದ ಅಭಿಮಾನದ ಅಜೀವ ಸದಸ್ಯರಾದ ಇಂದು ಸನ್ಮಾನಿಸಲ್ಪಡುತ್ತಿರುವ SLN ಲಕ್ಷ್ಮೀನಾರಾಯಣ್ ದಂಪತಿಗಳು. ಅವಕಾಶಕ್ಕಾಗಿ ವಂದನೆಗಳು.
ಶ್ರೀ ಲಕ್ಷ್ಮೀನಾರಾಯಣ ಅವರ ಸಹೋದರರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಅನಿಸ್ತದೆ. ಮಾತಾಡಿ. ಈ ಶುಭ ಸಮಾರಂಭದಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. 3 ತಲೆಮಾರಿನಿಂದ ವ್ಯವಹರಿಸಿಕೊಂಡು ಬರುತ್ತಿರುವ ನಮ್ಮ SLN ರೇಡಿಯೋ ಮತ್ತು ಟಿವಿ ಮಾಲೀಕರಾದ ಶ್ರೀ VG ಲಕ್ಷ್ಮೀನಾರಾಯಣ್ ಇವರನ್ನು ಶಿವಮೊಗ್ಗ ನಗರದ 2021ನೇ ಸಾಲಿನ ಹೆಮ್ಮೆಯ ವಾಣಿಜ್ಯೋದ್ಯಮಿ ಪ್ರಶಸ್ತಿಯ ಪುರಸ್ಕೃತರಾಗಿ ಗುರುತಿಸಿ ಸನ್ಮಾನಿಸಿರುವುದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಮನೆ ಯಜಮಾನನಂತೆ ವ್ಯಾಪಾರಸ್ಥ ನೌಕರ ಹೇಗಿರಬೇಕು ಎಂಬುದಕ್ಕೆ ನಮ್ಮ ಮಾಲೀಕರು ಸಾಕ್ಷಿ. ಯಾವುದೇ ಜಾತಿ ಭೇದ ಮಾಡದೆ ತಮ್ಮ ನೌಕರ ವರ್ಗದವರನ್ನು ತಮ್ಮ ಸ್ವಂತ ಮಕ್ಕಳಂತೆ ಪಾಲಿಸಿ ಪೋಷಿಸುವುದಲ್ಲದೆ ಕುಟುಂಬದ ಕಷ್ಟದ ಸಮಯದಲ್ಲಿ ದೊಡ್ಡಣ್ಣನಾಗಿ ಕೈ ಹಿಡಿದು ನಡೆಸುವ ಗುಣ ಇಂದು ಇಲ್ಲಿನ ಸನ್ಮಾನಕ್ಕೆ ಗೌರವ ಹೆಚ್ಚಿಸಿದೆ. 30 ವರ್ಷದಿಂದ ದುಡಿತಿರುವ ನೌಕರರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. 15 ವರ್ಷದಿಂದ ದುಡಿತವರಿಗೂ ಮನೆ ಕಟ್ಟಿಸಿಕೊಟ್ಟಿದ್ದಾರೆ. ನನಗೂ ಸಹ ಮನೆ ಕೊಳ್ಳಲು ಹಣದ ಸಹಾಯ ಮಾಡಿದ್ದಾರೆ. ಯಾವ ಜನ್ಮದ ಬಂಧುವ ಏನೋ ಇಂದು ನಮ್ಮ ನೌಕರ ವರ್ಗದವರಿಗೆ ದಾರಿದೀಪವಾಗಿದ್ದಾರೆ. ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತುಂಬ ಧನ್ಯವಾದಗಳು. ಪ್ರಾಯಶಃ ಒಂದು ಸಂಸ್ಥೆಯ ಸಹೋದ್ಯೋಗಿ ಇಷ್ಟೊಂದು ಒಳ್ಳೆಯ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವರ ಗುಣಲಕ್ಷಣ ಏನು ಅನ್ನೋದು ಸಭಿಕರಿಗೆ ಗೊತ್ತಾಗತ್ತೆ. ಶ್ರೀ ಲಕ್ಷ್ಮೀನಾರಾಯಣ ಇವರು ಈ ಸನ್ಮಾನವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು 1-2 ಮಾತುಗಳಲ್ಲಿ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಆಸನರೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಪುರಸ್ಕಾರಕ್ಕೆ ನಾನು ಆಭಾರಿ. ಇದಕ್ಕೆಲ್ಲ ಕಾರಣ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ 4 ಜನ ಗುರುಪಾದ, ಮಮತಾ, ಚಂದ್ರಿಕಾ, ಗಣೇಶ ಇವರೆಲ್ಲ ನಾನು ಇಲ್ದಿದ್ರೂ ಕೂಡ ನನ್ನ ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರ ಪರಿಶ್ರಮವೇ ನನ್ನ ಏಳಿಗೆಗೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ತಮ್ಮನ ಸಪೋರ್ಟು, ನನ್ನ ತಂದೆ ತಾಯಿ ಆಶೀರ್ವಾದ. ಧನ್ಯವಾದಗಳು. ಧನ್ಯವಾದಗಳು ಲಚ್ಚಣ್ಣ ಅವರೇ. ಈಗ ತಾನೇ ನಮ್ಮ ಸಭೆಗೆ ಆಗಮಿಸಿದಂಥ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ರುದ್ರೇಗೌಡರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಸಂಸ್ಥಾಪಕ ದಿನಾಚರಣೆಯ ಅಂಗವಾಗಿ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಇನ್ನು ಎರಡನೇದಾಗಿ ಶ್ರೀ CA SC ಅನಿಲ್ ಕುಮಾರ್, ಶಿವಮೊಗ್ಗದ ಪ್ರಖ್ಯಾತ ಲೆಕ್ಕ ಪರಿಶೋಧಕರು ಮತ್ತು ರೋಟರಿ ಇನ್ನಿತರೆ ಸಂಸ್ಥೆಗಳ ಮೂಲಕ ಸಮಾಜಮುಖಿ ಸ್ಪಂದನೆ ಹೊಂದಿದವರು. ಇವರು ದಂಪತಿ ಸಮೇತರಾಗಿ ವೇದಿಕೆಗೆ ಆಗಮಿಸಬೇಕು ಮತ್ತು ಇವರ ಪರಿಚಯವನ್ನು ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಶ್ರೀ E ಪರಮೇಶ್ವರ್ ಇವರು ನಡೆಸ್ಕೊಡ್ಬೇಕು ಅಂತ ವಿನಂತಿಸ್ತಿದ್ದೇನೆ. ಓವರ್ ಟು ಶ್ರೀ ಪರಮೇಶ್ವರ್. ಎಲ್ಲರಿಗೂ ನಮಸ್ಕಾರ. Good morning everybody. It is my pleasure and privilege to introduce my favorite
and most smiley professional personality of Shimoga, none other than the famous chartered accountant Sri Anil Kumar SC. Sri Anil Kumar SC, proprietor Anil Chandragatki and Co., age 65 years, is a chartered accountant practicing since the year 1983. He is a son of very famous first tax practitioner of Shimoga district, late Sri S.G. Chandragatki. He is basically from agriculture family, has exposure to natural and organic farming, introduced micro irrigation systems in farming and dairy farming, etc. He has very exposure to physical fitness and has good health and always charming and smiling personality with simplicity, which would be his great assets. He did BCom degree from Acharya Tulsi National College of Commerce, Shimoga in 1977 and completed article training in 1981 from very well-known CA firm Messrs. Brahmaya and Co. Bangalore. He is a fellow member of the Institute of Chartered Accountants of India and also made fellowship in Information System Audit. Now, he is in the 40th year of practice, specializes in income tax law, litigation, and well-versed in audits, and has vast exposure in the area of information system audit. He has appeared before various legal forums, and he also provides advisory and representational services in direct taxes and commercial legal matters. He was in Rotary over a period of 3 decades and served a lot to the society as a Rotarian, and he has also participated in various activities, workshops and seminars of ICAI Shimoga chapter. He has accumulated a lot of friends and personalities in Shimoga as well as outside Shimoga. He was very instrumental in setting up of blood bank in Rotary Club Shimoga Midtown. His hobbies are reading, which related to non-fiction, travel to tourism places, spending time with friends and great listener of music. He married to Srimati Meda at a homemaker. He has one and only son, Sri Anang. He is also doing CA final. I personally know him from my childhood days. His personality is one of the roadmap to the young generation. I present the wonderful personality, Shimoga Sri S.C. Anil Kumar, Chartered Accountant. Thank you. ಶ್ರೀ ಅನಿಲ್ ಕುಮಾರ್ ಅವರು ತಮ್ಮ ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಗಣ್ಯರೇ, ಸ್ನೇಹಿತರೆ, ಈ ಅವಾರ್ಡಿಗೆ ನಾನು ಎಲಿಜಿಬಲ್ಲೋ ಏನೋ ನನಗೆ ಗೊತ್ತಿಲ್ಲ. ಕೊಟ್ಟಿದ್ದೀರಿ, ಸ್ವೀಕಾರ ಮಾಡಿದ್ದೀನಿ. ಬಟ್ ನನ್ನ ಅನಿಸಿಕೆ ಏನಿದೆ ಅಂದರೆ, ಇದು ನನ್ನ ಪ್ರೊಫೆಷನ್ನಿಗೆ ಆನರ್ ಮಾಡ್ತಾ ಇದ್ದೀರಿ ಅನ್ನೋ ದೃಷ್ಟಿಯಿಂದ ಪ್ರೊಫೆಷನ್ ಪರವಾಗಿ ಸ್ವೀಕಾರ ಮಾಡಿ. ಎರಡನೇದು, ಕೆಲವು ಡಿಸಿಪ್ಲೀನು ನಮ್ಮ ಜೀವನದಲ್ಲಿ ಇರೋದು ನಮ್ಮ ತಂದೆಯವ್ರು ಹಾಕ್ಕೊಟ್ಟಿರೋದು ಕೆಲವಿದೆ. ಅದು ಪ್ರಾಬಬಲಿ ಸೊಸೈಟಿ ಅದನ್ನು ರೆಕಗ್ನೈಸ್ ಮಾಡುತ್ತೆ. ಅವರನ್ನು ನೆನೆಸ್ತಾ ಎಲ್ಲರ ಪರವಾಗಿ ಈ ಅವಾರ್ಡನ್ನು ಸ್ವೀಕಾರ ಮಾಡ್ತೀನಿ. ಮೂರನೇದು ಅಂದರೆ, ಈ ಥರ ಅವಾರ್ಡ್ ಬಂದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಸೊಸೈಟಿನಲ್ಲಿ. ಅದಕ್ಕೂ ರೆಡಿ ಇದ್ದೀನಿ. ಮುಂದಿನ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಮೂರನೇದಾಗಿ ಶ್ರೀ ಎಲ್ ರಮಣಿ ಕೇವಲ ತಮ್ಮ ಶಾ ಮಾಂಗಿಲಾಲ್ ಅಂಬಾಲಾಲ್ ಸಂಸ್ಥೆಯನ್ನು ವ್ಯಾಪಾರಕ್ಕೋಸ್ಕರ ಮಾತ್ರ ಸೀಮಿತಗೊಳಿಸ್ಕೊಳ್ಳದೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮದೇ ಆದಂಥ ಛಾಪು ಮೂಡಿಸಿದವರು ಶ್ರೀ ಎಲ್ ರಮಣಿ. ದಯಮಾಡಿ ಅವರು ದಂಪತಿ ಸಮೇತರಾಗಿ
ವೇದಿಕೆಗೆ ಆಗಮಿಸಬೇಕು ಮತ್ತು ಶ್ರೀ ಪ್ರದೀಪ್ ಎಲಿ ಅವರು ಅವರ ಪರಿಚಯ ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ಸಭೆಯ ಮುಂಭಾಗದಲ್ಲಿರುವ ಗೌರವಾನ್ವಿತ ಸದಸ್ಯರೆಲ್ಲರಿಗೂ ನಮಸ್ಕಾರಗಳು. ವಾಣಿಜ್ಯ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀ ಮಾಂಗಿಲಾಲ್ ಎಂ ರಮಣಿ ಇವರ ಪರಿಚಯ ಮಾಡಿಕೊಡಲು ಬಯಸುತ್ತೇನೆ. ಶ್ರೀ ಮಾಂಗಿಲಾಲ್ ಎಂ ರಮಣಿ ಶಿವಮೊಗ್ಗದ ಪ್ರಖ್ಯಾತ ಚಿನ್ನ ಬೆಳ್ಳಿ ವರ್ತಕರು. ಇವರು ಗಾಂಧಿ ಬಜಾರ್ನಲ್ಲಿರುವ ಶ್ರೀ ಮಾಂಗಿಲಾಲ್ ಅಂಬಾಲಾಲ್ ಜ್ಯುವೆಲ್ಲರ್ಸ್ ಇವರ ಮಾಲೀಕರು. ಇವರ ಜನ್ಮ ದಿನಾಂಕ 18/6/1951. 73 ವರ್ಷಗಳು. ತಂದೆ MS ರಮಣಿ, ತಾಯಿ ಲಲಿತಾ ಬೆನ್. ಇವರು ಬಿಕಾಂ ಪದವಿಯನ್ನು ಮುಂಬೈನ ಪ್ರತಿಷ್ಠಿತ MS ದಾನುಕರ್ ಕಾಲೇಜಿನಿಂದ ಪಡೆದಿರುತ್ತಾರೆ. ಇವರ ಧರ್ಮಪತ್ನಿ ಶ್ರೀಮತಿ ಸರೋಜಾ ಹಾಗೂ 4 ಜನ ಮಕ್ಕಳು. ಒಬ್ಬ ಮಗ ಅರವಿಂದ್ ಕುಮಾರ್, 3 ಜನ ಹೆಣ್ಣು ಮಕ್ಕಳು ಅನಿತಾ, ಅಮಿತಾ ಮತ್ತು ಆಶಾ. ತಮ್ಮ ವೃತ್ತಿಯ ಜೊತೆಗೆ ಸಾಮಾಜಿಕ ಸೇವಾ ಕ್ಷೇತ್ರಗಳನ್ನು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸೇವೆ ಸಲ್ಲಿಸಿರುತ್ತಾರೆ. ರೋಟರಿ ಕ್ಲಬ್ ಶಿವಮೊಗ್ಗ ಜಿಲ್ಲಾ 3180 ಮಾಜಿ ಅಧ್ಯಕ್ಷರು, ಜ್ಯುವೆಲ್ಲರಿ ಅಸೋಸಿಯೇಷನ್ ಶಿವಮೊಗ್ಗ ಅಧ್ಯಕ್ಷರು, ಆದಿನಾಥ್ ಜೈನ್ ಟೆಂಪಲ್ ಶಿವಮೊಗ್ಗ ಕಾರ್ಯದರ್ಶಿ, ಶಂಕೇಶ್ವರಪುರಂ ಬಡಾನವರ್ ಮಧ್ಯಪ್ರದೇಶ್ ಕಾರ್ಯದರ್ಶಿ, ರಾಜೇಂದ್ರ ಭವನ್ ಫಲಿತಾನ್ಸ್ ಗುಜರಾತ್ ಖಜಾಂಚಿಯಾಗಿ, ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಶಿವಮೊಗ್ಗ ಶಾಖೆ ಮಾಜಿ ನಿರ್ದೇಶಕರು, ರಾಜಸ್ಥಾನ್ ವಿಕಾಸ್ ಸಂಘದ ಬಾಂಬೆ ಸದಸ್ಯರು ಆ್ಯಂಡ್ ಶಿವಮೊಗ್ಗ ಜೈನ್ ಸಮಾಜ್ ಸೆಕ್ರೆಟರಿ ಆಗಿ ಲಾಸ್ಟ್ 25 ಇಯರ್ಸಿಂದಲೂ ಹಾಗೆ ಕಾರ್ಯನಿರ್ವಹಿಸಿರುತ್ತಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ಯಾವುದೆಂದರೆ 2004ರಲ್ಲಿ ಕಮ್ಯುನಿಟಿ ಸರ್ವಿಸ್ ಅವಾರ್ಡ್ ಬೈ ರೋಟರಿ ಇಂಟರ್ನ್ಯಾಷನಲ್ ಆ್ಯಂಡ್ 2006 and 2007 ಸಮಾಜ ರತ್ನಂ ಬಾಂಬೆ KVS ಸಂಘಟನೆ ವತಿಯಿಂದ. ಇಂತಹ ಒಬ್ಬ ಸಮರ್ಥ ವ್ಯಾಪಾರಸ್ಥರು ಹಾಗೂ ಸಮಾಜದ ಸೇವಕರನ್ನು ತಮಗೆ ಪರಿಚಯಿಸಲು ನನಗೆ ಹರ್ಷವಾಗುತ್ತದೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಸನ್ಮಾನಕ್ಕಾಗಿ ವೇದಿಕೆಗಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ಶ್ರೀ ರಮಣಿ ಸರ್. ನಿಮಗೂ ನಿಮ್ಮ ಸಂಸ್ಥೆಗೂ ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯಗಳನ್ನು ನೀಡಿ ನೀವು ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂದು ಆಶಿಸುತ್ತೇವೆ. ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಬನ್ನಿ ರಮಣಿ ಸರ್.
ಎಲ್ಲರಿಗೆ ನಮಸ್ಕಾರ. ಇವತ್ತು ಈ ಚೇಂಬರ್ ಆಫ್ ಕಾಮರ್ಸಿಂದ ಸನ್ಮಾನ ಮಾಡಿರೋದು ಈಗ ಎಷ್ಟು ಖುಷಿ ಆಯಿತು ಅಂತ ನಾವು ಹೇಳೋಂಗಿಲ್ಲ ಸರ್. ಚೇಂಬರ್ಸರು ಇಷ್ಟೆಲ್ಲ ನಮ್ಮ ವ್ಯವಹಾರಸ್ಥರಿಗೆ ಕೋವಿಡ್ ಕಾಲದಲ್ಲಿ ಇಷ್ಟೆಲ್ಲ ಹೆಲ್ಪ್ ಕೊಟ್ಟಿರೋದು. ಎಲ್ಲ ಅಂಗಡಿ ಬಂದಿತ್ತು, ಅಂದರೆ ಬಟ್ಟೆ ಅಂಗಡಿ ಮತ್ತು ಜ್ಯುವೆಲ್ಲರ್ಸ್ ಅವರು ಓಪನ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವೆಲ್ಲ ಪ್ರೆಸಿಡೆಂಟ್ವರು ವಸಂತ್ ಕುಮಾರ್ ಇವರು ನಮ್ಮ ಎಲ್ಲರೂ ಪ್ರೆಸಿಡೆಂಟ್ ಎಲ್ಲ ಬಂದು ಎಲ್ಲ ಕೆಲಸ ವರ್ಕ್ ಮಾಡಿದ್ಯಾ, ಅದರಲ್ಲಿ ಜಾಸ್ತಿ ಸಪೋರ್ಟ್ ನಮ್ಮ ಎಸ್ ದತ್ತಾತ್ರೇಯ ಆಮೇಲೆ ನಮ್ಮ ಚೇಂಬರ್ಸ್ ಅವರು ಕೊಟ್ಟಿದ್ದೆ. ಅದಕ್ಕೆ ನಾವು ಚೇಂಬರ್ಸಿಗೆ ಭಾಳ ಧನ್ಯವಾದ. ಮುಂದಿನ ದೇವರು ನಿಮಗಷ್ಟು ಒಳ್ಳೆ ಶಕ್ತಿ ಕೊಡಲಿ, ಈ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಧನ್ಯವಾದಗಳು. ಜೈ. ಸನ್ಮಾನ್ಯ ರಮಣಿಯವರು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ನಿರ್ದೇಶಕರಾಗಿ ಅವರು ಸಲ್ಲಿಸಿರುವಂಥ ಸೇವೆ ಭಾಳ ದೊಡ್ಡದಿದೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ಈ ವರ್ಷದ ವಿಶೇಷ ಪುರಸ್ಕಾರಕ್ಕೆ ಭಾಜನರಾಗಿರುವ ಸಂಸ್ಥೆ ಶಿವಮೊಗ್ಗದ ಎಲ್ಲರಸ್ಯ ಹೋಟೆಲ್ ಶುಭಂ. ಇದರ ಮಾಲೀಕರಾದ ಶ್ರೀ ಉದಯ ಕದಂಬ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಯಾರು? ಚಂದ್ರಾಸ್, ಬನ್ನಿ ಸರ್ ಪ್ಲೀಸ್. ಕಾರ್ಯಕ್ಷಮತೆಯ ಛಲ, ವ್ಯವಹಾರದಲ್ಲಿ ಸಮರ್ಪಣಾ ಮನೋಭಾವವಿದ್ದರೆ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಸಾಕ್ಷಿ ಶ್ರೀ ಉದಯ ಕದಂಬ ಮತ್ತು ಸಹೋದರರು ಮತ್ತು ಅವರ ತಂಡ. ಸಭೆಗೆ ಇವರ ಪರಿಚಯವನ್ನ ಶ್ರೀ ಮಂಜೇಗೌಡ ಇವರು ನೆರವೇರಿಸಬೇಕು ಅಂತ ವಿನಂತಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀಯುತ ಉದಯ್ ಕಡಂಬರವರ ವ್ಯಕ್ತಿ ಪರಿಚಯ. ಶ್ರೀಯುತ ಉದಯ ಕಡಂಬವರು ತಂದೆ ಶ್ರೀಧರ್ ಶೆಟ್ಟಿ, ತಾಯಿ ವನಿತಾ ಕಡಂಬತಿ ಅವರ ಪುತ್ರನಾಗಿ ಕಾರ್ಕಳ ತಾಲೂಕು ಹಿರ್ಗಾನ ಗ್ರಾಮದಲ್ಲಿ ಜನಿಸಿದರು. ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳು, ಒಬ್ಬರು ಮಗಳು ಹರೋಯಿ ಕಡಂಬ ಹಾಗೂ ಅದ್ವಿಕ್ಯು ಕಡಂಬ. ಶ್ರೀಯುತರು ಮೂಲತಃ ರಸ್ತೆ, ವಿದ್ಯುತ್ ದೀಪ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಹಿರ್ಗಾವನ ಕುಗ್ರಾಮ ಬಡತನದ ಕೃಷಿಕ ಕುಟುಂಬದಲ್ಲಿ ಬಾಲ್ಯ ಕಳೆಯಿತು. SLCಯ ನಂತರ ಕೆಲಸ ಮಾಡಿಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಶಿವಮೊಗ್ಗಕ್ಕೆ ಬಂದು ಕಷ್ಟದ ದಿನಗಳನ್ನು ಕಳೆಯುತ್ತಾ ರಾತ್ರಿ ಗಾಡಿಯಲ್ಲಿ ಕೆಲಸ, ಹಗಲು ಹೋಟೆಲ್ನಲ್ಲಿ ಮತ್ತು ಕ್ಯಾಂಟೀನ್ಗಳಲ್ಲಿ ಕೆಲಸ ಮಾಡುತ್ತಾ ಯಾವುದೇ ಕೆಲಸಕ್ಕೂ ಸೈ ಎಂದು ನಿತ್ಯ ಊಟ ಮತ್ತು ವಸತಿಗೆ ಪರದಾಡುವ ನಿಟ್ಟಿನಲ್ಲಿ ಜೀವನ ಸಾಗಿಸಿದರು. 1995ರಲ್ಲಿ ಸ್ವಂತವಾಗಿ ಮಂಜುಶ್ರೀ ಎಂಬ ಹೆಸರಿನಲ್ಲಿ ಒಂದು ಚಿಕ್ಕ ಕ್ಯಾಂಟೀನನ್ನು ಪ್ರಾರಂಭಿಸಿದರು. ಶ್ರದ್ಧೆ ಪರಿಶ್ರಮದೊಂದಿಗೆ ನಡೆಸುತ್ತಾ 2008ರಲ್ಲಿ ಅದೇ ಜಾಗದಲ್ಲಿ ಹೋಟೆಲ್ ಶುಭಂ ಹೆಸರಿನೊಂದಿಗೆ ಸಾಂಪ್ರದಾಯಿಕ ಮತ್ತು ಪೂರ್ಣ ಪ್ರಮಾಣದ ಹೋಟೆಲ್ ಆಗಿ ಪರಿವರ್ತಿಸುತ್ತಾರೆ. ಇಡೀ ಕುಟುಂಬ ಈ ಉದ್ಯಮದೊಂದಿಗೆ ಬೆರೆತು ಇಂದು ಅತಿ ಬೇಗ ದೊಡ್ಡ ಮಟ್ಟದ ಹೆಸರು ಗಳಿಸಲು ಅವರ ತಂದೆ, ತಾಯಿ, ಅಣ್ಣನಾದ ಚಂದ್ರನಾಥ್ ಶೆಟ್ಟಿ, ಚಿಕ್ಕಪ್ಪ ಸದಾನಂದ ಶೆಟ್ಟಿ, ಪತ್ನಿ ವಿಜಯಲಕ್ಷ್ಮಿ, ಅತ್ತಿಗೆ ಶ್ಯಾಮಲಾ ಶೆಟ್ಟಿ, ಭಾವ ಮಂಜುನಾಥ ಹೀಗೆ ಇಡೀ ಕುಟುಂಬದ ಸೇರಿ ಉದ್ಯಮವನ್ನು ಬೆಳೆಸಿ ಬರುವ ಪ್ರತಿಯೊಬ್ಬ ಗ್ರಾಹಕರಿಗೂ ಹೋಟೆಲ್ ಶುಭಂ ಒಂದು ಕುಟುಂಬದ ಹೋಟೆಲ್ ಥರ ಭಾಸವಾಗುತ್ತದೆ. ಸಾವಿರಾರು ಗ್ರಾಹಕರು, 90ಕ್ಕೂ ಹೆಚ್ಚಿನ ಉದ್ಯೋಗಿಗಳು ಮತ್ತು ಅವರನ್ನು ಅವಲಂಬಿತರಾಗಿರುವ ಕುಟುಂಬಗಳು, 100ಕ್ಕೂ ಹೆಚ್ಚಿನ ಸರಬರಾಜುದಾರರು ಹೀಗೆ ಹೋಟೆಲ್ ಶುಭವನ್ನು ಎಲ್ಲರೂ ಕೈ ಹಿಡಿದು ಮುನ್ನಡೆಸುತ್ತಿದೆ. ಕೊರೋನಾ ಅಂತ ಸಂಕಷ್ಟ ಸಮಯದಲ್ಲಿ ನಿರಂತರ 2 ತಿಂಗಳು ಬಡವರಿಗೆ, ರೋಗಿಗಳಿಗೆ, ಭಿಕ್ಷುಕರಿಗೆ, ಅನಾಥರಿಗೆ ಹಾಗೂ ಊಟದ ಸಂಕಷ್ಟದಲ್ಲಿರುವವರಿಗೆ ನಿರಂತರ 2 ಹೊತ್ತು ಊಟವನ್ನು ಅವರಿರುವ ಜಾಗಕ್ಕೆ ತಲುಪಿಸಿ ಸಂಕಷ್ಟ ದಿನಗಳಲ್ಲಿ ತಾಯಿ ಹೃದಯವಂತೆ ಮೆರೆದಿರುವ ಈ ಹೋಟೆಲನ್ನು ಆಡಳಿತ ಕಮಿಟಿಯ ಮತ್ತು ಕಾರ್ಮಿಕ ವರ್ಗದ ಕೆಲಸವನ್ನು ಶಿವಮೊಗ್ಗ ನಾಗರಿಕರು ಕೊಂಡಾಡಿದ್ದಾರೆ. ಹೋಟೆಲ್ ಶುಭಂಗೆ ವಿಶೇಷವಾಗಿ ಆತಿಥ್ಯ ಸವಿದಿರುವ ಮಹನೀಯರಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ನಿಕಟಪೂರ್ವ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಮಾಜಿ ಮಂತ್ರಿಗಳು ಹಾಗೂ ಶಿವಮೊಗ್ಗ ಶಾಸಕರಾದ KS ಈಶ್ವರಪ್ಪ, ಈಗಿನ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, DK ಶಿವಕುಮಾರ್ ಗಣ್ಯಾತಿಥಿಗಳು ಹೋಟೆಲ್ನಲ್ಲಿ ಊಟ ಸವಿದಿರುತ್ತಾರೆ. ಯಾರೇ ಪ್ರವಾಸಿಗರು ಬಂದರೆ ಅವರ ಪ್ರಥಮ ಆದ್ಯತೆ ಹೋಟೆಲ್ ಶುಭಮ್ಮ. ಇದು ಇಂದು ಇಡೀ ರಾಜ್ಯದಲ್ಲೇ ಪ್ರಸಿದ್ಧಿ ಪಡೆದಿದೆ ಎಂದು ತಪ್ಪಾಗದು. ಮಾಲೀಕರಾದ ಶ್ರೀ ಉದಯ ಕಡಂಬರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ಸಾಮಾಜಿಕ ಕಳಕಳಿ ಹೊಂದಿರುತ್ತಾರೆ. ಸಂಸ್ಥೆಯ ಅಡಿಯಲ್ಲಿ ಪಾರ್ಕ್ ಅಭಿವೃದ್ಧಿ, ಶಾಲೆಗಳ ದತ್ತು ಸ್ವೀಕಾರ, ಅನಾಥಾಶ್ರಮಗಳಿಗೆ ಸಹಕಾರ, ಯಾವುದೇ ಸಂಘ ಸಂಸ್ಥೆಗಳಿಗೆ ಸಾಮಾಜಿಕ ಕಾರ್ಯಗಳಿಗೆ ಸದಾ ಕೈ ಜೋಡಿಸಿ ಶಿವಮೊಗ್ಗ ನಗರದ ಅಭಿವೃದ್ಧಿಗೆ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಸಂಸ್ಥೆ ಶಿವಮೊಗ್ಗದ ಹೆಮ್ಮೆ, ಕೀರ್ತಿ, ಸಂಪತ್ತು. ಶುಭಂನ ಸಾಮಾಜಿಕ ಸೇವೆ ನಿರಂತರವಾಗಿರಲಿ.
ಶುಭಂ ಸಂಸ್ಥೆ ಎಲ್ಲ ಆಡಳಿತ ಕಾರ್ಮಿಕ ವರ್ಗದವರಿಗೆ ದೇವರು ಸದಾ ಆರೋಗ್ಯ ಆಯುಷ್ಯ ಭಾಗ್ಯ ನೀಡಿ ಇನ್ನಷ್ಟು ಜನರಿಗೆ ಉದ್ಯೋಗ, ಹಸಿದವರಿಗೆ ಊಟ, ನೊಂದವರಿಗೆ ಸದಾ ಬೆಳಕಾಗಲಿ ಎಂದು ಹಾರೈಸೋಣ. ಇವರೇ ನಮ್ಮ ನಲ್ಮೆಯ ಹೋಟೆಲ್ ಮಾಲೀಕದ ಉದಯ ಕಡಂಬರು, ನಮ್ಮ ಸನ್ಮಾನಿತರು. Congratulations to Shri Uday for special recognition on this Founders Day celebration. We also congratulate your whole team for this wonderful achievement. Congratulations, Uday, once again. ಬನ್ನಿ ಮೇಡಮ್.
ಉದಯ್ ಪ್ಲೀಸ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವಂಥ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಸಂಘದ ಸದಸ್ಯರೇ, ಪದಾಧಿಕಾರಿಗಳೇ ಮತ್ತು ಪೂರ್ವ ಅಧ್ಯಕ್ಷರೇ ಹಾಗೂ ನಾಗರಿಕರೇ, ಒಂದು ಯಾವುದೇ ಒಂದು ಸನ್ಮಾನ ಅಂದರೆ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ಇನ್ನಷ್ಟು ಮಾಡು ಅನ್ನೋ ಒಂದು ಪ್ರೇರಣೆ ಕೊಡೋದೇ ಈ ಒಂದು ಸನ್ಮಾನ. ತುಂಬ ಸಂತೋಷ ಆಯಿತು. ಅದರಲ್ಲೂ ಸಹ ಒಂದು ನಮ್ಮ ವಾಣಿಜ್ಯ ಸಂಘದ ಸನ್ಮಾನ ಆಗಿದ್ದು ನೋಡಿದ್ರೆ ಬಹಳ ಸಂತೋಷ ಆಯಿತು. ನಮ್ಮ ಸಂಸ್ಥೆ ಶುಭಂ ಸಂಸ್ಥೆ ಯಾವಾಗಲೂ ಸಹ ಒಂದು ಸಾಮಾಜಿಕ ಕಳಕಳಿಯಿಂದಲೇ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಏನೇ ಒಂದು ನಾವು ಸಕ್ಸಸ್ ಆಗಿದೆ ಅಂದರೆ ಇದಕ್ಕೆ ಪೂರ್ಣ ಸಹಕಾರ ನಮ್ಮ ಒಂದು ಕಾರ್ಮಿಕ ವೃಂದ. ಅವರು ಹಗಲಿರುಳು ಕೆಲಸ ಮಾಡ್ತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದೊಂದೇ ನಮ್ಮ ಒಂದು ಇಷ್ಟು ಎತ್ತರಕ್ಕೆ ನಾನು ಬೆಳೆಸಿ ಅಂತ ಇಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯ ಬಾವಿ ಥರ ಇರ್ತಾನೆ, ಕೆರೆ ಆಗ್ತಾನೆ, ಕೊನೆಗೆ ಹೊಳೆ ಆಗಬೇಕು. ಅಂದರೆ ಈ ಥರ ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿ ಅವನು ಏನಾರು ಒಂದು ಮಾಡಿದ್ರೆ ಮುಂದೆ ಅಂದರೆ ಅವನ ಒಂದು ಏನೇ ದುಡಿಮೆಯ ಒಂದು ಭಾಗನಾದರೂ ಅವನು ಸೊಸೈಟಿಗೆ ಅವನು ಸರ್ವಿಸ್ ಕೊಡ್ಬೋದು. ನನ್ನನ್ನು ಬೆಳೆಸಿದ್ದು ನಮ್ಮ ಮುಖ್ಯವಾಗಿ ನಮ್ಮ ಸಂಸ್ಥೆ JCI ಇಂಟರ್ನ್ಯಾಷನಲ್ ಸಂಸ್ಥೆ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ಅಂತ ತಪ್ಪಾಗಲಾರ್ದು. ಯಾಕಂದರೆ ನಾನು ಯಾವುದೇ ಒಂದು ಸಾಮಾಜಿಕ ಸೇವೆಯಲ್ಲಿ ಅಥವಾ ಒಂದು ಜನರ ಜೊತೆ ಬೆರೀತಾ ಇದ್ದಿಲ್ಲ. ನನ್ನನ್ನು ತಂದು ಆ ಒಂದು ಜಾಗದಲ್ಲಿ ನಿಲ್ಲಿಸಿದ್ದು JCI ಸಂಸ್ಥೆ, ರೋಟೇರಿ, ಹಾಗೆ ಇದೇ ಥರ ಹಲವಾರು ಸಂಘ ಸಂಸ್ಥೆಗಳು. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಈ ಅವಕಾಶಕ್ಕೆ. ಧನ್ಯವಾದಗಳು ಉದಯ್. ಯಾವುದೇ ಒಂದು ಸಂಸ್ಥೆಯ ಬೆಳವಣಿಗೆಗೆ ಮುಖ್ಯ ಕಾರಣಕರ್ತರು ಆ ಸಂಸ್ಥೆಯ ಮುಂದಾಳತ್ವ ವಹಿಸಿರುವ ನಾಯಕರು. ನಾನೀಗ ನಮ್ಮ ಮಾಜಿ ಅಧ್ಯಕ್ಷರುಗಳಾದಂಥ ಶ್ರೀ ಎಂ ಭಾರದ್ವಾಜ್, ಶ್ರೀ ಎಂ ಶಂಕರ್ರಾವ್, ಶ್ರೀ ಎಸ್ ರುದ್ರೇಗೌಡ, ಶ್ರೀ KV ವಸಂತಕುಮಾರ್ ಸರ್, ಶ್ರೀ H ಮಹೇಂದ್ರಪ್ಪ, ಶ್ರೀ DM ಶಂಕರಪ್ಪ, ಶ್ರೀ JR ವಾಸುದೇವ್ ಇವರುಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಾವಿರದ 1963ರಲ್ಲಿ ಪ್ರಾರಂಭಗೊಂಡ ನಮ್ಮ ಸಂಸ್ಥೆಗೆ ಈಗಿನ ಹಾಲಿಯ ಅಧ್ಯಕ್ಷರಾದ ಶ್ರೀ N ಗೋಪಿನಾಥ್ ರವರು ಸೇರಿದಂತೆ 15 ಮಹಾನ್ ನಾಯಕರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1963ರಲ್ಲಿ ಶಿವಮೊಗ್ಗದ ಸಮಾನ ಮನಸ್ಕರೊಂದಿಗೆ ನಮ್ಮ ಸಂಸ್ಥೆಗೊಂದು ಭದ್ರ ಅಡಿಪಾಯ ಹಾಕಿಕೊಟ್ಟ ದಿವಂಗತ RS ಅಶ್ವಥ್ ನಾರಾಯಣ್ ರವರು 1968ರಿಂದ 1997ರೊಳಗೆ ಜಿಲ್ಲಾ ವಾಣಿಜ್ಯ ಸಂಘದ ಸಾರಥ್ಯ ವಹಿಸಿದವರು ಶ್ರೀ RS ರಂಗಸ್ವಾಮಿಯವರು. ಅಗತ್ಯ ವಸ್ತುಗಳ ದರ ಇಳಿಕೆಗೆ ಕೇಂದ್ರ ಅಬಕಾರಿ ಸುಂಕದ ಬಗ್ಗೆ ಪ್ರಮುಖ ಪಾತ್ರ ವಹಿಸಿದರು. ಶ್ರೀ NH ಜಂಬಪ್ಪ ಶಿವಮೊಗ್ಗದ ಪ್ರಮುಖ ವಾಣಿಜ್ಯೋದ್ಯಮಿಗಳಲ್ಲಿ ಇವರದ್ದು ಮತ್ತೊಂದು ಹೆಸರು. ಸರ್ಕಾರದ ರೈಲ್ವೆ ಸಲಹಾ ಸಮಿತಿಗೆ ಸಂಘದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನ ಇವರು ತೋರಿಸಿದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳ ಪ್ರಾರಂಭ ಮತ್ತು ಅನುಷ್ಠಾನದ ಬಗ್ಗೆ ನಮ್ಮ ಸಂಘದ ಪ್ರಯತ್ನ ಅವಿರತವಾಗಿ ಶ್ರೀ ಎಂ ಭರದ್ವಾಜ್ ರವರ ಸಾರಥ್ಯದಲ್ಲಿ ಸಾಗಿತ್ತು. 1988ರಿಂದ 1999ರವರೆಗೆ ಸಂಘದ ಅಧ್ಯಕ್ಷರಾಗಿದ್ದು ಕೊಂಕಣ ರೈಲ್ವೆ ಜೋಡಣೆ ಕಾರ್ಯಕ್ಕೆ ಹೆಚ್ಚಿನ ಪ್ರಯತ್ನ ಇವರ ಸರ್ವಾಂಗೀಣ ಪ್ರಯತ್ನವಾಗಿತ್ತು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘಕ್ಕೆ ಕೇವಲ 1 ವರ್ಷದ ಅವಧಿಯ ಅಂದರೆ 1999ರಿಂದ 2000ವರೆಗೆ ಅಧ್ಯಕ್ಷರಾಗಿದ್ದರು. ತಮ್ಮ ದೂರದರ್ಶಿತ್ವದ ವ್ಯವಸಾಯ, ಬ್ಯಾಂಕಿಂಗ್, ಪ್ರವಾಸೋದ್ಯಮ ಮತ್ತು ಪರಿಸರದ ಬಗ್ಗೆ ತಜ್ಞರನ್ನ ಬಳಸಿಕೊಂಡು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ವೇದಿಕೆ ನಿರ್ಮಿಸಿದವರು ಶ್ರೀ ಎಂ ಶಂಕರ್ರಾವ್. ಶಿವಮೊಗ್ಗದ ಕೈಗಾರಿಕಾ ಪಿತಾಮಹರಾದ ಶ್ರೀ TV ನಾರಾಯಣ ಶಾಸ್ತ್ರಿ ಅವರು 2000ರಿಂದ 2004ರವರೆಗೆ ಅಧ್ಯಕ್ಷರಾಗಿದ್ದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘಕ್ಕೆ ಚಿನ್ನದ ರೇಖು ಮಾಡಿದ್ದು ಶ್ರೀ S ರುದ್ರೇಗೌಡರು ಅಧ್ಯಕ್ಷರಾದ ಅವಧಿಯಲ್ಲಿ. 2004ರಿಂದ 2006ರವರೆಗೆ ಅಧ್ಯಕ್ಷರಾಗಿದ್ದ ಶ್ರೀ ರುದ್ರೇಗೌಡರು ವಾಣಿಜ್ಯ ಸಂಬಂಧಿ ಹಲವಾರು ಕಾರ್ಯಾಗಾರಗಳು, ಸಂಘದ ಆವರಣದಲ್ಲಿ ನಡೆದ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಇವರ ಕಾರ್ಯತತ್ಪರತೆಗೆ ಸಾಕ್ಷಿ.
ನಗರದಲ್ಲಿ ಸುಸಜ್ಜಿತ ಸರ್ಕಾರಿ ಮೆಡಿಕಲ್ ಕಾಲೇಜು, ನಗರದ ಹೊರವಲಯದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗೆ ಪ್ರಯತ್ನ, ಆಟೋ ಕಾಂಪೊನೆಂಟ್ ಕ್ಲಸ್ಟರ್ ಸ್ಥಾಪನೆಗೆ ಒತ್ತು, ಸಾಫ್ಟ್ವೇರ್ ಉದ್ದಿಮೆಗಳ ಸ್ಥಾಪನೆಗೆ ಪ್ರಯತ್ನ, ವಿಶೇಷ ಆರ್ಥಿಕ ವಲಯ ಪರಿಣಾಮಕಾರಿ ಯೋಜನೆ, ಸಂಘದ ಕಟ್ಟಡ ನವೀಕರಣಕ್ಕಾಗಿ ಇವರು ಸುಮಾರು 20 ಲಕ್ಷ ರೂಪಾಯಿಗಳಷ್ಟು ಹಣ ಕ್ರೋಢೀಕರಿಸಿ ತಮ್ಮ ಸ್ವಂತ ಸಂಸ್ಥೆ ಮೆಸಸ್ ಶಾಂತಲಾ ಸ್ಪಿರೋಕ್ಯಾಸ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸುಮಾರು 6 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿ ಈ ಸುಂದರ ಭವ್ಯ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀ ಕೆ.ವಿ. ವಸಂತಕುಮಾರ್ ಶಿವಮೊಗ್ಗದ ಸಾಮಾಜಿಕ ಕಾರ್ಯಪ್ರವೃತ್ತ ವಲಯದಲ್ಲೊಂದು ನಿರಂತರ ಹೆಸರು. ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸಿ ಕೊಡುವಲ್ಲಿ ಯಾವುದೇ ಹೋರಾಟವಿರಲಿ ಅದರಲ್ಲಿ ಮುಂಚೂಣಿಯ ಪಾತ್ರ ಶ್ರೀ ಕೆ.ವಿ. ವಸಂತಕುಮಾರ್ ಇವರದ್ದು. 2006ರಿಂದ 2010ರವರೆಗೆ ಸಂಘದ ಅಧ್ಯಕ್ಷರಾಗಿದ್ದ ಇವರು ನಗರದ ಮುಖ್ಯ ರಸ್ತೆಗಳ ಅಗಲೀಕರಣ, ಮೂಲಭೂತ ರೈಲ್ವೆ ಸೌಕರ್ಯಗಳು, ಶಿವಮೊಗ್ಗ ಬೆಂಗಳೂರು ಇಂಟರ್ಸಿಟಿ ರೈಲಿಗಾಗಿ ಯಶಸ್ವಿ ಹೋರಾಟ, ಐಟಿ ಪಾರ್ಕ್ ಸ್ಥಾಪನೆಗಾಗಿ ನಿರಂತರ ಹೋರಾಟ, ರಫ್ತು ಅಭಿವೃದ್ಧಿ, ಶಿವಮೊಗ್ಗದಲ್ಲಿ ಭವಿಷ್ಯ ನಿಧಿ ಪ್ರಾದೇಶಿಕ ಕಚೇರಿ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಇದಕ್ಕಿಲ್ಲ ಕಿರೀಟಪ್ರಾಯವಾದಂತೆ ಸಂಘದ ಕಟ್ಟಡದ ನವೀಕರಣವನ್ನು 45 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಂಪೂರ್ಣಗೊಳಿಸಿದ್ದು ಇವರ ಸಾಧನೆಯ ಹೆಗ್ಗುರುತು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ 60 ವರ್ಷಗಳ ಇತಿಹಾಸದಲ್ಲಿ 4 ದಶಕಗಳ ಕಾಲ ಸಂಘದ ಹಲವಾರು ಹುದ್ದೆಗಳನ್ನು ಅಲಂಕರಿಸಿಕೊಂಡು ಹೆಜ್ಜೆ ಹೆಜ್ಜೆಗೂ ತಮ್ಮ ಅನುಭವ ಧಾರೆ ಎರೆದವರು ಶ್ರೀ ಟಿ.ಆರ್. ಅಶ್ವಥ್ ನಾರಾಯಣರವರು. 2010ರಿಂದ 2012ರವರೆಗೆ ಅಧ್ಯಕ್ಷರಾಗಿದ್ದ ಇವರು ಪ್ರವೇಶ ತೆರಿಗೆ, ಆರ್ಎಂಸಿ ತೆರಿಗೆ, ಅಬಕಾರಿ ಸುಂಕ, ಅಗತ್ಯ ವಸ್ತು ಶಾಸನ, ವಹಿವಾಟು ತೆರಿಗೆ ಸಂಬಂಧವಾಗಿ ಬಹಳ ಪ್ರಮುಖವಾಗಿ ಸಕಲ ಸೌಲಭ್ಯವಿರುವ ಇಎಸ್ಐ ಆಸ್ಪತ್ರೆ ಸ್ಥಾಪನೆ ಸಂಬಂಧ ಇವರದು ಪ್ರಾಮಾಣಿಕ ಪ್ರಯತ್ನ. ಜನಪ್ರತಿನಿಧಿಗಳು ಮತ್ತು ಅಧಿಕಾರ ವರ್ಗದವರನ್ನೇ ಇವರದ್ದು ಅವಿನಾಭಾವ ಸಂಬಂಧ. ಶ್ರೀ ಎಚ್ ಮಹೇಂದ್ರಪ್ಪ, ಹಿ ಇಸ್ ದ ಗೋಲ್ಡನ್ ಮ್ಯಾನ್ ಬಿಕಾಸ್ ಹಿ ವಾಸ್ ದ ಗೋಲ್ಡನ್ ಜುಬಿಲಿ ಪ್ರೆಸಿಡೆಂಟ್. 2012ರಿಂದ 2014ರವರೆಗೆ ಅಧ್ಯಕ್ಷರಾಗಿದ್ದ ಶ್ರೀ ಎಚ್ ಮಹೇಂದ್ರಪ್ಪ ನಮ್ಮ ಸಂಘದ ಸುವರ್ಣ ಮಹೋತ್ಸವ ವರ್ಷಾಚರಣೆಗೆ ಚಾಲನೆ ನೀಡಿದರು. ಈ ಸಮಯದಲ್ಲಿ 10 ಹಲವಾರು ಉಪನ್ಯಾಸ ಮಾಲಿಕೆಗಳು, ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ಅಡಿಪಾಯ, ಶಿವಮೊಗ್ಗ ನಗರದ ಹಸುರೀಕರಣ ಇವರ ಸಾರ್ಥಕ ಅಧ್ಯಕ್ಷೀಯ ಅವಧಿಯ ಸಾಧನೆಗಳು. ಅದರಲ್ಲೂ ಮುಖ್ಯವಾಗಿ ಸುವರ್ಣ ಸಂಭ್ರಮಾಚರಣೆ ಸವಿನೆನಪಿನ ಅಂಗವಾಗಿ ನಗರದ ಸರಂವಿ ರಸ್ತೆಯಲ್ಲಿ 2 ಸುಸಜ್ಜಿತ ಬಸ್ ತಂಗುದಾಣ ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶ್ರೀ ಡಿ.ಎಸ್. ಅರುಣ್ ಪಾದರಸಕ್ಕೆ ಸಮಾನಾಂತರವಾದ ಪದ. ಶ್ರೀ ಡಿ.ಎಸ್. ಅರುಣ್ 2014ರಿಂದ 2016ರವರೆಗೆ ಸಂಘದ ಅಧ್ಯಕ್ಷರಾಗಿದ್ದ ಇವರು ನಗರದ ಸ್ವಚ್ಛತೆಯ ಬಗ್ಗೆ ಆದ್ಯ ಗಮನ ನೀಡಿ 2 ಅತ್ಯಾಧುನಿಕ ಜಪಾನ್ ತಂತ್ರಜ್ಞಾನದ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪಿಸಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ. ಇದರೊಂದಿಗೆ ಪಾಸ್ಪೋರ್ಟ್ ಮೇಳ ಆಯೋಜಿಸಿ ಅದರೊಂದಿಗೆ ಶಿವಮೊಗ್ಗದಲ್ಲಿ ಶಾಶ್ವತ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆಗೆ ಕಾರಣೀಭೂತರಾಗಿದ್ದು ಶಿವಮೊಗ್ಗ ಜನತೆ ಅವರ ಈ ಸಾಧನೆಯನ್ನು ಎಂದಿಗೂ ಮರೆಯಲಾರರು. 2016-17ನೇ ಸಾಲಿನ ಇಸವಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೊಂದು ಹೊಸ ಸಂಚಲನ. ಭಾರತ ದೇಶದಾದ್ಯಂತ ಒಂದು ದೇಶ ಒಂದು ತೆರಿಗೆ ಎಂಬ ಹೊಸದೊಂದು ಕಲ್ಪನೆ, ಸರ್ಕಾರದಿಂದ ದೇಶಾದ್ಯಂತ ನೂತನ GST ಕಾಯ್ದೆಯ ಅನುಷ್ಠಾನ. ಆದರೆ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಈ ನೂತನ ಕಾಯ್ದೆ ಬಗ್ಗೆ ಸ್ವಲ್ಪ ಅರಿವಿದ್ದುದು ಕಡಿಮೆ. ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ 2016ರಿಂದ 2018ರವರೆಗೆ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀ ಡಿ.ಎಂ. ಶಂಕರಪ್ಪ ಇವರು ಸುಮಾರು 50ಕ್ಕೂ ಹೆಚ್ಚು GST ಕಾರ್ಯಾಗಾರಗಳನ್ನು ಏರ್ಪಡಿಸಿ ನೂತನ ಕಾಯ್ದೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದ್ದು ಶ್ರೀ ಡಿ.ಎಂ. ಶಂಕರಪ್ಪ ಇವರ ಅಭೂತಪೂರ್ವ ಸಾಧನೆ. 2019 ಕರೋನಾ ಕಾಲಘಟ್ಟ ವ್ಯಾಪಾರ ವಹಿವಾಟು ನಡೆಸುವ ವಾಣಿಜ್ಯೋದ್ಯಮಿಗಳಿಗೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಲಾಕ್ಡೌನ್ ಎಂಬ ಪೆಡಂಭೂತ ಒಕ್ಕರಿಸಿ ಇಡೀ ಆರ್ಥಿಕ ವ್ಯವಸ್ಥೆಯ ಮೇಲು ಕೆಳಗಾದಾಗ ನಾವು ಸೋಲಪ್ಪಲಿಲ್ಲ. 2018ರಿಂದ 2021ರವರೆಗೆ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಜಿ.ಆರ್. ವಾಸುದೇವ್ರವರು ನಮ್ಮ ಸಂಸ್ಥೆಯ ಆವರಣದಲ್ಲಿ ಕೊರೋನಾ ವಾರ್ ರೂಮ್ ಸ್ಥಾಪಿಸಿ ಸುಮಾರು 10,000 ದೂರವಾಣಿ ಕರೆಗಳಿಗೆ ಸೂಕ್ತ ಉತ್ತರ ನೀಡುವ ವ್ಯವಸ್ಥೆ ರೂಪಿಸಿದರು. ಜನಸಾಮಾನ್ಯರಿಗೆ ಸುಮಾರು 5,000ಕ್ಕೂ ಹೆಚ್ಚು ಆಹಾರ ಕಿಟ್ಗಳ ವಿತರಣೆ ಮಾಡಿ ಜನರಲ್ಲಿ ಮನಸ್ಥೈರ್ಯವನ್ನು ತುಂಬುವ ಸಕಲ ಪ್ರಯತ್ನ ನಡೆಸಿದರು.
ಶಿವಮೊಗ್ಗದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ತುಂಗಾ ನದಿ ಪ್ರವಾಹ ನಮ್ಮ ನಗರವನ್ನು ಆವರಿಸಿಕೊಂಡಾಗ ಹಾನಿಗೊಳಗಾದ ವರ್ತಕರಿಗೆ ಸರ್ಕಾರದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 25,000 ರೂಪಾಯಿಗಳ ಪರಿಹಾರವನ್ನು ಸರ್ಕಾರದಿಂದ ದೊರಕಿಸುವಲ್ಲಿ ಯಶಸ್ವಿಯಾದರು. ಮಾನ್ಯರೇ, ಈ ಎಲ್ಲ ಹಿರಿಯ ಅನುಭವಿ ನಿಷ್ಕಳಂಕ ಪ್ರಾಮಾಣಿಕ ಮಾಜಿ ಅಧ್ಯಕ್ಷರುಗಳ ಸೇವೆಯನ್ನು ಸ್ಮರಿಸುತ್ತಾ ನಿಮ್ಮೆಲ್ಲರ ಮಾರ್ಗದರ್ಶನ ಆಶೀರ್ವಾದ ಇನ್ನೂ ನಮಗಿರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ನಮ್ಮ ಗೌರವ ಸಮರ್ಪಣೆ. ಎಲ್ಲರೂ ಒಮ್ಮೆ ಎದ್ದು ನಿಂತು ಅವರಿಗೆ ಒಂದು ಗೌರವವನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೆ. ನೀವು ಕೂತ್ಕೊಳ್ಳಿ ಸರ್. ಎಲ್ಲ ಮಾಜಿ ಅಧ್ಯಕ್ಷರುಗಳ ಪರವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀ DM ಶಂಕರಪ್ಪ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷರೇ ಹಾಗೂ ಈ ದಿನದ ಮುಖ್ಯ ಅತಿಥಿಗಳೇ ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷಗಳೇ ಹಾಗೂ ನಮ್ಮ ಎಲ್ಲ ಸದಸ್ಯರೇ, ಗೌರವಾನ್ವಿತ ಸದಸ್ಯರೇ, ಈ ದಿನ ಸಂಸ್ಥಾಪಕ ದಿನಾಚರಣೆ ನೆನಪಲ್ಲಿ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರನ್ನ ಗುರುತಿಸಿ ನಮ್ಮ ಒಂದು ಈ ಸಂಸ್ಥೆ ಅವರಿಗೆ ಗೌರವ ಸಮರ್ಪಣೆ ಮಾಡಿದೆ. ತುಂಬ ಆಭಾರಿಯಾಗಿದ್ದೇವೆ ಸಂಸ್ಥೆಗೆ. ಆದರೆ ಈ ಸಂಸ್ಥೆ ಶಿವಮೊಗ್ಗದಲ್ಲಿ ಕಳೆದ 59 ವರ್ಷಗಳ ಹಿಂದೆ ಒಂದು ಸಣ್ಣ ಒಂದು ದಿನಸಿ ವರ್ತಕರ ಇದರಿಂದ ಪ್ರಾರಂಭ ಆಯಿತು. ಅದು ಆ ನಂತರದಲ್ಲಿ ಕೈಗಾರಿಕೋದ್ಯಮ, ನಾರಾಯಣಶಾಸ್ತ್ರಿ ಕಾಲದಲ್ಲಿ ಕೈಗಾರಿಕೋದ್ಯಮನ ಇದಕ್ಕೆ ಸೇರಿಸ್ಕೊಂಡು ಅದು ಉತ್ತಮವಾಗಿ ಕೆಲಸ ಮಾಡ್ತಾ ಬಂದರು. ಅದಾದ ನಂತರ ನಮ್ಮ ಭಾರತ್ ದ್ವಿಜ್ ಅವರು 10 ವರ್ಷ ಅಧ್ಯಕ್ಷರಾಗಿ ಎಲ್ಲ ಕೆಲಸನೂ ನಮ್ಮ ಅಂದರೆ ವರ್ತಕರಿರ್ಬೋದು ಮತ್ತು ಇಂಡಸ್ಟ್ರಿಯವರಿಗೂ ಒಳ್ಳೆಯ ಸೇವೆಯನ್ನು ಮಾಡಿದರು. ಆ ನಂತರದಲ್ಲಿ 2004ರಲ್ಲಿ ರುದ್ರೇಗೌಡರು ಮತ್ತು ನಮ್ಮ ವಸಂತ್ ಕುಮಾರ್ ಅವರು ಅಧ್ಯಕ್ಷ ಕಾರ್ಯದರ್ಶಿಗಳಾಗಿ ಒಂದು ಈ ಕಟ್ಟಡದ ಜೊತೆಗೆ ನಮ್ಮ ಒಂದು ಸಂಸ್ಥೆಗೆ ಒಂದು ನಿರಂತರವಾಗಿ ಆದಾಯ ಬರೋ ಅಂಥ ಒಂದು ಕೆಲಸನ ಮಾಡಿಕೊಟ್ರು. ಅವತ್ತಿಂದ ಇವತ್ತವರೆಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಶಿವಮೊಗ್ಗದಲ್ಲಿ ಬೆಳೀತಾರಂಥ ಪ್ರತಿಯೊಬ್ಬ ಇಂಡಸ್ಟ್ರಿ ಇರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು ತುಂಬ ಅನುಕೂಲ ಆದಂಥ ಕೆಲಸನ ಮಾಡ್ತಾ ಇದೆ. ಆದರೆ ಈ ಎಲ್ಲ ಕೆಲಸದಲ್ಲೂ ಮುಖ್ಯವಾಗಿ ಚೇಂಬರ್ ಆಫ್ ಕಾಮರ್ಸ್ನ ಉಪಯೋಗ ಎಷ್ಟಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು, ಒಂದು ವ್ಯಾಪಾರಕ್ಕೆ ಒಂದು ಸಂಸ್ಥೆ ಇದ್ದೇ ಇರುತ್ತೆ. ಆ ಸಂಸ್ಥೆ ಇಲ್ಲದೇ ಇದ್ದರೆ ನೇರವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ತೂಕ ಮತ್ತು ಅಳತೆ ಇರ್ಬೋದು, ಈ ಥರ ಯಾವುದೇ ಅಧಿಕಾರಿಗಳ ಮುಂದೆ ನಾವು ನೇರವಾಗಿ ಹೋಗಿ ಯಾವುದೇ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೋದರೆ ವೈಯಕ್ತಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವ ಆಗ್ತದೆ ಅಂತ ಹೇಳಿ ಯಾರೂ ಮುಂದೆ ಬರೋದಿಲ್ಲ. ಆದರೆ ಅದೇ ಒಂದು ಸಂಘ, ಒಂದು ಸಂಸ್ಥೆ ಅಂತ ಇದ್ದರೆ ಅದು ವೈಯಕ್ತಿಕವಾಗಿ ಯಾರೂ ತಗೊಳ್ಳೋದಿಲ್ಲ, ಅದನ್ನು ಸಂಸ್ಥೆ ಅದನ್ನು ನಿರ್ವಹಿಸ್ತದೆ ಅಂತ ಹೇಳಿ ಆ ಸಂಸ್ಥೆ ಜವಾಬ್ದಾರಿಯಾದ ಅಧ್ಯಕ್ಷರಾಗ್ಬೋದು, ಅದು ಪದಾಧಿಕಾರಿಗಳು ನೇರವಾಗಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ಯಾವುದೇ ಅಧಿಕಾರ, ಸರ್ಕಾರ ಮತ್ತೆ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಅಂತ ಒಂದು ಕೆಲಸನ ಎಲ್ಲ ಸಂಘ ಸಂಸ್ಥೆ ಮಾಡ್ತದೆ. ಅದಕ್ಕೆ ಆ ಎಲ್ಲ ವರ್ತಕರ ಮತ್ತು ಇಂಡಸ್ಟ್ರಿಗಳ ಸಮೂಹ ಆಗಿ ಈ ಚೇಂಬರ್ ಆಫ್ ಕಾಮರ್ಸ್ ಶಿವಮೊಗ್ಗ ತುಂಬ ಅತ್ಯುತ್ತಮವಾದ ಕೆಲಸ ಮಾಡಿದೆ. ಆ ಕೆಲಸ ಶಿವಮೊಗ್ಗದಲ್ಲಿ ಎದ್ದು ಕಾಣ್ತಿದೆ. ನಮ್ಮ ವಸಂತ್ ಕುಮಾರ್ ಅವ್ರ ಕಾಲದಲ್ಲಿ ಹೇಳ್ತಾ ಇದ್ರು, ಎಷ್ಟು ನಿಷ್ಠುರವಾಗಿ ಕೆಲಸ ಮಾಡ್ಬೋದು ಒಬ್ಬ ಅಧಿಕಾರಿಗಳಿರ್ಬೋದು ಅಥವಾ ಸರ್ಕಾರ ಇರ್ಬೋದು, ನೇರವಾಗಿ ಕೇಳ್ತಾರೆ. ಇವತ್ತು ಮೊನ್ನೆ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅವತ್ತಿಂದಲೂ ಅವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ರುದ್ರೇಗೌಡರು ಇವತ್ತು MLC ಆಗಿ ನೇರವಾಗಿ ಸರ್ಕಾರನ ಸ್ಪಂದಿಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವೆರಡು ಜನ ಅದೇ ಥರ ನಮ್ಮ MLC ಆಗಿ ಇವತ್ತು ಇನ್ನೊಬ್ರು ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಅರುಣ್ ಅವರು ಇದ್ದಾರೆ, ಅವರು ಸಹ ಇದ್ದಾರೆ. ನಮ್ಮ ಶಿವಮೊಗ್ಗದಿಂದ ನಾವು ನೇರವಾಗಿ ಯಾರನ್ನಾದ್ರೂ ಮೀಟ್ ಮಾಡ್ಬೋದು, ಏನು ಮಾಡೋದು, ಕೆಲಸ ಮಾಡಿಕೊಡ್ಬೋದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಅದನ್ನ ಉದಾಹರಣೆಯಾಗಿ 2 ಇದರಲ್ಲಿ ಹೇಳ್ತಾ ಇದ್ದೀನಿ. ಒಂದು ನಿದರ್ಶನಗಳು, FKCC ಮುಖಾಂತರ ನಾನು ಬೆಂಗಳೂರಿಗೆ ಹೋಗಿ ಇದ್ದಾಗ ಒಂದು ಸಾಮಾನ್ಯ ಒಂದು ಸಂತೆ ಸುಮಾರು ಒಂದು 15 ವರ್ಷದ ಕೆಳಗಡೆ ನಿಧಿಗೆ ಇಂಡಸ್ಟ್ರಿಯಲ್ ಏರಿಯಾಗೆ 13 ಲಕ್ಷ ರೂಪಾಯಿ ಎಕರೆ ಅಂತೆ ಆಗಿತ್ತು, ಅಲಾಟ್ ಆಗಿತ್ತು. ಅದು ಆ ನಂತರದಲ್ಲಿ ಆ್ಯಡೆಡ್ ಎಲ್ಲ ಖರ್ಚು ವೆಚ್ಚಗಳು ಸೇರಿಸಿ 22 ಲಕ್ಷ ರೂಪಾಯಿಗೆ ಒಂದು ಎಕರೆ ಅಂತೆ ಮಾಡ್ತಾ ಬಂದು ಸುಮಾರು 10 ವರ್ಷ ಹೋರಾಟ ಮಾಡಿದ್ವಿ ನಾವು ಜೊತೆಗೆ. ಅವ್ರೆ ಎಲ್ಲ ಇಂಡಿವಿಜುವಲ್ ಆಗಿ ಹೋದ್ರೂ ಕೆಲಸ ಆಗಲಿಲ್ಲ. ನಮ್ಮ ಅವತ್ತಿನ FKCC ಪ್ರೆಸಿಡೆಂಟ್ ಸುಧಾಕರ್ ಶೆಟ್ಟಿ ಅವರು ನನಗೆ ಮಾತಾಡ್ತಾ ನಾನು ಈ ಮಾತು ಹೇಳಿದೆ, ನೋಡಿ ಈ ಥರ ಒಂದು ಕೆಲಸ ಇದೆ, ಸುಮಾರು ವರ್ಷದಿಂದ ಪೆಂಡಿಂಗ್ ಇದೆ. ಅವರು ಅವಾಗ ಶಿವಶಂಕರ್ ಅಂತೇಳಿ ಅವರ CEO ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿದ್ವಿ. ಅವರು ನೇರವಾಗಿ ಅವ್ರು ಕರ್ಕೊಂಡ್ಬಂದು ಹೋದ ತಕ್ಷಣ ಮೊದಲನೇ ಕೆಲಸವಾಗಿ ಅದು ಕೆಲಸ ಆಯಿತು. 14 ಲಕ್ಷ ರೂಪಾಯಿಯಿಂದ 15 ಲಕ್ಷ ರೂಪಾಯಿದ ಒಂದು ಎಕರೆ ಅಂತೆ. ಆ 45 ಜನ ಇವರಿಗೂ ಅದು ಅನುಕೂಲ ಆಯಿತು. ಅಂದರೆ ಒಬ್ಬ ವ್ಯಕ್ತಿ ಮಾಡದೇ ಇರೋ ಕೆಲಸನ
ಸಂಸ್ಥೆ ಮಾಡುತ್ತೆ ಅಂತ ಉದಾಹರಣೆ ಆಯಿತು. ಅದೇ ಥರ ನೀವು ಅಡಿಕೆ ಹಾಳೆ ನೋಡಿರ್ಬೋದು. ಅಡಿಕೆ ಹಾಳೆಗೆ GST 5% ಇತ್ತು. ಅದೇ ಥರ ಮುದುಕದ ಹಾಳೆ ಇರ್ಬೋದು, ಬೇರೆ ಎಲ್ಲದಕ್ಕೂ 5% ಅಡಿಕೆ ಹಾಳೆಗೆ. ಅದಾದ ನಂತರ 5% ಇತ್ತು. 5%ಇಂದ ನಾವು 0 ಮಾಡೋದಕ್ಕೆ ನಾನು ನೇರವಾಗಿ ಕಮಿಷನರ್ ಹತ್ರ ನಮ್ಮ FKS ಮುಖಾಂತರ ಹೋದ್ವಿ. ನಮ್ಮ ಎಲ್ಲ ವ್ಯವಹಾರನೂ ಅವ್ರು ತಿಳಿಸಿದ್ವಿ. ಅವರು ಕೌನ್ಸಿಲ್ಗೆ ತಗೊಂಡು ಲೆಟರ್ ಕೊಟ್ಟರು. ನಮ್ಮ ಚೇಂಬರ್ ಕೆಲಸ ಮಾಡಿದೆ. ಇವತ್ತು 0 ಆಗಿದೆ. ಅಡಿಕೆ ಹಾಳೆಗೆ ಮಣ್ಣಲ್ಲಿ ಮಣ್ಣಾಗಂಥ ವಸ್ತುಗೆ ಟ್ಯಾಕ್ಸ್ ಬೇಡ ಅಂತೇಳಿ ನಮ್ಮ ಚೇಂಬರ್ಗೆ ಅದರ ಒಂದು ಕೆಲಸ ಮಾಡಿದೆ. ಅಂದರೆ ಈ ಥರ ಒಂದು ಕೆಲಸನ ಒಂದು ಸಂಸ್ಥೆ ಮಾಡ್ಬೋದು ಅನ್ನೋದಕ್ಕೆ ಇವೆರಡು ನಿದರ್ಶನ ಹೇಳ್ತಾ ನಮ್ಮ FKCC ಮುಖಾಂತರನೂ ಸಹ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಹೆಚ್ಚಿನ ನಮ್ಮ ಎಲ್ಲ ವ್ಯಾಪಾರಸ್ಥರು ಮತ್ತು ಇಂಡಸ್ಟ್ರಿಯಲಿಸ್ಟು ಇದನ್ನು ಉಪಯೋಗಿಸ್ಕೊಂಡು ಇನ್ನೂ ಅವ್ರಿಗೆ ವೈಯಕ್ತಿಕವಾಗಿ ಏನು ಕೆಲಸ ಆಗಬೇಕು ಅಂತ ಅದನ್ನ ಮಾಡುತ್ತಾ ಮುಂದೆ ಎಲ್ಲ ಉಪಯೋಗ ಪಡಿತಾ ಸರ್ಕಾರ ಮತ್ತು ವ್ಯಾಪಾರಸ್ಥರು ಇಂಡಸ್ಟ್ರಿಗೆ ಸೇತುವೆ ಆಗಿ ನಮ್ಮ ಸಂಸ್ಥೆ ಬೆಳೀತಾ ಇದೆ. ಇದನ್ನು ಉಪಯೋಗಿಸ್ಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು. ಸಾಂಘಿಕ ಪ್ರಯತ್ನದಿಂದ ಏನೇನು ಸಾಧಿಸ್ಬೋದು ಅನ್ನೋ ಒಂದು ನಿದರ್ಶನಗಳ ಮೂಲಕ ಶ್ರೀ DM ಶಂಕರಪ್ಪನವರು ಎಲ್ಲ ಮಾಜಿ ಅಧ್ಯಕ್ಷರುಗಳ ಪರವಾಗಿ ಮಾತನಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಒಂದು ಚಿಮ್ಮು ಹಲಗೆಯ ವೇದಿಕೆ. ಇಲ್ಲಿ ಅಧ್ಯಕ್ಷರಾಗಿದ್ದ ಶ್ರೀ S ರುದ್ರೇಗೌಡರು ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರಾಗಿ ಆಯ್ಕೆಯಾಗಿದ್ದರೆ ಅದರ ಮುಂದಿನ ಸರ್ತಿ ಶ್ರೀ DS ಅರುಣ್ ಅವರದ್ದು. 2021ನೇ ಸಾಲಿನಲ್ಲಿ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ತಮ್ಮ ಅಭೂತಪೂರ್ವ ಸಂಘಟನಾ ಶೈಲಿಯಿಂದ ಮತ್ತು ಸ್ನೇಹಪೂರ್ವಕವಾದ ನಡವಳಿಕೆಯಿಂದ ಅತ್ಯಧಿಕ ಮತಗಳಿಂದ ವಿಜೇತರಾಗಿ ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಿರುತ್ತಾರೆ. ಈ ಸಂಸ್ಥಾಪಕರ ದಿನಾಚರಣೆ ಸಂದರ್ಭದಲ್ಲಿ ಅವರನ್ನ ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಕಾರಣಾಂತರಗಳಿಂದ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿರೋದ್ರಿಂದ ಆನಂತರ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಈಗ ದಶಕಗಳ ಕಾಲ ಫೌಂಡ್ರಿ ಉದ್ಯಮದಲ್ಲಿ ಮೇರು ಸಾಧನೆ ಮಾಡಿ ಶಾಂತಲಾ ಸ್ಪೆರೋಕ್ಯಾಸ್ಟ್ ಪ್ರೈವೇಟ್ ಲಿಮಿಟೆಡ್ನ ಉಪಾಧ್ಯಕ್ಷರಾಗಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫೌಂಡ್ರಿ ಮೆನ್ನ 2022-23ನೇ ಸಾಲಿನ ಉಪಾಧ್ಯಕ್ಷರು ಮತ್ತು 2023-24ನೇ ಸಾಲಿನ ರಾಷ್ಟ್ರೀಯ ಅಧ್ಯಕ್ಷರು ಆಗಿ ಆಯ್ಕೆಗೊಂಡ ಶ್ರೀ DS ಚಂದ್ರಶೇಖರ್ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಹೆಮ್ಮೆ ಮತ್ತು ಆಸ್ತಿ. ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಲ್ಲಿ ನಿರ್ದೇಶಕರಿಂದ ಪ್ರಾರಂಭಗೊಂಡು ಉಪಾಧ್ಯಕ್ಷರವರೆಗೆ ಎಲ್ಲಾ ರೀತಿಯ ಸ್ಥಾನಗಳಲ್ಲಿ ತಮ್ಮ ಚಾಪು ಮೂಡಿಸಿರುವ ಶ್ರೀ DS ಚಂದ್ರಶೇಖರ್ ರಾಷ್ಟ್ರೀಯ ಮಟ್ಟದ ಗೌರವಾನ್ವಿತ ಸಂಸ್ಥೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಅವರ ಪ್ರತಿಭೆಗೆ ಸಿಕ್ಕ ಮನ್ನಣೆ. I request Shri DS Chandrasekhar to please come on to the dais. He already is here. And our special invitee Shri Ramesh Hegde to introduce him to this August gathering. ಎಲ್ಲರಿಗೂ ನಮಸ್ಕಾರ. DS Chandrasekhar ಅವರ ವ್ಯಕ್ತಿ ಪರಿಚಯ. DS Chandrasekhar, an industrialist. DS Chandrasekhar, an industrialist, Vice Chairman of Shantala Sperocast Private Limited, a manufacturing industry foundry situated in Shimoga, Karnataka. Also, investor and director in 4 private limited companies engaged in manufacturing, mainly foundry and CNC machine shops. Served Shantala Sperocast Private Limited as managing director for 9 years from 2010 to 2019. Born in 25th December 1961. Education BE Mechanical. Experience 37 years experience in various domain of manufacturing industry, foundry, planning and production, marketing, material, procurement, quality management system. Presently as Vice Chairman responsible for developing management grievances policy strategy for business and people development. Mentor Shri S Rudragowda, industrialist and MLC, Government of Karnataka. Involvement in industry. Active member of Foundry Apex Body, the Institute of Indian Foundrymen, IF, since past 20 years. Served IF as Honorary Secretary for 2
consecutive terms, member and chairman of various committees, exhibition committee, chairman for one of the IFEX, instrumental in opening of IF chapter in Shumaga during the year 2013. Served Shumaga District Chamber of Commerce for almost 10 years as director and vice president for 2 years. Served as trustee in 3 educational trusts running prestigious institutions in Shumaga. Past member of Rotary International of 19 years, served one of the prestigious Rotary Club in Shumaga as secretary and president. Also, assistant governor for one of the zone of Rotary District 3180. As managing director of Shantala Caste Private Limited, with the team support responsibility in company achieving highest annual turnover above 100 crores. Also, company getting accreditation of various certification for quality management system, energy management, environment, health and safety practices, recognition from OE manufacturers on quality, delivery, cost reduction, customer driven project during their annual meetings. Received Government of Karnataka and engineering education institutions recognition for entrepreneurship, corporate responsibility activities. His family background. Father was a senior most executive in a public run industry, VISL in Bhadravati. Staying with mother aged 84. Wife a graduate homemaker. Son an engineering graduate from Mysore University, MS in Germany, and 5 years working experience in manufacturing. Now pursuing MBA in Sydney, Australia. Daughter now in final year MD. Both son and daughter are married. Recently blessed with a granddaughter. Presently he is elected as National Vice President for the year 2022-23 and next National President for the year 2023-24 of the Institute of Indian Foundry Man, IIF Center, Calcutta, India. Thank you, sir. ದೇವರವರಿಗೆಲ್ಲ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಈ ಮುಖಾಂತರ ನಾವು ಚೇಂಬರ್ ಮುಖಾಂತರ ಕೇಳ್ಕೊಂತೀವಿ. ಚಂದ್ರಶೇಖರ್ ಅವರನ್ನು ಹೇಳಿ ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಮಯ ಭಾಳ ಆಗಿದೆ. ನಮ್ಮ ರೋಟರಿ ಪಾಸ್ಟ್ ಗವರ್ನರ್ ಅಭಿನಂದನ್ ಶೆಟ್ಟಿ ಅವರ ನಮಗೆ ಗೊತ್ತಿದೆ, ಅವರು ಭಾಳಷ್ಟು ಒಳ್ಳೆಯ ಭಾಷಣಕಾರರು ಹಾಗೂ ಸಂಪನ್ಮೂಲ ವ್ಯಕ್ತಿ. ಅವರ 30 ನಿಮಿಷದ ಭಾಷಣವೂ ಸಹ ಇದೆ. ಹಾಗಾಗಿ ನಾನು ಕೇವಲ 2 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ವಿಶೇಷ ಸ್ಥಾನಮಾನಕ್ಕೆ ಅಂದರೆ IF ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ, ವೈಸ್ ಪ್ರೆಸಿಡೆಂಟ್ ಆಗಿ, ನಂತರ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಜವಾಬ್ದಾರಿ ತಗೊಳ್ತಿರುವ ಆ ಸ್ಥಾನಕ್ಕೆ ನೀವೆಲ್ಲ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸ್ ನನಗೆ ಈ ಗೌರವವನ್ನು ಕೊಟ್ಟಿದೆ ಅಂತ ಅಂದ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಿಗೆ ನಿನ್ನೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಹರಿಕಾರ ಅಂತ ನಾವೆಲ್ಲ ಏನು ಶಿವಮೊಗ್ಗಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ಆಕಸ್ಮಿಕ ಅದು ನನಗೆ ಒಂದು ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಶ್ರೀಯುತ ರುದ್ರೇಗೌಡರಿದ್ದರು, MP ರಾಘವೇಂದ್ರ ಅವರಿದ್ದು, ಅವ್ರದ್ದು ನಮ್ಮ ಮನೆಯ ಪಕ್ಕನೇ ಅವ್ರದ್ದು ಒಂದು ಲೇಔಟ್ ಇದೆ. ಅಲ್ಲಿ ಒಂದು ಮೈತ್ರೇಯ ದೇವಿ ಲೇಔಟನ್ನು ಉದ್ಘಾಟನೆ ಆಯಿತು. ಹಳೆಯದು ಅದಕ್ಕೆ ನಾಮಕರಣ ಆಯಿತು. ಸುಮ್ಮನೆ ಹೋಗಿದ್ವಿ. ಅಲ್ಲಿ
ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಂದ ನನಗೆ ಸನ್ಮಾನ ಸಿಕ್ತು. ಅಭಿವೃದ್ಧಿಯ ಹರಿಕಾರರಿಂದ ಸಿಕ್ಕಿರೋದ್ರಿಂದ ಅದು ವಿಶೇಷ ಅಭಿಮಾನ, ಅದು ನನಗೆ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಮೆಂಟರ್ ಇಲ್ಲಿ ಶ್ರೀಯುತ ಎಸ್ ರುದ್ರೇಗೌಡರು. ನಾವು ಈ ಸ್ಥಾನಕ್ಕೆ ಬರಲಿಕ್ಕೆ ನಮ್ಮ ಸಂಸ್ಥೆ ಶಾಂತಲಾ, ರುದ್ರೇಗೌಡರು ಹೊರದಿಂಸಿದಂಥ ಲೀಡರ್ಶಿಪ್ಪು ಮತ್ತು ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಇನ್ನು 10 ವರ್ಷ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಚೇಂಬರ್ ಆಫ್ ಕಾಮರ್ಸಲ್ಲಿ ನಿರ್ದೇಶಕನಾಗಿ ಮತ್ತು 2 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದೆ. ಅದರ ಮತ್ತು ರೋಟ್ರಿ ಅನ್ನೋದು ಬೆಸ್ಟ್ ಆರ್ಗನೈಸೇಷನ್ ಅಭಿನಂದನ್ ಶೆಟ್ಟಿ ಅವರ ಮತ್ತು ಇಲ್ಲಿರೋ ರೋಟರಿ ಅವರು, ಅದು ಒಳ್ಳೆಯ ಲೀಡರ್ಶಿಪ್ಪು ಮತ್ತು ಸಿಸ್ಟಮ್ಸ್ನ ಹೇಳಿಕೊಡುವಂಥ ಸಂಸ್ಥೆ. ಅದರಲ್ಲಿ ಪಳಗಿದ ನಾನು ನಮ್ಮ ಸಂಸ್ಥೆ IF-ನ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ನಾನು ನಿರ್ವಹಿಸ್ತಾ ಇದ್ದೀನಿ. 2 ನಿಮಿಷದಲ್ಲಿ ನಮ್ಮ ಫೌಂಡ್ರಿ, ಭಾಳಷ್ಟು ಜನಕ್ಕೆ IF ಅಂದ್ರೆ ಏನು ಅಂತ ಹೇಳಲಿಕ್ಕೆ 2 ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಫೌಂಡ್ರಿ ಅಂದರೆ ಭಾಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಶಿವಮೊಗ್ಗ, ಮಾಚನಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಟೆಕ್ನೋ ರಿಂಗ್ಸ್ನವ್ರು ಇದ್ದಾರೆ, ಶರತ್, ಅಲ್ಲಿ ಬಂದರೆ ಗೊತ್ತಾಗುತ್ತೆ. ನಾವು ಫೌಂಡ್ರಿ ಇಂಡಸ್ಟ್ರಿನ ಮದರ್ ಇಂಡಸ್ಟ್ರೀಸ್ ಆಫ್ ಆಲ್ ಇಂಜಿನಿಯರಿಂಗ್ ಅಂತೀವಿ. ಅಂದರೆ ಇಟ್ ಈಸ್ ಫ್ರಮ್ ಊಮ್ ಟು ಟೂಮ್. ಡಾಕ್ಟ್ರು ಉಪಯೋಗಿಸುವಂತಹ ಆಪರೇಷನ್ ಟೈಮಲ್ಲಿ ಉಪಯೋಗಿಸಿದ ಟೇಬಲ್ಲು ಸತ್ತಾಗ ನಮಗೆ ಏನು ಬೆಂಕಿ ಇಡ್ತಾರಲ್ಲ ಚಿತೆ, ಅದಕ್ಕಷ್ಟಕ್ಕೂ ನಮ್ಮ ಪಾರ್ಟ್ ಎಲ್ಲ ನಮ್ಮ ಜೀವನದ ಉದ್ದಕ್ಕೂ ನಮ್ಮ ಜೊತೆಗೆ ಫೌಂಡ್ರಿಯ ಪಾರ್ಟ್ಸ್ ಇರುತ್ತೆ. ನೀವೆಲ್ಲ ಇಲ್ಲಿ ಬಂದಿರುವಂತಹ ವೆಹಿಕಲ್ಗೆ ನಾವು ಉಪಯೋಗಿಸ್ತೀವಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀರು ಬೇಕು, ನೀರನ್ನ ಸಂಪಿಂದ ಎತ್ತಲಿಕ್ಕೆ ಪಂಪ್ ಬೇಕು, ಅದಕ್ಕೆ ನಮ್ಮ ಕ್ಯಾಸ್ಟಿಂಗ್ಸಿನ ದಾರಿ ಎರೆದಿದ್ದೀವಿ. ಹಾಗಾಗಿ ಫೌಂಡ್ರಿ ಇಂಡಸ್ಟ್ರಿ ಈಸ್ ಅನ್ ಎಸೆನ್ಷಿಯಲ್ ಇಂಡಸ್ಟ್ರಿ ಫಾರ್ ಮೆನಿ ಇಯರ್ಸ್. ಅದು ಈಗ ಹಿಂದೂ ಇತ್ತು, ಮುಂದೂ ಇರುತ್ತೆ, ಅದ್ರ ವೇಗ ಬೇರೆ ಆಗುತ್ತೆ ಅಷ್ಟೇ. ಇನ್ನು ಕಮಿಂಗ್ ಟು ದಿ IAF ಅಂದರೆ ದ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಫೌಂಡ್ರಿಮನ್, ಇಟ್ ಈಸ್ ಎ ನ್ಯಾಷನಲ್ ಬಾಡಿ. ಒಟ್ಟು 4 ರೀಜನ್, ಸೌತ್, ನಾರ್ತ್, ಈಸ್ಟ್, ವೆಸ್ಟ್, ಆ ರೀತಿಯ 4 ರೀಜನಲ್ಲಿ ಸದಸ್ಯತ್ವ ಇದೆ. ಸುಮಾರು 2400 ಮೆಂಬರ್ಸು ಇದಕ್ಕೆ ಮೆಂಬರ್ ಆಗಿದ್ದಾರೆ. ಫೌಂಡ್ರೀಸು, ಸಪ್ಲೈಯರ್ಸು ಮತ್ತು ಕೆಲವು ಕಸ್ಟಮರ್ಸ್, ಇದಿಷ್ಟು ಅದು ಸಂಸ್ಥೆ. ಈಗಿನ ಆಯ್ಕೆ ಪ್ರತಿ 4 ವರ್ಷಕ್ಕೆ ಒಂದೊಂದು ರೀಜನಿಗೆ ಬರುತ್ತೆ. ಸದರ್ನ್ ರೀಜನ್, ನಾರ್ತ್, ಈಸ್ಟ್, ವೆಸ್ಟಿನ ನಾಯಕರು ಅದನ್ನು ಚುಕ್ಕಾಣಿ ಹಿಡಿದ್ದಾರೆ. 1 ವರ್ಷದ ಅವಧಿ, 1 ವರ್ಷ ವೈಸ್ ಪ್ರೆಸಿಡೆಂಟ್, ಈಗ ಇದರಲ್ಲಿದ್ದಾಗೆ 1 ವರ್ಷ ಪ್ರೆಸಿಡೆಂಟ್. ನಮಗೆ ಭಾಳ 365 ನಮ್ಮ ಕಾರ್ಯವನ್ನು ತೋರಿಸ್ಬೇಕು. ಆ ರೀತಿಯ ಒಂದು ಇದಾಗುತ್ತೆ. ಅದರ ಆಯ್ಕೆ ಭಾಳ ಕಠಿಣನೇ ಆಗುತ್ತೆ, ಸುಮ್ಮನೆ ಸುಲಭವಾಗಲ್ಲ. ಇದು ಕರ್ನಾಟಕಕ್ಕೆ ಸದರ್ನ್ ರೀಜನ್ನಿಂದ ನಾನು 2ನೇ ಪ್ರೆಸಿಡೆಂಟ್ ಆಗ್ತಾ ಇರೋದು. ನ್ಯಾಷನಲ್ ಬಾಡಿ 72 ಇಯರ್ಸ್, ಇಲ್ಲಿಂದ 10 ವರ್ಷ, ಶಿವಮೊಗ್ಗ ಚೇಂಬರ್ಗಿಂತ 10 ವರ್ಷದ ಹೆಚ್ಚಿನ ಸಂಸ್ಥೆ, ಅಲ್ಲಿಗೆ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಹಕರಿಸಿದ ನಮ್ಮ ನ್ಯಾಷನಲ್ ಕೌನ್ಸಿಲ್ ಮೆಂಬರ್ಸ್, ಪಾಸ್ಟ್ ಪ್ರೆಸಿಡೆಂಟ್ಸ್ ಎಲ್ಲರಿಗೂ ಈ ವೇದಿಕೆ ಮೂಲಕ ಧನ್ಯವಾದವನ್ನು ಅರ್ಪಿಸುತ್ತಾ, ಆ ವರ್ಷ ಏನು ಮಾಡ್ತೀವಿ ಅಂತ ನನಗೆ ಅಂದರೆ ನನ್ನದೇ ಆದ ಕೆಲವು ಚಿಂತನೆಗಳಿದೆ. ಈಗಿನ ಪ್ರತಾಪ್ ಬಂದು ಕೇಳಿದ್ರು, ಅಣ್ಣ ನಿಂದಲ್ಲೇ ಪ್ಲಾನಿಂಗ್ ಸ್ಟಾರ್ಟ್ ಆಗಿದೆ ಅಂತ. ನಾನು ಯಾವಾಗಲೂ ಐ ಆಮ್ ಎ ಗುಡ್ ಪ್ಲಾನರ್ ಆ್ಯಂಡ್ ಗುಡ್ ಎಕ್ಸಿಕ್ಯೂಟರ್. ಹಾಗಾಗಿ ನಾನು ಅಲ್ಲೇ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಒಂದು ಡಿಸಿಸಿವ್, ಡಿಜಿಟಲ್ ಆ್ಯಂಡ್ ಈಗಿನ ಸಾಹೇಬರು ಮಾತಾಡ್ತಾ ಇದ್ರು, ನಮ್ಮ ಪ್ರಸಾದ್ ಅವರು, ಆ ರೀತಿಯ ಡಿಜಿಟಲ್ ಮತ್ತು ಡೈನಮಿಕ್ ಆರ್ಗನೈಸೇಷನ್ ಮಾಡಿ ಅದರ ಮೂಲಕ ಫೌಂಡ್ರಿಯ, ಈಗ ಇತ್ತೀಚೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರ ಸ್ಲೋಗನ್ ಆತ್ಮನಿರ್ಭರ್ ಮಾಡಿ ಕಲ್ಕತ್ತಾದಲ್ಲಿ ಹೆಡ್ ಆಫೀಸ್ ಇದ್ದರು. ನಮ್ಮ ಹೆಚ್ಚಿನ ಒಡನಾಟ ಡೆಲ್ಲಿಯಲ್ಲಿರುತ್ತೆ. ಹಾಗಾಗಿ ಡೆಲ್ಲಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮೂಲಕ ಒಂದು 500 ಕೋಟಿಯ ಒಂದು ಇದನ್ನು ಫಾರ್ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಫಂಡನ್ನು ನಾವು ಪ್ರಯತ್ನಿಸ್ತಾ ಇದ್ದೀವಿ. ಅದಾಗುತ್ತೆ ಸದ್ಯದಲ್ಲೇ. ಆ ರೀತಿಯ ನಮ್ಮ ಮೆಂಬರ್ಸಿಗೆ ಅನುಕೂಲವಾದಂಥ ಕಾರ್ಯಗಳನ್ನ ಮಾಡ್ತಾ, ಇದೆಲ್ಲದಕ್ಕೂ ಮುಖ್ಯ ಕಾರಣ ನಿನ್ನೆ MP ಅವರಿಗೆ ಹೇಳ್ತಾ ಇದ್ದೆ, 8 ವರ್ಷದಿಂದ ನಾನು ಇದು ಪ್ರಯತ್ನ ಆಗ್ತಾ ಇದ್ದೆ, ನಾನು ಆಗಬೇಕು ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ರುದ್ರೇಗೌಡರು ಹುರಿದುಂಬಿಸ್ತಾ ಇದ್ರು. ಆಗಿರಲಿಲ್ಲ. ಅದು ಏನು ಅಂದರೆ ನಮ್ಮಲ್ಲಿ ಕೆಲವೊಂದು ಏನು ರಾಜಕೀಯ ನಡೆಯೋದಿಲ್ಲ, ಜಾತಿ ನಡೆಯೋದಿಲ್ಲ, ಪ್ಯೂರ್ಲಿ ಆನ್ ಮೆರಿಟ್ಸ್. ಆಮೇಲೆ ಯಾವ ರೀತಿಯ ಸಿಸ್ಟಮ್ಸ್ ಇದೆ ಅದ್ರ ಪ್ರಕಾರ ಅಲ್ಲಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗ್ತಾರೆ. ಹಾಗಾಗಿ ಅಲ್ಲಿ ಏನು ನೋಡ್ತಾ ಇದ್ರೆ ಗೊತ್ತಿಲ್ಲ, ನಿಮ್ಮ ಶಿವಮೊಗ್ಗದಲ್ಲಿ ಫೆಸಿಲಿಟಿ ಇರಲಿಲ್ಲ, ಟೈರ್ 2 ಸಿಟಿ ಅಂತ ಹೇಳ್ತಾ ಇದ್ರು. ಈಗೇನು ನಮ್ಮದು ಏರ್ಪೋರ್ಟ್ ಆಗ್ತಾ ಇದೆ, ಕನೆಕ್ಟಿವಿಟಿ ಆಗ್ತಾ ಇದೆ, ರೋಡು, ಇದೆಲ್ಲದಕ್ಕೂ ಆ ಅಭಿವೃದ್ಧಿಯನ್ನು ಗಮನಿಸಿ ಈಗ ಕರ್ನಾಟಕದಲ್ಲಿ ಅದು ಶಿವಮೊಗ್ಗ ನಮ್ಮದು 62 ಮೆಂಬರ್ಸ್ ಇರುವಂಥ ಚಾಪ್ಟರು. ಮುಂದಿನ ದಿನಗಳಲ್ಲಿ ಮೆಂಬರ್ಶಿಪ್ಪನ್ನು ಹೆಚ್ಚು ಮಾಡ್ತೀವಿ. ಆ ಚಾಪ್ಟರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಾನು ನಿನ್ನೆ ರಾಘವೇಂದ್ರರಿಗೆ ಹೇಳ್ತಾ ಇದ್ದೆ, ನಿಮ್ಮ ಪ್ರಯತ್ನ ಸರ್ವಾಂಗೀಣ ಅಭಿವೃದ್ಧಿ ಶಿವಮೊಗ್ಗಕ್ಕಾಗಿದೆ. ಮುಖ್ಯವಾಗಿ ಏರ್ಪೋರ್ಟ್ ಬರ್ತಾ ಇದೆ, ಅದರ ಮೂಲಕ, ಯಾಕಂದರೆ ಎಲ್ಲ ಕಡೆಯಿಂದ ಜನ ಬರಬೇಕು, ನಾರ್ತ್, ಈಸ್ಟ್, ಸೌತಿಂದ, ವೆಸ್ಟಿಂದ, ಆ ರೀತಿಯ ಒಂದು ಅನುಕೂಲ ಆಗಿದೆ. ಹಾಗಾಗಿ ನಾನೇನಾದ್ರು ಇವತ್ತು ವೈಸ್ ಪ್ರೆಸಿಡೆಂಟ್ ಆಗಿದೆ, ಅದು ಮೊದಲನಾಗಿ ರುದ್ರೇಗೌಡರ ಕಾರಣ, ನಮ್ಮ ಸಂಸ್ಥೆ ಕಾರಣ, ಮತ್ತು ಇದಕ್ಕೆ ನಮ್ಮ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರರಿಗೆ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಚಂದ್ರಶೇಖರ್ ಅವರಿಗೆ ದೊರೆತಿರುವಂಥ ಗೌರವ ಇಡೀ ಶಿವಮೊಗ್ಗಕ್ಕೆ, ಇಡೀ ಮಲೆನಾಡಿಗೆ, ಇಡೀ ಮಲೆನಾಡಿನ ಫೌಂಡ್ರಿ ಉದ್ಯಮಕ್ಕೆ ದೊರೆತಿರುವ ಗೌರವ ಅಂತ ಭಾವಿಸ್ತಾ
ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀ ಟಿ.ಆರ್. ಅಶ್ವತ್ಥನಾರಾಯಣ ಶೆಟ್ಟಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ 60 ವರ್ಷಗಳ ಇತಿಹಾಸದಲ್ಲಿ 4 ದಶಕಗಳ ಕಾಲ ಸಂಘದ ಹಲವಾರು ಹುದ್ದೆಗಳನ್ನು ಅಲಂಕರಿಸಿಕೊಂಡು ಹೆಜ್ಜೆ ಹೆಜ್ಜೆಗೂ ತಮ್ಮ ಅನುಭವ ದಾರ ಎರೆದವರು ಶ್ರೀ ಟಿ.ಆರ್. ಅಶ್ವತ್ಥನಾರಾಯಣರವರು. 2010ರಿಂದ 2012ರವರೆಗೆ ಅಧ್ಯಕ್ಷರಾಗಿದ್ದವರು ಪ್ರವೇಶ ತೆರಿಗೆ, RMC ತೆರಿಗೆ, ಅಬಕಾರಿ ಸುಂಕ, ಅಗತ್ಯ ವಸ್ತು ಶಾಸನ, ವಹಿವಾಟು ತೆರಿಗೆ ಸಂಬಂಧವಾಗಿ ಬಹಳ ಪ್ರಮುಖವಾಗಿ ಸಕಲ ಸೌಲಭ್ಯವಿರುವ ESI ಆಸ್ಪತ್ರೆ ಸಂಬಂಧ ಇವರದು ಪ್ರಾಮಾಣಿಕ ಪ್ರಯತ್ನ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರೊಡನೆ ಇವರದು ಅವಿನಾಭಾವ ಸಂಬಂಧ. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಶ್ರೀ ಟಿ.ಆರ್. ಅಶ್ವತ್ಥನಾರಾಯಣ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮಹಿಳಾ ಶಕ್ತಿ ದೇಶದ ಶಕ್ತಿ. ಮನೆಯಲ್ಲೊಬ್ಬಳು ಮಹಿಳೆ ಆದರೆ ಇಡೀ ಕುಟುಂಬವೇ ವಿದ್ಯಾವಂತರಾದಂತೆ. ಅದರಂತೆಯೇ ಮಹಿಳೆ ಒಬ್ಬ ಉತ್ತಮ ಯಶಸ್ವಿ ಉದ್ಯಮಿಯಾದರೆ ಪ್ರಾಯಶಃ ಅದು ಇಡೀ ಸಮೂಹ ಬೆಳವಣಿಗೆಗೆ ಒಳಪಟ್ಟಂತೆ. ಅಂತಹ ಅಪೂರ್ವ ಸಾಧನೆ ಮಾಡಿದ ವಿಶಿಷ್ಟ ಸಾಧಕಿ FKCCIನ 2022ನೇ ಸಾಲಿನ ಮಹಿಳಾ ಸಾಧಕಿ ಪ್ರಶಸ್ತಿ ಪುರಸ್ಕೃತೆ, ನಮ್ಮ ಇಂದಿನ ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಸೌಮ್ಯರಾಜ್. ದಯವಿಟ್ಟು ದಂಪತಿಗಳು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಅವರ್ ಸ್ಪೆಷಲ್ ಇನ್ವೈಟಿ ಶ್ರೀ T.N. Lakshmikant, please introduce her to this August gathering. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀಮತಿ ಸೌಮ್ಯರಾಜ್ ಅವರನ್ನು ನಾನು ಸಭೆಗೆ ಪರಿಚಯಿಸಲು ಖುಷಿಯಾಗುತ್ತದೆ. ಶ್ರೀಮತಿ ಸೌಮ್ಯರಾಜ್ ಅವರ ತಂದೆ ಸೋಮಶೇಖರ್, ತಾಯಿ ಜಯಶ್ರೀರವರ ಮೊದಲನೇ ಪುತ್ರಿಯಾಗಿ ದಿನಾಂಕ 21ನೇ ಮಾರ್ಚ್ 1984ರಲ್ಲಿ ಜನಿಸಿರುತ್ತಾರೆ. ಒಬ್ಬ ಸಹೋದರ ಸಾಗರ್, ಪತಿ ಗುರುರಾಜ್. ಇವರಿಗೆ 2 ಪುಟಾಣಿ ಮಕ್ಕಳು, ಮಗ ತನಯ್, ಮಗಳು ರೋಹಿಕಾ. ಶ್ರೀಮತಿ ಸೌಮ್ಯರಾಜ್ರವರು MBA ಸ್ನಾತಕೋತ್ತರ ಪದವಿ ಹಾಗೂ ಡಿಪ್ಲೊಮಾ ಇನ್ ಅಪೆರಲ್ ಡಿಸೈನ್ ವಿದ್ಯಾರ್ಹತೆ ಹೊಂದಿರುತ್ತಾರೆ. ಶ್ರೀಮತಿ ಸೌಮ್ಯರಾಜ್ ಅವರು ಕುಟುಂಬ ನಿರ್ವಹಣೆ ಜೊತೆಗೆ ಸ್ವಂತ ಉದ್ಯಮ ಮಾಡುವ ಆಸಕ್ತಿ ಹೊಂದಿ 1918ರಲ್ಲಿ ಶಿವಮೊಗ್ಗ ನಗರದ ಪೊಲೀಸ್ ಚೌಕಿಯ ಮುಖ್ಯ ರಸ್ತೆ ಹತ್ತಿರವಿರುವ ಬಾಲಾಜಿ ಕಾಂಪ್ಲೆಕ್ಸಿನಲ್ಲಿ ತಮ್ಮ ಮುದ್ದಿನ ಮಗಳ ಹೆಸರಿನಲ್ಲಿ ಮೆಜರ್ಸ್ ರೋಹಿಕಾ ಕ್ರಿಯೇಷನ್ ಎಂಬ ನಾಮಧೇಯದೊಂದಿಗೆ ಸಣ್ಣ ಮತ್ತು ಮಾಧ್ಯಮ ವರ್ಗದ ಕೈಗಾರಿಕೆಗಳ ಅಡಿಯಲ್ಲಿ 30 ಲಕ್ಷ ಬಂಡವಾಳದೊಂದಿಗೆ ಸ್ವಂತ ರೆಡಿಮೇಡ್ ಗಾರ್ಮೆಂಟ್ಸ್ ಉದ್ದಿಮೆಯನ್ನು ಪ್ರಾರಂಭಿಸಿ ಈಗ ವಾರ್ಷಿಕ 1 ಕೋಟಿಗೂ ಹೆಚ್ಚು ಬಂಡವಾಳದಲ್ಲಿ ವ್ಯವಹರಿಸುತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ 65ರಿಂದ 70 ಕೌಶಲ್ಯ ಹೊಂದಿರುವ ಉದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿದ್ದು 120 ಹೊಲಿಗೆ ಯಂತ್ರಗಳನ್ನು ಅಳವಡಿಸಿರುತ್ತಾರೆ. ನೇಯ್ಗೆ ಮಾಡಿರುವ ಬಟ್ಟೆಯನ್ನು ಉಪಯೋಗಿಸಿ ವಿವಿಧ ವಿನ್ಯಾಸಗಳೊಂದಿಗೆ ಪ್ರತಿ ತಿಂಗಳು 20,000ದಿಂದ 25,000 ಪುರುಷರ, ಮಹಿಳೆಯರ ಮತ್ತು ಎಲ್ಲ ವಯಸ್ಸಿನ ಮಕ್ಕಳ ರೆಡಿಮೇಡ್ ಉಡುಪುಗಳನ್ನು ಸಿದ್ಧಪಡಿಸಿ ವಿತರಣೆ ಮಾಡುತ್ತಿದ್ದಾರೆ. ವಿವಿಧ ಬಗೆಯ ಸಿದ್ಧ ಉಡುಪುಗಳು ಹಾಗೂ ಯೂನಿಫಾರ್ಮ್ ಪರಿಕರಗಳ ತಯಾರಕರು, ಕಸ್ಟಮರೈಸ್ ಡಿಸೈನ್ ಉಡುಪುಗಳ ತಯಾರಿಕೆ ಜೊತೆಗೆ ನಿರುದ್ಯೋಗಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಿ ಅವರಿಗೆ ಉದ್ಯೋಗವನ್ನು ನೀಡಿರುತ್ತಾರೆ. ಸಂಸ್ಥೆಯ ವಿಶೇಷವೆಂದರೆ 3 ವಿಕಲಚೇತನರಿಗೆ ತರಬೇತಿ ನೀಡಿ ಉದ್ಯೋಗ ಕೊಟ್ಟು ಮಾನವೀಯತೆಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಎಂಬುದು ಇಲ್ಲಿ ಗಮನಾರ್ಹ ವಿಷಯ. ವಿಶೇಷವೆಂದರೆ ಕಳೆದ ಕೊರೋನಾ ಮಹಾಮಾರಿ ಸಮಯದಲ್ಲಿ PP ಕಿಟ್ ಮತ್ತು ಮಾಸ್ಕ್ಗಳನ್ನು ತುರ್ತು ಸಮಯದಲ್ಲಿ ಕಡಿಮೆ ಅವಧಿಯಲ್ಲಿ ವಿವಿಧ ವಿನ್ಯಾಸದಲ್ಲಿ ತಯಾರಿಸಿ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಿ ಕೀರ್ತಿಗೆ ಪಾತ್ರರು. ಇವರು ಹಲವಾರು ಕಂಪನಿಗಳೊಂದಿಗೆ ವ್ಯವಹಾರದ ಬಾಂಧವ್ಯವನ್ನು ಇಟ್ಟುಕೊಂಡಿರುತ್ತಾರೆ.
ಮಹಿಳಾ ಸಬಲೀಕರಣ ಹಾಗೂ ಉತ್ತೇಜನ ಯೋಜನೆಯಲ್ಲಿ ಶಿವಮೊಗ್ಗ ಜನಶಿಕ್ಷಣ ಸಂಸ್ಥೆ ಜೊತೆಗೂಡಿ ಸುಮಾರು 650ರಿಂದ 700 ನಿರುದ್ಯೋಗಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಿ ಉದ್ಯೋಗದ ದಾರಿ ಮಾಡುವಲ್ಲಿ ತಮ್ಮ ಉದ್ಯೋಗದ ಜೊತೆಗೆ ಜನಹಿತ ಸೇವಾ ಕೆಲಸವನ್ನು ರೂಢಿಸಿಕೊಂಡಿದ್ದಾರೆ. JCI ಹಲವು ಸಹಕಾರಿ ಸಂಸ್ಥೆಗಳು ಇವರ ಉದ್ಯಮಿಗೆ ಉತ್ತೇಜನ ಕೊಟ್ಟು ವಿಶೇಷತೆಯನ್ನು ಗುರುತು ಮಾಡಿ ಇವರು ಶಿವಮೊಗ್ಗ ಸಮನ್ವಯ ಸಮಿತಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆಯಾಗಿರ್ತಾರೆ. ವಿಶೇಷವಾಗಿ ನಮ್ಮ ಮಹಾಸಂಸ್ಥೆಯಾದ FKCCI ಬೆಂಗಳೂರಿನಲ್ಲಿ 2022ನೇ ಸಾಲಿನ ಮಹಿಳಾ ಸಾಧಕಿ ಪ್ರಶಸ್ತಿಗೆ ಆಯ್ಕೆಯಾಗಿ ಸನ್ಮಾನ ಪಡೆದು ಪ್ರಶಸ್ತಿ ಸ್ವೀಕರಿಸಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆ ಆಗಿದೆ ಎಂದು ತಿಳಿಸಲು ಸಂತೋಷವಾಗುತ್ತದೆ. ಇವರು ನಮ್ಮ ಸಂಘದ ಅಜೀವ ಸದಸ್ಯರಾಗಿದ್ದು ಇವರೇ ಇಂದಿನ ಸಮಾರಂಭದಲ್ಲಿ ನಮ್ಮ ಸಂಘದಿಂದ ವಿಶೇಷ ಸನ್ಮಾನಕ್ಕೆ ಪಾತ್ರರಾಗಿರುವ ಮಹಿಳಾ ಉದ್ಯಮಿ ಶ್ರೀಮತಿ ಸೌಮ್ಯ ರಾಜ್ರವರು. On behalf of Shimoga District Chamber of Commerce and Industry, we heartily congratulate Srimati Soumya Raj for this wonderful achievement. Please, I request give him a big applause. ಶ್ರೀಮತಿ ಸೌಮ್ಯರಾಜ್ ಅವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ರೂಹಿಕಾ ಕ್ರಿಯೇಷನ್ಸ್ ವತಿಯಿಂದ ಐ ಥ್ಯಾಂಕ್ ಆಲ್ ದ ಡಿಗ್ನಿಟರೀಸ್ ಫಾರ್ ಬೀಯಿಂಗ್ ರೆಕಗ್ನೈಸಿಂಗ್ ದ ಎಫರ್ಟ್ ದಟ್ ಐ ಹ್ಯಾವ್ ಮೇಡ್ ಟಿಲ್ ಅಂಡ್ ನಾಳೆ ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ನಾನು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಎಲ್ಲ ಕಾರ್ಮಿಕ ದಿನಾಚರಣೆಯ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಸಣ್ಣ ಯೂನಿಟ್ ನಮ್ದು ಅಂದ್ರೆ ಇಟ್ ಸ್ಟಾರ್ಟೆಡ್ ವಿತ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್ ಲೈಕ್ ಫ್ರಮ್ 8 members to now it has reached up to 75 almost, and apart from the post covid effect, we have been trying to sustain and apart from the thinking like a business like a profitable unit, we are being trying to sustain in the market, we are putting the effort. And ಏನಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಣಬಲ ಜನಬಲ ತೋಳ್ಬಲ ಎಲ್ಲ ಇದ್ದೂನು ಏನು ಮಾಡಕ್ ಆಗ್ತಾ ಇರಲ್ಲ. ಕೆಲವೊಂದ್ಸತಿ ನಾವು ತೋಳ್ಬಲನ ನಂಬ್ಕೊಂಡಿದೀವಿ, ದೈವಬಲನ ನಂಬ್ಕೊಂಡಿದೀವಿ, ವಿಚ್ ವಿ ಆರ್ ಟ್ರೈಂಗ್ ಟು ಪ್ರೂವ್ ಇನ್ ದ ಲಾಂಗ್ ರನ್. ಅಂದ್ರೆ ಇವತ್ತು 60 ಜನ ಇರೋ ಸಂಸ್ಥೆ 600 ಜನ ಮಟ್ಟಿಗೆ ಬೆಳಿಬೇಕು ಅನ್ನೋ ಮಹದಾಸೆಯನ್ನ ಇಟ್ಕೊಂಡಿದೀನಿ. ಶ್ರೀ ಮಂಜುನಾಥ ಸ್ವಾಮಿ ಕೃಪೆಯಿಂದ ಎಲ್ಲ ನೆರೆದಿರುವ ಎಲ್ಲ ಹಿರಿಯರ ಆಶೀರ್ವಾದದಿಂದ ಈ ಸಂಸ್ಥೆಯನ್ನು ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳೆಸ್ಬೇಕಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು. ಬೆಳೆಯುವ ಚಿಗುರು ಮೊಳಕೆಯಲ್ಲೇ ನಾಯಕತ್ವ ಗುಣ ನಮ್ಮಲ್ಲಿದ್ದರೆ ಅದನ್ನು ತೋರ್ಪಡಿಸಲಿಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳು ಬೇಕಾಗಿರಲ್ಲ. ಅಂತಹ ಮತ್ತೋರ್ವ ವ್ಯಕ್ತಿ ನಮ್ಮ ಇಂದಿನ ಮುಖ್ಯ ಅತಿಥಿ, ರೊಟೇರಿಯನ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಶ್ರೀ ಅಭಿನಂದನ್ ಶೆಟ್ಟಿ. ವಿ ಕಾಲ್ ಹಿಮ್ ಆಸ್ ಅಭಿ ವಿತ್ ಲಾಟ್ಸ್ ಆಫ್ ಲವ್ ಅಂಡ್ ಅಫೆಕ್ಷನ್. ಐ ರಿಕ್ವೆಸ್ಟ್ ಅವರ್ ಪ್ರೆಸಿಡೆಂಟ್, ಪ್ಲೀಸ್ ಹಾನರ್ ಮಿಸ್ಟರ್ ಅಭಿನಂದನ್ ಶೆಟ್ಟಿ because our FKCC President Shri I.S. Prasad is leaving for an emergency meeting. So, ಸಂಸ್ಥೆಯ ಸ್ಥಾಪಕರನ್ನು ಸ್ಮರಿಸುವ ಈ ಅವಿಸ್ಮರಣೀಯ ಸಂದರ್ಭ.
ವಿಶೇಷ ವ್ಯಕ್ತಿಗಳಿಂದ ವೈಶಿಷ್ಟ್ಯಪೂರ್ಣ ಉಪನ್ಯಾಸವನ್ನು ಬಯಸುವುದು ನಮ್ಮ ಸಂಘದ ಆಶಯವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುವ ಅಂದರೆ ಮಂಗಳೂರು ಹೊನ್ನಾವರ ಹೆದ್ದಾರಿಯಲ್ಲಿ ಪಯಣಿಸುವ ಪ್ರಯಾಣಿಕರಿಗೆ ಹಲವು ದಶಕಗಳಿಂದ ಸುವ್ಯವಸ್ಥಿತ ಹಾಗೂ ಸುಸಜ್ಜಿತ ವಸತಿ ಹಾಗೂ ಭೋಜನವನ್ನು ಒದಗಿಸುವ ಸಂಸ್ಥೆಯೇ ಕುಂದಾಪುರದ ಹೋಟೆಲ್ ಹರಿಪ್ರಸಾದ್. ಇನ್ನೊಂದು ರೀತಿಯಿಂದ ಹೇಳುವುದಾದರೆ ಅದನ್ನ ಈಗಲಿನ ಗೂಗಲ್ ಮ್ಯಾಪ್ ಅಂತಾನೆ ಕರೆಯಬಹುದಾಗಿದೆ. ಪ್ರಸ್ತುತ ಪ್ರಸಿದ್ಧ ಈ ಸಂಸ್ಥೆಯ ಪಾಲುದಾರರಾದಂಥ ಶ್ರೀ ಅಭಿನಂದನ್ ಶೆಟ್ಟಿ ರವರು ವಿಶೇಷ ಇಂದಿನ ಉಪನ್ಯಾಸಕ್ಕಾಗಿ ಬಂದಿದ್ದಾರೆ. ಅವರನ್ನ ನಾನು ಮೊದಲನೇದಾಗಿ ತಮ್ಮೆಲ್ಲರಿಗೂ ಸಹ ಪರಿಚಯಿಸುತ್ತಿದ್ದೇನೆ. ತಮ್ಮ ಜನನ ಡಿಸೆಂಬರ್ 12, 1972ರಲ್ಲಿ. ವಿದ್ಯಾಭ್ಯಾಸ BBM ಅನ್ನು ಸೈಂಟ್ ಅಲೋಸಿಸ್ ಕಾಲೇಜ್ ಮಂಗಳೂರಿನಲ್ಲಿ ಮುಗಿಸಿರುತ್ತೀರಿ. BA ಯನ್ನು ಇಂಟರ್ ಡಿಪಾರ್ಟ್ಮೆಂಟಲ್ ಸ್ಟಡಿಗೆ ಸಂಬಂಧಿಸಿದಂತೆ ಫ್ರಾನ್ಸಿನ ಸ್ಟ್ರೋಬರ್ಗ್ನಲ್ಲಿ ನಡೆಯುತ್ತೀರಿ. ಹಾಗೆ MBA ಯನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಗೆ ಸಂಬಂಧಿಸಿ UKಯ ಲಂಡನ್ನಿನಲ್ಲಿ ಮುಗಿಸಿರುತ್ತೀರಿ. ತದನಂತರದಲ್ಲಿ ಶ್ರೀಮತಿ ನೀತಾರೊಂದಿಗೆ ವೈವಾಹಿಕ ಜೀವನ. ಪ್ರಸ್ತುತ 2 ಮಕ್ಕಳ ತಂದೆಯಾಗಿರುತ್ತೀರಿ. ತಮ್ಮ ವ್ಯವಹಾರ 3 ತಲೆಮಾರುಗಳಿಂದ ಬಂದಿದ್ದು, ತಾವುಗಳು ಕ್ರಿಯಾಶೀಲರಾಗಿದ್ದು ಹೋಟೆಲ್, ರಿಸಾರ್ಟ್, ತೋಟಗಾರಿಕೆ, ಪುಷ್ಪ ಹಾಗೂ ವಿದ್ಯಾಸಂಸ್ಥೆಗಳನ್ನು ನಡೆಸುವುದರಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದೀರಿ. ತಾವುಗಳು ಪಾಲುದಾರರಾದ ಕುಂದಾಪುರದ ಪ್ರಸಿದ್ಧ ಹೋಟೆಲ್ ಹರಿಪ್ರಸಾದ್, ಹೋಟೆಲ್ ಶಿವಪ್ರಸಾದ್ ಹಾಗೂ ಮುಖ್ಯ ಪಾಲುದಾರರಾಗಿ ಮೆಸರ್ಸ್ ಫೋರ್ಟ್ ಗೆಟ್ ಹಾಲಿಡೇಸ್ ಈ ಸಂಸ್ಥೆಯ ಹಿನ್ನೀರು, ನದಿ ಹಿನ್ನೀರು ಹಾಗೂ ಕಾಡಿನ ಮಧ್ಯಭಾಗದಲ್ಲಿ ರಿಸಾರ್ಟ್ಗಳನ್ನು ಹೊಂದಿರುತ್ತದೆ. ಮೂಲತಃ ತಾವುಗಳು ರೈತಾಪಿಯಾಗಿದ್ದು ಅಡಿಕೆ, ಭತ್ತ, ರಬ್ಬರ್, ತೆಂಗು ಹಾಗೂ ಡೈರಿ ಫಾರ್ಮ್ಗಳನ್ನು ಆಸಕ್ತಿಯಿಂದ ನಡೆಸುತ್ತಿದ್ದೀರಿ. ಫೋರ್ಟ್ ಗೆಟ್ ಎಜುಕೇಷನಲ್ ಟ್ರಸ್ಟ್ನ ಚೇರ್ಮನ್ ರಾಗಿಯೂ ಸಹ ತಮ್ಮ ಕೊಡುಗೆ ಅಪಾರ. ಸಾಮಾಜಿಕ ಕಳಕಳಿ ರೋಟರಿ ಯುವ ವಿಭಾಗದಲ್ಲಿ ಆದಂಥ ರೋಟ್ರಾಕ್ಟ್ನಲ್ಲಿ ಕ್ರಿಯಾಶೀಲರಾಗಿ ಗುರುತಿಸಿಕೊಂಡಿರುತ್ತೀರಿ. 3182 ರೋಟರಿ ಜಿಲ್ಲೆಯ ಗವರ್ನರ್ 2018-19 ಗವರ್ನರ್ ಆಗಿಯೂ ಸಹ ಸೇವೆ ಸಲ್ಲಿಸಿರುತ್ತೀರಿ. ರೋಟರಿ ಫೌಂಡೇಶನ್ ಈ ಮೂಲಕವಾಗಿ ಸಾಮಾಜಿಕ ಕಳಕಳಿಯ ಸಂಸ್ಥೆಯ ಸ್ಕಿನ್ ಬ್ಯಾಂಕ್ ಅಟ್ ಮಣಿಪಾಲ್ ಹಾಗೂ ಡಯಾಲಿಸಿಸ್ ಸೆಂಟರ್ ಅಟ್ ಕಲ್ಯಾಣ್ಪುರ್ ಹಾಗೂ ಸರ್ಕಾರಿ ಶಾಲೆಯೇ ಹೊಸ ಅಭಿವೃದ್ಧಿಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೀರಿ. ಈ ಸಂದರ್ಭದಲ್ಲಿ ಈ ಶ್ಲಾಘನೀಯ ತಮ್ಮ ಪಾತ್ರವನ್ನು ಗಮನಿಸಿ ಸಂಸ್ಥೆ ತಮ್ಮನ್ನು ಸ್ಟಾರ್ ಪರ್ಫಾರ್ಮರ್ ಫಾರ್ ಪಬ್ಲಿಕ್ ಇಮೇಜ್ ಎಂದೇ ಗುರುತಿಸಿದೆ. ಹಾಗೆಯೇ HRD ಅದ್ಭುತ ವಾಗ್ಮಿಯಾಗಿರುವ ತಾವುಗಳು ಹಲವು ಸಭೆ ಸಮಾರಂಭ ಹಾಗೂ ಸಂಕೀರ್ಣಗಳ ಮೂಲಕ ಯುವ ಸಮುದಾಯಕ್ಕೆ ತರಬೇತಿಯನ್ನು ಹಾಗೂ ಸ್ಫೂರ್ತಿಯ ಚಿಲುಮೆಯಾಗಿ ಕಾರ್ಯನಿರ್ವಹಿಸಿರುತ್ತೀರಿ. ದೇಶ ವಿದೇಶಗಳಲ್ಲಿ ನಡೆದ ಸಮ್ಮೇಳನಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿಯೂ ಸಹ ಪಾಲ್ಗೊಂಡಿರುವ ಅನುಭವ ತಮ್ಮದಾಗಿದೆ. ಶ್ರೀ ಅಭಿನಂದನ್ ಶೆಟ್ರೆ, ತಾವುಗಳು ನಿಜವಾಗಿ ಅರ್ಥದಲ್ಲಿ ಅಭಿನಂದನೆಗೆ ಭಾಜನರಾಗಿದ್ದು ತಮ್ಮನ್ನು ಇಂದಿನ ಸಭೆಯ ವಿಶೇಷ ವಾಗ್ಮಿಯಾಗಿ ಪರಿಚಯಿಸುವ ಸುಯೋಗ ನನ್ನದಾಗಿದೆ. ಇವರೇ ನನ್ನ ಕುಂದಾಪುರದ ಕುವರ ಅಭಿನಂದನ್ ಶೆಟ್ಟಿ. ಥ್ಯಾಂಕ್ ಯು ಸರ್. ಓವರ್ ಟು ಅಭಿನಂದನ್ ಶೆಟ್ಟಿ ಸರ್. ಸರ್, ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. ಈ ಭಾಗದ ಹಲವು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ರು. ಕೊನೆಗೆ ನನಗೂ ಸನ್ಮಾನ ಮಾಡಿದಾಗ ನನಗೆ ಯೋಚನೆ ಬಂದು, ನನ್ನೊಂದು ಹಳೆ ಘಟನೆ ನೆನಪಾಯಿತು ನನಗೆ. ಒಂದು ಕಡೆಯಲ್ಲಿ ನನ್ನನ್ನು ಸನ್ಮಾನ ಮಾಡಿದ್ರು. ನಾನು ಸೌಜನ್ಯಕ್ಕಾಗಿ ಕಡೆಗೆ ಕೇಳಿದೆ, ಔಟ್ ಆಫ್ ಹ್ಯೂಮಿಲಿಟಿ. ಅವರೆಲ್ಲ ಅಷ್ಟು ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಸನ್ಮಾನ ಮಾಡಿದ್ ಸರಿ, ನನಗೆ ಯಾಕೆ ಮಾಡಿದ್ದೀರಿ ನೀವು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನೀವೇನು ಮಾಡಲಿಲ್ಲ ನಮ್ಗೆ ಗೊತ್ತು, ಇನ್ನಾದರೂ ಏನಾದರೂ ಮಾಡಿ ಅಂತ ಒಂದು ಸನ್ಮಾನ ನಿಮಗೆ, ಅಂತ ಸನ್ಮಾನ ಅಂತ ನಾನು ಶಿವಮೊಗ್ಗ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದಂಥ ಎನ್ ಗೋಪಿನಾಥ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಸದಸ್ಯರೇ ಹಾಗೂ ಶಿವಮೊಗ್ಗದ ನಾಗರಿಕರೇ, ಬಹಳ ಸಂತೋಷ ಆಗ್ತದೆ. ಇವತ್ತು ಇಷ್ಟೊಂದು ಜನ ಈ ಒಂದು ಶಿವಮೊಗ್ಗದ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಸುಮಾರು 50 ವರ್ಷಗಳ ಒಂದು ಇತಿಹಾಸ, ಅದನ್ನು ಮೆಲುಕು ಹಾಕುವಂಥ ಒಂದು ಸಂಸ್ಥಾಪಕರ ದಿನಾಚರಣೆ,
ಒಂದು ಮಾತಿದೆ, ಜರ್ನಿ ಆಫ್ 1000 miles ಬಿಗಿನ್ಸ್ ಫ್ರಮ್ ದ ಫಸ್ಟ್ ಸ್ಟೆಪ್ ಅಂತ. 1000 ಮೈಲಿನ ಯಾತ್ರೆ ಕೂಡ ಒಂದು ಪುಟ್ಟ ಹೆಜ್ಜೆಯಿಂದ ಪ್ರಾರಂಭಗೊಳ್ಳುತ್ತದೆ ಅಂತ. ಬಹುಶಃ 1963ರಲ್ಲಿ ಈ ಊರಿನಲ್ಲಿರ್ತಕ್ಕಂಥ ಹಿರಿಯರು ಅವರೆಲ್ಲ ಸೇರಿ ಪ್ರಾರಂಭಿಸಿದಂಥ ಈ ಒಂದು ಸಂಸ್ಥೆ ಈ ಒಂದು ಕಳೆದ 59-60 ವರ್ಷಗಳಲ್ಲಿ ಈ ಊರಿಗೆ, ಇಲ್ಲಿನ ಉದ್ಯಮಗಳಿಗೆ, ವಿಶೇಷವಾಗಿ ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಲಿಕ್ಕೆ ಮಾಡಿದಂಥ ಒಂದು ಶ್ರಮ, ಇಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಎಲ್ಲ ದಿವ್ಯ ಹಿರಿಯ ಚೇತನಗಳಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಮತ್ತು ನನ್ನ ಗೌರವಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಹೇಳಿ ಕೇಳಿ ಕರಾವಳಿ ಭಾಗದವರು. ನಾವೆಲ್ಲ ಚಿಕ್ಕವರಿರುವಾಗ ನಮ್ಮ ಊರಿನಲ್ಲಿ ಒಂದು ಸಣ್ಣ ಬೋಲ್ಟ್ ನಟ್ ಬೇಕಾದರೂ ನಾವು ಶಿವಮೊಗ್ಗಕ್ಕೆ ನಮ್ಮ ಜನ ಓಡಿ ಬರ್ತಾ ಇದ್ರು. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ, ಹೋಟೆಲ್ ಉದ್ಯಮದಲ್ಲಿ, ಬೇರೆ ಬೇರೆ ಟ್ರೇಡ್ ಅಂಡ್ ಕಾಮರ್ಸ್ನಲ್ಲಿ ನಾವು ಕರಾವಳಿಯ ಜನ ಸ್ವಲ್ಪ ಮುಂದಿದ್ರು ಕೂಡ ವಿದ್ಯೆಯಲ್ಲಿ ಇಂಥ ಅಗತ್ಯಗಳು ಬಂದಾಗ ಬಹುಶಃ ನಾವು ಮುಖ ಮಾಡಿ ನಿಲ್ತಾ ಇದ್ದದ್ದು ಶಿವಮೊಗ್ಗದತ್ತ ಅನ್ನುವಂಥದ್ದು ನನ್ನ ಬಾಲ್ಯದ ನೆನಪುಗಳು ಸ್ನೇಹಿತರು. ರೇಡಿಯೇಟರ್ ರಿಪೇರಿ ಆಗಬೇಕು ಅಂದ್ರೆ ಶಿವಮೊಗ್ಗಕ್ಕೆ ಓಡಿ ಬರ್ತಾ ಇತ್ತು ನಾವು. ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ಗೆ ಒಂದು ಸಣ್ಣ ಪಾರ್ಟ್ ಬೇಕಾದರೂ ಉಡುಪಿ ಮಂಗಳೂರಿನಲ್ಲಿ ಸಿಗ್ತಿರ್ಲಿಲ್ಲ. ವಿ ಯೂಸ್ ಟು ಕಮ್ ಟು ಶಿವಮೊಗ್ಗ, ನಿಮಗೆಲ್ಲ ಗೊತ್ತಿರ್ಬೋದು. ಗ್ಯಾರೇಜಿನವರು ಸ್ಕ್ರ್ಯಾಪ್ ಬೇಕಾದ್ರೆ, ಏನಾದರೂ ಹಳೆಯ ಸಾಮಗ್ರಿಗಳು ಬೇಕಾದರೂ ಕೂಡ ಶಿವಮೊಗ್ಗಕ್ಕೆ ಬರ್ತಾ ಇದ್ರು. ನಾನು ಇವತ್ತು ನಾನು ನನ್ನ ಡ್ರೈವರ್ ಹತ್ರ ಮಾತನಾಡ್ತಾ ಹೇಳ್ತಾ ಇದ್ದೆ, ಈ ಪೀಪಲ್ ಆಫ್ ಶಿವಮೊಗ್ಗ ಆರ್ ವೆರಿ ಬ್ಲೆಸ್ಡ್. ಈ ಒಂದು ಊರಿನ ಸೊಬಗು ಹೇಗಿದೆ ಅಂತ ಹೇಳಿದ್ರೆ, ಬಹುಶಃ ಒಂದು ಕಡೆಯಲ್ಲಿ ಯು ಹ್ಯಾವ್ ಅನ್ ಅಡ್ವಾಂಟೇಜ್ ಆಫ್ ಅನ್ ಅಗ್ರೇರಿಯನ್ ಇಕಾನಮಿ, ಕೃಷಿ ಪ್ರಧಾನವಾದಂಥ ಒಂದು ಇಕಾನಮಿಯ ಒಂದು ಅಡ್ವಾಂಟೇಜ್ ನಿಮಗಿದೆ. ಐ ಆಮ್ ಟಾಕಿಂಗ್ ಅಬೌಟ್ ಅನ್ಡಿವೈಡೆಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಈ ಹಿಂದಿನ ದಾವಣಗೆರೆ ಜಿಲ್ಲೆಯೂ ಸೇರಿ. ಇನ್ನೊಂದು ಕಡೆಯಲ್ಲಿ ಯು ಹ್ಯಾವ್ ಅನ್ ಅಡ್ವಾಂಟೇಜ್ ಆಫ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಟ್ರೇಡ್ ಅಂಡ್ ಕಾಮರ್ಸ್. ಬಹುಶಃ ನಮ್ಮ ರಾಜ್ಯದ ಯಾವುದೇ ಜಿಲ್ಲೆಯನ್ನು ಕಂಡಾಗ ಬಹುಶಃ ಈ ಒಂದು ರೀತಿಯ ಅಡ್ವಾಂಟೇಜ್ ಇರುವಂಥ ಇನ್ನೊಂದು ಜಿಲ್ಲೆಯನ್ನ ನಾನು ಕಂಡಿದ್ದಿಲ್ಲ. ಬಹುಶಃ ಐ ಮೆ ನಾಟ್ ಬಿ ರಾಂಗ್ ಇನ್ ವಾಟ್ ಐ ಸೇ ಅಂತ ನನಗನ್ನಿಸ್ತದೆ. ದಟ್ಸ್ ವೈ ಐ ಕಾಲ್ ಯು ಬ್ಲೆಸ್ಡ್. ಆಗ ಮಾತನಾಡ್ತಾ ವಸಂತ್ ಹೋಬಳಿದಾರ್ ಅವರು ಈ ಒಂದು ನಿಮ್ಮ ಫೆಡರೇಷನ್, ನಿಮ್ಮ ಒಂದು ಚೇಂಬರ್ ಏನೆಲ್ಲ ಮಾಡಿದೆ ಕಳೆದ 60 ವರ್ಷಗಳಲ್ಲಿ ಎನ್ನುವ ವಿಷಯವನ್ನು ಹೇಳಿದ್ರು. ಬಹಳ ಸಂತೋಷ ಆಯಿತು. ಒಂದು ಚೇಂಬರ್ ಆಫ್ ಕಾಮರ್ಸ್ನ, ಒಂದು ಫೆಡರೇಷನ್ನ ಇಂಥ ಒಂದು ಒಕ್ಕೂಟಗಳ ಉದ್ದೇಶಗಳು ಕೂಡ ಅದೇ ಆಗಿರ್ತದೆ ಸ್ನೇಹಿತರೆ. ಒನ್ ಈಸ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಇಟ್ಸ್ ಮೆಂಬರ್ಸ್. ಇನ್ನೊಂದು, ಅಲ್ಲಿಯ ಊರಿನಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಪಡೆಯುವಂಥದ್ದು. ಇನ್ನೊಂದು, ಪ್ರಾಯಶಃ ಟು ಇನ್ಫ್ಲುಯೆನ್ಸ್ ಆನ್ ದ ರೆಗ್ಯುಲೇಷನ್ಸ್ ಅಂಡ್ ದ ಪಾಲಿಸೀಸ್ ಆಫ್ ದ ಗವರ್ಮೆಂಟ್. ನೀವೆಲ್ಲ ಸೇರಿ ಮಾಡಿದಾಗ, ಸಂಘ ಶಕ್ತಿಗೆ ಇರುವಂಥ ಒಂದು ಆ ಶಕ್ತಿ ಏನಿದೆ ಅದು ಮಾಡಿದಾಗ ಪ್ರಾಯಶಃ ಇಟ್ ಹೆಲ್ಪ್ಸ್ ಫೆಸಿಲಿಟೇಟ್ ಯುವರ್ ಬಿಸ್ನೆಸ್ ಅಂತ. ಅದು ಮಾತನ್ನು ಮುಂದುವರಿಸ್ತಾ ಅವ್ರು ಹೇಳ್ತಾ ಇದ್ರು. ಹಲವಾರು ವರ್ತಕರು ಇರ್ತಾರೆ ಒಂದು ಊರಿನಲ್ಲಿ, ಹಲವಾರು ಜನ ಇರ್ತಾರೆ. ಆದರೆ ಕೆಲಸ ಮಾಡಬೇಕಾಗಿ, ಮುಂದುವರಿಸಿ ಕೆಲಸ ಮಾಡಬೇಕಾಗುವಂಥ ಒಂದು ಅಗತ್ಯತೆ ಈ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಅಥವಾ ಇಲ್ಲಿಯ ಜನರಿಗೆ ಇರ್ತದೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೀಡರ್ಶಿಪ್ ಅಂಡ್ ಆರ್ಡಿನರಿ ಪೀಪಲ್ ಮೈ ಫ್ರೆಂಡ್ಸ್. ಒಂದು ಊರಿನಲ್ಲಿ ಸಾವಿರಾರು ಲಕ್ಷಗಟ್ಟಲೆ ವರ್ತಕರು ಇರ್ತಾರೆ. ದೇ ಅಲೋನ್ ಕೆನಾಟ್ ಮೇಕ್ ಎ ಡಿಫರೆನ್ಸ್. ಇಂಥ ವ್ಯವಸ್ಥೆಗಳು ಬಂದಾಗ, ಇಂಥ ಆರ್ಗನೈಸೇಷನ್ಗಳು ಬಂದಾಗ, ದೇ ಆರ್ ಏಬಲ್ ಟು ಕನ್ವಿನ್ಸ್ ದ ಗವರ್ಮೆಂಟ್ ಮೆಷಿನರೀಸ್. ಅವರು ಒಂದು ಸಾಧ್ಯತೆಯನ್ನು, ಇಂಥ ಒಂದು ನಮ್ಮ ಅವಕಾಶಗಳನ್ನು ದೇ ಕ್ಯಾನ್ ಮೇಕ್ ಯುವರ್ ಡ್ರೀಮ್ ರಿಯಲೈಸ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಅನ್ನುವಂಥದ್ದು ಒಂದು ಯಾವುದೇ ಇಕಾನಮಿಯ ಬಹಳಷ್ಟು ಮೂಲ ವಿಚಾರವಾಗಿರ್ತದೆ ಸ್ನೇಹಿತರೆ. ಪ್ರಾಯಶಃ ವಿ ಆಲ್ ಹ್ಯಾವ್ ಟು ಥಿಂಕ್ ಅಬೌಟ್ ದೋಸ್ ಥಿಂಗ್ಸ್. ಜಾಗತಿಕವಾಗಿ ನಾವು ಕಂಡಾಗ, ದೆರ್ ಇಸ್ ನೋ ಇಕಾನಮಿ ಇನ್ ದಿಸ್ ವರ್ಲ್ಡ್ ದಟ್ ಈಸ್ ನಾಟ್ ಸೀನ್ ಎ ಡಿಪ್ರೆಷನ್. ದೆರ್ ಇಸ್ ನೋ ಇಕಾನಮಿ ಇನ್ ದಿಸ್ ವರ್ಲ್ಡ್ ದಟ್ ಈಸ್ ನಾಟ್ ಅಂಡರ್ಗಾನ್ ಅಂಡ್ ರಿಸೆಷನ್. ರಿಸೆಷನ್ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಸ್ಲೋಯಿಂಗ್ ಆಫ್ ಇಕನಾಮಿಕ್ ಆಕ್ಟಿವಿಟೀಸ್. ಪೀಪಲ್ ಲೂಸ್ ಜಾಬ್, ಪೀಪಲ್ ಲೂಸ್ ಬಿಸ್ನೆಸಸ್. ಇದು ಆಗದೇ ಇರುವಂತ ಯಾವುದೇ ಇಕಾನಮಿ ಕೂಡ ಈ ಪ್ರಪಂಚದಲ್ಲಿ ಇರಲಿಲ್ಲ. ಈವನ್ ದ ಬೆಸ್ಟ್ ಆಫ್ ದ ರಾಬಸ್ಟ್ ಇಕನಾಮೀಸ್ ಆಫ್ USA ಆರ್ ಜರ್ಮನಿ ಫಾರ್ ದಟ್ ಮ್ಯಾಟರ್, ದೇ ಹ್ಯಾವ್ ಅಂಡರ್ಗಾನ್ ದ ವರ್ಸ್ಟ್ ಆಫ್ ಇಕನಾಮಿಕ್ ಡಿಪ್ರೆಷನ್. ಆದರೆ ದ ಡಿಫರೆನ್ಸ್ ಬಿಟ್ವೀನ್ ದ ಡೆವಲಪ್ಡ್ ಇಕಾನಮಿ ಅಂಡ್ ಡೆವಲಪಿಂಗ್ ಇಕಾನಮಿ ಏನು ಅಂತ ಹೇಳಿದ್ರೆ, ಈ ಡೆವಲಪ್ಡ್ ಇಕನಾಮಿ ಲೈಕ್ US ಅಂಡ್ ಜರ್ಮನಿ, ದೇ ಆರ್ ಏಬಲ್ ಟು ಬೌನ್ಸ್ ಬ್ಯಾಕ್ ಫಾಸ್ಟರ್. A developing economy will take some time to bounce back because of the lack of infrastructure facilities. ಎಲ್ಲಿ ಮೂಲಭೂತ ಸೌಕರ್ಯಗಳಿರ್ತಾವೋ ಅಲ್ಲಿ ಇಟ್ ಈಸ್ ಪಾಸಿಬಲ್ ಟು ಬೌನ್ಸ್ ಬ್ಯಾಕ್ ಫಾಸ್ಟರ್. ಹಾಗಾಗಿ
federations like these, forums like these, and people like you, our primary objective will be to safeguard the interests of the people in the organization. ಅದರ ಜೊತೆಗೆ ಒಂದು ಊರಿಗೆ ಮೂಲಭೂತ ಸೌಕರ್ಯವನ್ನು ಕೊಡುವಂಥ, ಬಿ ಇಟ್ ಏರ್ ಕನೆಕ್ಟಿವಿಟಿ, ಪೋರ್ಟ್ ಕನೆಕ್ಟಿವಿಟಿ, ರೈಲ್ ಕನೆಕ್ಟಿವಿಟಿ, ಆರ್ ವಾಟ್ ಎವರ್, ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅಥವಾ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡಬೇಕಾಗ್ತದೆ ಸ್ನೇಹಿತರೆ. ನಾವು ಇವತ್ತು ಸಮಟೈಮ್ಸ್ ವಿ ಟೇಕ್ ಬ್ಯಾರೋಮೀಟರ್ಸ್ ಆಫ್ ಇಕಾನಮಿ ಅಂತ ಹೇಳಿದರೆ, ಎಲ್ಲಿ ಎಷ್ಟು ಇನ್ಫ್ಲೇಷನ್ ಬಂತು, ಎಷ್ಟು ಪರ್ಸೆಂಟೇಜಲ್ಲಿದೆ, ನಮ್ಮ GDPಗಳು ಎಷ್ಟರಲ್ಲಿದೆ, ಇಂಥ ವಿಚಾರಗಳನ್ನು ವಿ ಥಿಂಕ್ ದೇ ಆರ್ ಯಾರ್ಡ್ ಸ್ಟಿಕ್ ಆಫ್ ಡೆವಲಪಿಂಗ್ ಇಕಾನಮಿ. ಬಟ್ ಐ ಥಿಂಕ್ ಐ ಶುಡ್ ಕಾಷನ್ ದ ಪೀಪಲ್ ಆಫ್ ಶಿವಮೊಗ್ಗ, that is one side of an economy. The other side of economy is a peaceful society. Peace is not just the absence of war. ಎಲ್ಲಿ ಯುದ್ಧ ಇಲ್ಲ ಅಲ್ಲಿ ಶಾಂತಿ ಇದೆ ಅಂತ ಅಲ್ಲ. Peace is the existence of tranquility and cordial living, my friends. ಎಲ್ಲಿ ಸೌಹಾರ್ದತೆ ಮತ್ತೆ ಶಾಂತಿ ಇರೋದಿಲ್ಲ ಅಲ್ಲಿ ಯು ಕೆನಾಟ್ ಎಕ್ಸ್ಪೆಕ್ಟ್ ಯುವರ್ ಇಕಾನಮಿ ಟು ಬೂಮ್. ನಾನು ಇತ್ತೀಚೆಗೆ ಐ ವಾಸ್ ಗೋಯಿಂಗ್ ಟು ವಿಜಯನಗರಂ ಆಸ್ ಅ ಗೆಸ್ಟ್, ಆಂಧ್ರ ಪ್ರದೇಶನಲ್ಲಿ. ಇಟ್ ವಾಸ್ ಎ ಡ್ರೈವ್ ಫ್ರಮ್ ವಿಶಾಖಪಟ್ಟಣಂ ಏರ್ಪೋರ್ಟಿಂದ ಸುಮಾರು ಒಂದು 60 ಕಿಲೋಮೀಟರ್ ಒಂದು ಡ್ರೈವ್. ಅಲ್ಲಿ ಆ ಈಸ್ಟ್ ಕೋಸ್ಟ್ನ ಉದ್ದಕ್ಕೂ ಐ ಕುಡ್ ಸಿ ಲಾಟ್ ಆಫ್ ಇಂಡಸ್ಟ್ರೀಸ್ ದಟ್ ಹವ್ ಕಮ್ ಡೌನ್ ಫ್ರಮ್ ವೆಸ್ಟ್ ಬೆಂಗಾಲ್. ಇನ್ಫ್ಯಾಕ್ಟ್ ನಾನು ನನ್ನ ಏಡ್ ಹತ್ರ ಕೇಳಿದೆ, ವೈ ಇಸ್ ಇಟ್ ದಟ್ ಇಷ್ಟೊಂದು ಇಂಡಸ್ಟ್ರೀಸ್ ಈ ಭಾಗದಲ್ಲಿ ಬಂದಿದೆ, ಇಸ್ ಇಟ್ ಬಿಕಾಸ್ ಯು ಹ್ಯಾವ್ ಸೋ ಮಚ್ ಆಫ್ ಗುಡ್ ಪಾಲಿಸೀಸ್ ಅಂತ ಕೇಳಿದಾಗ ಅವ್ರು ಹೇಳಿದರು, ಪಾಲಿಸಿ ಈಸ್ ಒನ್ ಥಿಂಗ್ ಸರ್, ದ ಅದರ್ ಥಿಂಗ್ ಈಸ್ ದ ಅನ್ರೆಸ್ಟ್ ಇನ್ ದಟ್ ಪಾರ್ಟ್ ಆಫ್ ದ ವರ್ಲ್ಡ್. ಆ ಜಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಂದಾಗಿ ಜನ, ಪೀಪಲ್ ಟ್ರೈ ಟು ಮೈಗ್ರೇಟ್ ಫ್ರಮ್ ದ ಸ್ಟೇಟ್ಸ್, ದೇ ಕಮ್ ಟು ವೈಜಾಗ್ ಅಂಡ್ ವಿಜಯನಗರಂ ಅನ್ನೋ ಒಂದು ಮಾತನ್ನು ಹೇಳಿದರು. ಟುಡೇ ಇಟ್ ಬಿಕಮ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಯು ಪೀಪಲ್ ಟು ಸಿ ಆ ಒಂದು ಊರಿನ ವಾತಾವರಣವನ್ನು ಕೂಡ taking that into consideration, because there might be a chance that people might move outside the place. So that becomes an integral part of an organization, and that becomes the responsibility of each one of us. ಪೀಸ್ ಒಂದು ದೇಶವನ್ನ ಅಥವಾ ಒಂದು ನಾಯಕತ್ವವನ್ನು ಯಾವ ರೀತಿಯಲ್ಲಿ ತಿರುಗಿಸ್ತದೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಸ್ನೇಹಿತರೆ. You know, in the Pacific part of Asia, there is a country called Japan. There is a country called Japan. ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ವಾಸ್ ಟೋಟಲಿ ಥ್ರಾಶ್ಡ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್. ಆ ದಿವಸ ದ ದೆನ್ ಎಂಪರರ್ ಆಫ್ ಜಪಾನ್, ಸರ್ ಹಿರೋಹಿಟೋ, ಅವರು ಹಿ ಕಮ್ಸ್ ಆನ್ ರೇಡಿಯೋ ಅಂಡ್ ಅಡ್ರೆಸಸ್ ದ ಪೀಪಲ್ ಆಫ್ ಜಪಾನ್. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಜಪಾನ್ ಈಸ್ ಟೋಟಲಿ ಥ್ರಾಶ್ಡ್, ನಮ್ಮ ಕೈಯಲ್ಲಿ ಏನೂ ಉಳಿದಿಲ್ಲ, ಟುಡೇ ವಿ ಹ್ಯಾವ್ ಟು ಸರೆಂಡರ್ ಇನ್ ಫ್ರಂಟ್ ಆಫ್ ದ ವೆಸ್ಟರ್ನ್ ವರ್ಲ್ಡ್. ಪಶ್ಚಿಮ ರಾಷ್ಟ್ರಗಳ ಒಂದು ಯುದ್ಧದಲ್ಲಿ ನಾವು ಅವರ ಎದುರು ಸೋತಿದ್ದೇವೆ, ಶರಣಾಗಿದ್ದೇವೆ. ಈಗ ನಮಗೆ ವಿ ಹ್ಯಾವ್ 2 ಆಪ್ಷನ್ಸ್ ಇನ್ ಫ್ರಂಟ್ ಆಫ್ ಅಸ್. ನಮ್ಮ ಮುಂದೆ 2 ಆಯ್ಕೆಗಳಿವೆ. ಆಪ್ಷನ್ ನಂಬರ್ 1 ಇಸ್ ಟು ಬಿಲ್ಡ್ ಎ ಮಿಲಿಟರಿ ಸ್ಟ್ರಾಂಗ್ ಜಪಾನ್ ಅಂಡ್ ಅವೆಂಜ್ ದ ಡಿಫೀಟ್ ವಾಟ್ ವಿ ಹ್ಯಾವ್ ಫೇಸ್ ಟುಡೇ. ಇವತ್ತು ನಾವು ಒಂದು ಶಸ್ತ್ರಸಜ್ಜಿತ ಜಪಾನ್ ಅನ್ನು ಕಟ್ಟುವಂಥದ್ದು, ಮತ್ತು ಇವತ್ತಾದಂಥ ನಮಗೇನು ಒಂದು ಹ್ಯುಮಿಲೇಷನ್ ಅಥವಾ ಒಂದು ಶೇಮ್ ಏನಾಗಿದೆ, ಟು ಅವೆಂಜ್ ದಟ್ ಡಿಫೀಟ್. ಆರ್ ಆಪ್ಷನ್ ನಂಬರ್ 2 is to build an economically sustainable Japan and take this as a challenge and build Japan as a superpower in the next 50 years. ಆಗ ಹಿರೋಹಿಟೋ ಹೇಳ್ತಾರೆ to the people of his country, let us lay down our egos, let us build an economically viable Japan, and for that you need to work 18 hours a day and rebuild Japan in the next 50 years ಅನ್ನೋ ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಜಪಾನಿನ ಜನ ಅದೇ ಲೈನ್ನಲ್ಲಿ, ಆನ್ ದೋಸ್ ಲೈನ್ಸ್ ವಾಟ್ ದ ಎಂಪರರ್ ಟೋಲ್ಡ್ ದೆಮ್, ಹಿರೋಹಿಟೋ ಟೋಲ್ಡ್ ದೆಮ್, ಹಿ ವರ್ಕ್ಡ್ ಆನ್ ದೋಸ್ ಲೈನ್ಸ್. ಅಂಡ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ 50 years when Hirohito expired in the year 1989, Japan was a superpower in this world. ಅವನು ಸತ್ತಾಗ ಅಲ್ಲಿಯ ಜನ ಏನು ಹೇಳ್ತಾ ಇದ್ರು ಗೊತ್ತಾ? ಇಟ್ ವಾಸ್ ಒನ್ ಡಿಸಿಷನ್ ಬೈ ದಿಸ್ ಗ್ರೇಟ್ ಲೀಡರ್, ದ ಕಿಂಗ್ ಆಫ್ ಜಪಾನ್. ಇನ್ಸ್ಟೆಡ್ ಆಫ್ going for a military strong Japan, he went for an economically viable Japan that made what Japan is today. This is the story of a country that is in the Pacific part of Asia. ಅದೇ ನಮ್ಮ ಸೆಂಟ್ರಲ್ ಪಾರ್ಟ್ ಆಫ್ ಏಷ್ಯಾದಲ್ಲಿ there is another country, my friends. ಅಲ್ಲಿ ಕೂಡ ನಾಯಕತ್ವದ ಸ್ವರೂಪ ಕೂಡ ಇದೇ ಇತ್ತು. There was also a king there, and the name of that country is called Iraq. ಯಥೇಚ್ಛವಾದಂಥ ಶ್ರೀಮಂತಿಕೆ, the third highest exporter of oil in this world.
ಏನು ಬೇಕಾದರೂ ಮಾಡ್ಬೋದಿತ್ತು. ಯು ನೋ ವಾಟ್ he started doing? He started first conquering Iran, then tried to invade Kuwait, then tried to fight with the Western world. And what happened to Iraq and its leader, Saddam Hussein, is recent history. ಅದು ಇತ್ತೀಚಿನ ಇತಿಹಾಸ. See, the difference between these two is, ಇಬ್ರು ಕೂಡ they were kings in their own right. The fabric and the structure of leadership ಒಂದೇ ಇತ್ತು. One leader took his country from the depth of the grave to the heights of glory. And another leader took his country from the heights of glory to the depth of the grave. ಒಬ್ಬ ಆ ದೇಶವನ್ನ ಮಣ್ಣಿನಿಂದ ಮುಗಿಲೆತ್ತರಕ್ಕೆ ಕೊಂಡೊಯ್ದ್ರೆ ಇನ್ನೊಬ್ಬ ಮುಗಿಲೆತ್ತರದಲ್ಲಿದ್ದಂಥ ದೇಶವನ್ನ ಮಣ್ಣಿಗೆ ತೆಗೆದುಕೊಂಡು ಹೋದ ಸ್ನೇಹಿತರೆ. ದಟ್ ಈಸ್ ವೈ ಯು ನೀಡ್ ಕ್ವಾಲಿಟಿ ಲೀಡರ್ಶಿಪ್ ಇನ್ ಎ ಸೊಸೈಟಿ. ಗುಣಮಟ್ಟದ ನಾಯಕತ್ವ ಮಾತ್ರ ಕ್ಯಾನ್ ಮೇಕ್ ಎ ಡಿಫರೆನ್ಸ್ ಇನ್ ಎವ್ರಿ ಕಮ್ಯುನಿಟಿ ಮೈ ಫ್ರೆಂಡ್ಸ್. ದಟ್ ಈಸ್ ವೇರ್ ವಿ ನೀಡ್ ಟು ಲುಕ್ ಇನ್ ಟು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಟುಡೇ ಅನ್ಫಾರ್ಚುನೇಟ್ಲಿ ಈವನ್ ವಾರ್ ಇಸ್ ಬಿಸ್ನೆಸ್ ಫಾರ್ ಅಸ್. ದೆರ್ ಆರ್ ಕಂಟ್ರೀಸ್ ವಿಚ್ ವಾಂಟ್ ವಾರ್ ಟು ಗೋ ಆನ್ ಫಾರ್ ರೀಸನ್ಸ್ ಬೆಸ್ಟ್ ನೋನ್ ಟು ದೆಮ್. ಯಾಕಂದ್ರೆ ಇವತ್ತು ಇಕನಾಮಿಕ್ ಬಾರ್ಗೇನಿಗೋಸ್ಕರ ದೇ ವಾಂಟ್ ದ ವಾರ್ ಟು ಕಂಟಿನ್ಯೂ. ನಿನ್ನೆ ನಾನು ಓದ್ತಾ ಇದ್ದೆ, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್, ದ ಮೆಂಬರ್ಸ್ ಆಫ್ ದ ಯುರೋಪಿಯನ್ ಯೂನಿಯನ್ ಬೈ gas and oil in the morning from Russia and pay them in rubles, and in evening they equip Ukraine. This is the hypocrisy that countries follow. ಇಂಥ ಒಂದು ಜಗತ್ತಿನಲ್ಲಿ ಇವತ್ತು ನಾವಿದ್ದೇವೆ ಸ್ನೇಹಿತರೆ, ವೇರ್ ಎವ್ರಿಥಿಂಗ್ ಇಸ್ ಬಿಸ್ನೆಸ್. ನನಗೆ ಗೊತ್ತಿದ್ದಾಗೆ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕಂಪನೀಸ್ ಈ ಜಗತ್ತಿನಲ್ಲಿ ಹೂ ಆರ್ ಜಸ್ಟ್ ವೇಟಿಂಗ್ ಟು ಪಿಚ್ ಇನ್ ಟು ಯುಕ್ರೇನ್ ಒನ್ಸ್ ದ ವಾರ್ ಇಸ್ ಓವರ್, ಬಿಕಾಸ್ ಯು ಗೆಟ್ ಥಿಂಗ್ಸ್ ಅಟ್ ಎ ವೆರಿ ಡರ್ಟ್ ಚೀಪ್ ರೇಟ್ and you can start investing there ಅನ್ನೋ ಒಂದು ಮನಸ್ಥಿತಿ, where war becomes an opportunity to thrive. This is something we have never heard of in this world. ಯುದ್ಧ ಕೂಡ ಒಂದು ಅವಕಾಶವನ್ನ ಕೊಡ್ತದೆ ಅನ್ನೋದನ್ನ ಇವತ್ತು, ಹಿಂದೆ ನಮಗೆ ಕೆಲವೊಮ್ಮೆ ರಿಸೆಷನ್ ಕೂಡ ಅವಕಾಶವನ್ನ ಕೊಡ್ತಾ ಇತ್ತು ಅಂತ ನಮ್ಮ ಸ್ಟೂಡೆಂಟ್ ಡೇಸ್ ಅಲ್ಲಿ ಹೇಳಿದಾಗ we used to laugh at them. Our textbooks used to say ರಿಸೆಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, it would wipe out poor performing industries and it would give you rock bottom prices for your sale of assets anta. You get assets at a rock bottom price anta. Avaga we used to think what kind of hypocrisy this is. Ivattu another kind of hypocrisy that is funded directly by the sovereign countries. Idanna kandaga ಬಹುಶಃ we as business people, ನಾವು ಉದ್ಯಮದಾರರು, we as responsible people of the society, I think we have a better role to play, a bigger role to play ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಗೆ, ಬಿಫೋರ್ ಐ ವೈಂಡ್ ಅಪ್, I'd like to tell you, my friends, success is not the key to happiness. In fact, happiness is the key to success. If you are happy in what you do, you are successful. That is all. Thank you for the opportunity. ಆಯ್ತು, ಈಗ ನೆಕ್ಸ್ಟ್ ಯುದ್ಧವಿರುವುದೇ ಶಾಂತಿಯಲ್ಲ, ಸೌಹಾರ್ದತೆಯ ಅನುಪಸ್ಥಿತಿಯೂ ಕೂಡ ಅಶಾಂತಿಯೇ. ವಾಟ್ ಎ ವಂಡರ್ಫುಲ್ ವರ್ಡ್ಸ್ ಸರ್. ಥ್ಯಾಂಕ್ ಯು Rotarian Abhinandan Shetty for his wonderful deliberation. Thank you so much. Always ಈಗ ತಾನೇ ಸಭೆಗೆ ಆಗಮಿಸಿರುವ ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ DS ಅರುಣ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಪ್ಲೀಸ್. On behalf of FKCCI, they will honor our past president Shri DS Arun first for being elected as MLC. ಒಂದು ನಿಮಿಷ ಶ್ರೀ DS ಅರುಣ್ ಪಾದರಸಕ್ಕೆ ಸಮಾನಾಂತರವಾದ ಪದ. ಶ್ರೀ DS ಅರುಣ್ 2014ರಿಂದ 2016ರವರೆಗೆ ಸಂಘದ ಅಧ್ಯಕ್ಷರಾಗಿದ್ದ ಇವರು ನಗರದ ಸ್ವಚ್ಛತೆಯ ಬಗ್ಗೆ ಆದ್ಯ ಗಮನ ನೀಡಿ
2 ಅತ್ಯಾಧುನಿಕ ಜಪಾನ್ ತಂತ್ರಜ್ಞಾನದ ಘನತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಸ್ಥಾಪಿಸಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ. ಇದರೊಂದಿಗೆ ಪಾಸ್ಪೋರ್ಟ್ ಮೇಳ ಆಯೋಜಿಸಿ ಅದರೊಂದಿಗೆ ಶಿವಮೊಗ್ಗದಲ್ಲಿ ಶಾಶ್ವತ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆಗೆ ಕಾರಣೀಭೂತರಾಗಿದ್ದು ಶಿವಮೊಗ್ಗದ ಜನತೆ ಅವರ ಈ ಸಾಧನೆಯನ್ನ ಎಂದಿಗೂ ಮರೆಯಲಾರರು. ಅವರ ಪರಿಚಯವನ್ನ ಶ್ರೀ ಮರಿಸ್ವಾಮಿ ಅವರು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. DS ಅರುಣ್ ಅವರ ಪರಿಚಯ ನಮಗೆ ನಿಮಗೆಲ್ಲ ಏನು ಆಗಬೇಕಾಗಿಲ್ಲ. ಅವರು ಈ ಶಿವಮೊಗ್ಗ ಪ್ರತಿಷ್ಠಿತ ಮಲೆನಾಡಿನ ಆಲಪ್ಪ ಮತ್ತು ಮಂಜಪ್ಪ ಎಂಬ ಅತ್ಯಂತ ಪ್ರತಿಷ್ಠಿತ ಕುಟುಂಬದಲ್ಲಿ ಶ್ರೀಯುತ DS ಶಂಕರಮೂರ್ತಿ ಮತ್ತು ಸತ್ಯವತಿ ದಂಪತಿಗಳಿಗೆ DS ಅರುಣ್ ರವರು ದ್ವಿತೀಯ ಪುತ್ರರಾಗಿ ದಿನಾಂಕ 20/11/1972 ಜನಿಸಿದರು. ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರ ಚಾಪನ್ನು ಒತ್ತಿದ್ದಾರೆ ಮತ್ತು ಒಂದು ಪುತ್ರಿ ಒಬ್ಬ ಪುತ್ರರನ್ನು ಸಹ ಹೊಂದಿದ್ದಾರೆ. ಇವರು ಇತ್ತೀಚೆಗೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಸರ್ಕಾರದಲ್ಲಿ ಅರುಣ್ ರವರಿಗೆ ರಾಜಕೀಯ ಮತ್ತು ರಾಜಕೀಯೇತರ ಚಟುವಟಿಕೆ ಮತ್ತು ಸಾಧನೆಗಳನ್ನು ಗಮನಿಸಿ ರಾಜ್ಯ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಕರ್ನಾಟಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಿಸಿದ್ದು ಹೆಮ್ಮೆಯ ಸಂಗತಿ. ಈ ನಿಗಮದ ಅಧ್ಯಕ್ಷರಾದ ನಂತರ ಶ್ರೀಯುತರು ರಾಜ್ಯಾದ್ಯಂತ ಪ್ರವಾಸ ಮಾಡಿರುವರು. ಆರ್ಯವೈಶ್ಯ ಸಮಾಜ ಇದುವರೆಗೂ ಜಾತಿ ಮತ್ತು ಆದಾಯ ಪತ್ರಗಳಿಂದ ವಂಚಿತವಾಗಿತ್ತು. ತನ್ನ ಸಮಾಜಕ್ಕೆ ಜಾತಿ ಮತ್ತು ಆದಾಯ ಪತ್ರ ಕೊಡಿಸುವಲ್ಲಿ ಅರುಣ್ ರವರು ಯಶಸ್ವಿಯಾಗಿದ್ದಾರೆ. ನಿಗಮದಡಿಯಲ್ಲಿ ಸ್ವಯಂ ಉದ್ಯೋಗ, ನೇರ ಸಾಲ, ಅರಿವು ಹೆಸರಿನ ಶಿಕ್ಷಣ ಸಾಲ ಯೋಜನೆ ಜಾರಿಗೊಳಿಸಿದರು. ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ತಮ್ಮ ಕಚೇರಿಯನ್ನು ಡಿಜಿಟಲೀಕರಣಗೊಳಿಸಿ ಫಲಾನುಭವಿಗಳ ಅರ್ಜಿ, ಸಾಲ ವಿತರಣೆ ಮತ್ತು ಮರುಪಾವತಿ ಇತ್ಯಾದಿಗಳನ್ನು ಆನ್ಲೈನ್ ಮೂಲಕ ಅನುಷ್ಠಾನಕ್ಕೆ ತಂದ ಹೆಗ್ಗಳಿಕೆ ಇವರದಾಗಿದೆ. ಶ್ರೀಯುತ ಅರುಣ್ ರವರ ಬದುಕಿನ ಮತ್ತೊಂದು ಶ್ರೇಯಸ್ಸಿನ ಗರಿ ಲಭಿಸಿದ್ದು ನಮ್ಮೆಲ್ಲರಿಗೂ ಅತೀವ ಆನಂದವನ್ನು ಉಂಟು ಮಾಡಿದೆ. ಅದೆಂದರೆ ಕರ್ನಾಟಕ ಘನ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮೇಲ್ಮನೆ ಮತ್ತು ಬುದ್ಧಿವಂತರ ಸದನ ಆಯ್ಕೆಯಾಗಿರುವುದು. ಈ ಮೂಲಕ ನಾಡಿನ ನೆಲ, ಜಲ, ಸಂಸ್ಕೃತಿ ಮತ್ತು ಭಾಷೆಗಳನ್ನು ಎತ್ತಿ ಹಿಡಿಯುವ ಕಾರ್ಯ ಅವರ ಮುಂದಿದೆ. ಶ್ರೀಯುತ ಅತ್ಯಂತ ಮೃದು ಸ್ವಭಾವದವರಾದರೂ ಕಠಿಣ ನಿರ್ಧಾರಗಳಲ್ಲಿ ರಾಜಿ ಮಾಡಿಕೊಳ್ಳದೆ ಈ ನಾಡಿನ ಸೇವೆ ಮಾಡಲಿ, ಸದಾ ಕ್ರಿಯಾಶೀಲರಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ನಿಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಪ್ಲೀಸ್. ಸಂಸ್ಥಾಪಕರ ದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಗೋಪಿನಾಥ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರೇ, ಸಾಕಷ್ಟು ಸಮಯ ಆಗಿದೆ. ಇನ್ನು 1 ನಿಮಿಷದಲ್ಲಿ ಮುಗಿಸ್ತೀನಿ ನನ್ನ ಮಾತನ್ನ. ಚೇಂಬರ್ ಅಂದ್ರೇ ನಮಗೆಲ್ಲರಿಗೂ ಒಂದು ರೀತಿಯಾದಂತಹ ರೋಮಾಂಚನ ಕೊಡುವಂಥದ್ದು ಒಂದು ವೇದಿಕೆ. ನಾನು ಆಸ್ ರಾಜಕಾರಣಿ ಅನ್ನೋದಕ್ಕಿಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ಬೇಕಾದ್ರೆ ಒಂದು ರೀತಿಯಾದಂತಹ ಇಡೀ ಶಿವಮೊಗ್ಗ ಜನತೆಗೆ ನನಗೆ ಒಂದು ಎಕ್ಸ್ಪೋಸ್ ಮಾಡಿದಂತಹ ಯಾವ್ದಾರ ಒಂದು ವೇದಿಕೆ ಅಂದರೆ ಅದು ಚೇಂಬರ್ ಆಫ್ ಕಾಮರ್ಸ್. 2014ರಿಂದ 16 ನನ್ನ ಜೀವನದಲ್ಲೇ ಮರೀಲಿಕ್ಕೆ ಆಗದೆ ಇರುವಂತಹ 2 ವರ್ಷ. ಯಾಕಂದ್ರೆ ವಿಲ್ ಗೆಟ್ ಲಾಡ್ ಆಫ್ ಎಕ್ಸ್ಪೋಜರ್ ಫ್ರಮ್ ದಿಸ್ ಇದು ಚೇಂಬರು. ವಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ನನಗೆ ಬಹಳ ಇಷ್ಟಕರವಾದಂತಹ ಒಂದು ತುಂಬ ಇಷ್ಟಪಟ್ಟು ಮಾಡಿದಂತಹ ಈ ಒಂದು ಆರ್ಗನೈಸೇಷನ್ನು ನಾನು ಯಾವತ್ತೂ ಚಿರಋಣಿ. ಸಮಯ ನನಗೆ ಬೇರೆ ಬೇರೆ ಕಡೆ ಇವತ್ತು ಯಡಿಯೂರಪ್ಪನವರು ಎಲ್ಲ ಇದ್ದ ಕಾರಣ ಬೇರೆ ಬೇರೆ ಕಾರ್ಯಕ್ರಮಗಳು, ನಂದೇ ಒಂದು ಪ್ರೆಸ್ ಮೀಟು ಕೂಡ ಇತ್ತು, ಹಾಗಾಗಿ ತಡವಾಗಿ ಬಂದೆ, ಕ್ಷಮೆಯನ್ನು ಕೇಳ್ತೇನೆ. ಒಂದು ಚೇಂಬರಿಂದ ಇನ್ನೂ ಹೆಚ್ಚು ನಾವು ಮಾಡುವಂಥ ಕೆಲಸಗಳು ಇದೆ ಅಂತ ನಾನು ಯಾವಾಗಲೂ ಎಲ್ಲ ಅಧ್ಯಕ್ಷಗಳ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ. ನಮ್ದೊಂದು ಕೂಗಾಗಬೇಕು. ಅಂದರೆ ನನಗೆ ಈಗ ವಿಧಾನ ಪರಿಷತ್ತಿನಲ್ಲಿ ಅವಕಾಶ ಕೊಟ್ಟಿದ್ದು ಒಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚು ಈ ರೀತಿಯಾದಂಥ ರೆಪ್ರೆಸೆಂಟೇಷನ್, ಒಂದು ಟ್ರೇಡಿಗೆ ಸಂಬಂಧಪಟ್ಟಂಗೆ, ಒಬ್ರು ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಒಬ್ರು ರೆಪ್ರೆಸೆಂಟೇಷನ್ ವಿಧಾನ ಪರಿಷತ್ತಿನಲ್ಲಿ ಹೋಗಬೇಕು ಅಂತ. ವಿಧಾನ ಪರಿಷತ್ ಅನ್ನೋ ಅಂಥದ್ದೇ ನಮಗೆಲ್ಲರಿಗೂ ಗೊತ್ತಿದೆ. ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಆಯ್ಕೆ ಮಾಡಿ ಮುಂಚೆ ಎಲ್ಲ ಮಾಡ್ತಾ ಇದ್ದಿದ್ದು ಅಂತ. ಒಂದೊಂದು ವಿಭಾಗದಿಂದ ತಗೊಂಡು ಅಲ್ಲಿ ಹೋಗಿ ಕೂತ್ರೆ ಅಲ್ಲಿ ಚರ್ಚೆಗಳನ್ನ ಮಾಡಿ ಇಲ್ಲಿ ಏನಾರ ಬದಲಾವಣೆ ಆಗ್ಬೋದಾ, ಒಂದು ನಮ್ಮ ಸಂವಿಧಾನದಲ್ಲಿ ಅಥವಾ ನಮ್ಮ ಕಾನೂನಲ್ಲಿ ಬದಲಾವಣೆ ಆಗ್ಬೋದಾ ಅನ್ನೋಂಥದ್ದನ್ನ ಅದಕ್ಕೆ ಸೂಕ್ತ ವೇದಿಕೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ನಾವು
ನೀವು ಸಪ್ಲಿಮೆಂಟರಿ ಬಜೆಟ್ ಒಂದು ನೋಡಿರ್ಬೋದು. ಕರ್ನಾಟಕ ತುಂಬಾ ಒಳ್ಳೆಯ ಸ್ಥಿತಿಗೆ ಹೋಗ್ತಾ ಇದೆ. ಯಾವಾಗಲೂ ಸಪ್ಲಿಮೆಂಟರಿ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಿದ್ದು ಈ ಮಾರ್ಚ್ ನಲ್ಲಿ. ಏನಕ್ಕೆ ಅಂದ್ರೆ 5,000-6,000 ಕೋಟಿ ಡಿಫಿಸಿಟ್ ಇದೆ. ಅದನ್ನ ಬೇರೆ ಬೇರೆ ಇಲಾಖೆಯಲ್ಲಿ ತಗೊಂಡು ಅದನ್ನ ಸರಿ ಮಾಡಿ ಇದನ್ನ ಸಪ್ಲಿಮೆಂಟರಿ ಬಜೆಟ್ ಅನ್ನ ಅನುಮೋದನೆ ಕೊಡಿ ಅಂತ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಹೇಳ್ತಾ ಇದ್ದದ್ದು. ಆದ್ರೆ ಈ ಸಲ 2022ರ ಸಪ್ಲಿಮೆಂಟರಿ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದಾಗ 23,500 ಕೋಟಿಯಷ್ಟು ಜಾಸ್ತಿ ಆಗಿದೆ. ಅಂದ್ರೆ ನಾವು ನೀವು ಎಲ್ಲರೂ ಕಾರಣ. ನಮ್ಮ ಎಲ್ಲರ ಎಫರ್ಟ್ ಇಂದ, ಅಂದ್ರೆ ನಮ್ಮ ದಿಕ್ಕು ಸರಿಯಾಗಿ ಹೋಗ್ತಾ ಇದೆ, ದೇಶ ಸರಿಯಾಗಿ ಹೋಗ್ತಾ ಇದೆ. ನಾವು ನೀವು ಎಲ್ಲರ ಕೈ ಜೋಡಿಸಿದ್ರೆ ಈ ದೇಶವನ್ನ ಸರಿ ಮಾಡ್ಬೋದು ಅನ್ನೋಂಥ ಒಂದೇ ಕಾರಣದಿಂದ GST ಕಲೆಕ್ಷನ್ ಆಲ್ ಟೈಮ್ ಹೈ ಆಗಿದೆ ಮಾರ್ಚ್ ಅಲ್ಲಿ. ಏಪ್ರಿಲ್ ಅಲ್ಲೂ ಕೂಡ ದಾಟುತ್ತೆ. ಇದೆಲ್ಲದನ್ನು ಇಟ್ಕೊಂಡು ನಾವು ಇನ್ನೊಂದಷ್ಟು ಕೂಗನ್ನ ಸರ್ಕಾರಕ್ಕೆ ಹೇಳ್ಬೇಕು. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ನಾನು 30 ದಿನಗಳ ಕಾಲ ಪರಿಷತ್ತು ನಡೀತು. ಅವಾಗ ನಮ್ಮ ಟ್ರೇಡರ್ಸ್ ಬಗ್ಗೆ, ನಮ್ಮ ಇಂಡಸ್ಟ್ರಿಯಲಿಸ್ಟ್ ಬಗ್ಗೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಬಹಳ ವೆರಿ ಫ್ಯೂ 1 or 2 ಮಾತ್ರ ಬಂತು. ನಾನು ಸುಮಾರು ಕ್ವಶನ್ಸ್ ಹಾಕಿದ್ದೆ ಟ್ರೇಡ್ ಲೈಸೆನ್ಸ್ಗೆ ಸಂಬಂಧಪಟ್ಟಂಗೆನೂ ಕೂಡ. CM ಹತ್ರನೂ ಕೂಡ ಮಾತಾಡಿದ್ದೀನಿ. ಈ ತರ ಸರಳೀಕರಣ ಆಗ್ಬೇಕು. ನಮ್ಮ ವ್ಯಾಪಾರಸ್ಥರಿಗೆ ನೋವಾಗದೇ ಇರೋ ರೀತಿಯಲ್ಲಿ ನಮಗೆ ವ್ಯಾಪಾರ ಮಾಡಕ್ಕೆ ಹೆಚ್ಚು ಸಮಯವನ್ನ ಕೊಟ್ಟು, ಯಾಕಂದ್ರೆ ಸಾಕಷ್ಟು ಸಮಯ ನಮಗೆ ಸರ್ಕಾರದ ಎಲ್ಲ ಏನೇನು ಅವರು ಹೇಳ್ತಾರೆ ಕಾನೂನು ದೃಷ್ಟಿಯಿಂದ ಎಲ್ಲ ಮಾಡೋದಕ್ಕೆ ಅದಕ್ಕೆ ಸಮಯ ಜಾಸ್ತಿ ಹೋಗ್ತಾ ಇದೆ ಬಿಟ್ಟು ನಾವು ವ್ಯಾಪಾರ ಮಾಡಕ್ಕೆ ಸಮಯ ಕಡಿಮೆ ಆಗ್ತಾ ಇರುವಂತದ್ದು ಕಾಲದಲ್ಲಿ ಇನ್ನಷ್ಟು ಹೆಚ್ಚು ಸರಳೀಕರಣ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ, ನನಗೂ ಇದು ಒಂದು ಒಳ್ಳೆ ಅವಕಾಶ ಕೊಟ್ಟು ನನಗೂ ಗೌರವನ, ಯಾಕಂದ್ರೆ ನಮ್ಮ ಮನೆಯಲ್ಲಿ ನನಗೆ ಗೌರವ ಸಿಕ್ಕ ಸಂತೋಷ ಇನ್ಯಾವತ್ತೂ ಮರೆಯಕ್ಕಾಗಲ್ಲ. ಆ ತರ ನನಗೆ ಗೌರವ ಸಿಕ್ಕಿದೆ. ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ಹಿರಿಯರಿಗೂ, ಇದಕ್ಕೆ ಈ ಸಂಸ್ಥೆಯನ್ನ ಕಟ್ಟಿದಂಥವ್ರು ಇಲ್ಲಿದ್ದಾರೆ, ಮಹಾನ್ ಭಾವರು, ಭರದ್ವಾಜ್ ಅವರು, ಶಂಕರ್ರಾವ್ ಅವರು, ಅಶ್ವಥ್ ನಾರಾಯಣ್ ಅವರು, ನಟರಾಜ್ ಅವರು, ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಇಲ್ಲಿಗೆ ಬರ್ಲಿಕ್ಕೆ. ಇವರೆಲ್ಲ ಈ ವಯಸ್ಸಿನಲ್ಲೂ ಈ ಇಳಿ ವಯಸ್ಸಿನಲ್ಲೂ ಕಷ್ಟಪಡುವಂಥದ್ದು ನಾವ್ಯಾಕೆ ಸಮಯ ಕೊಡಕ್ಕಾಗಲ್ಲ ಅನ್ನೋಂಥದ್ದು ತುಂಬಾ ಜನ ಕೇಳ್ತಾ ಇರ್ತೀನಿ. ಈ ಸಲ ಒಳ್ಳೆಯ ಟೀಮುನು ಕೂಡ ಏನೋ ಚುನಾವಣೆ ಮುಖಾಂತರ ಗೆದ್ದಿರೋದ್ರಿಂದ ಇನ್ನಷ್ಟು ಹುಮ್ಮಸ್ಸಿದೆ ಎಲ್ಲರಿಗೂ. ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡಿ. ಸರ್, ಒಂದು ವಿಚಾರ, ಒಮ್ಮೆ ಮುಖ್ಯಮಂತ್ರಿಗಳ ಹತ್ರ ಕೇಳ್ತಾ ಇದ್ವಿ ನಾವು, ನಮ್ಮ FKCC ಅಥವಾ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಅಥವಾ ಜಿಲ್ಲಾ ವಾಣಿಜ್ಯ ಸಂಘಕ್ಕೆ ಒಂದು ಮೇಲ್ಮನೆಯಲ್ಲಿ ನಮ್ಗೊಂದು ರೆಪ್ರೆಸೆಂಟೇಷನ್ ಬೇಕು ಅಂತ. ಅವರಿದ್ದವ್ರು ಹೇಳಿದ್ರು ಹಾಗೆಲ್ಲ ಕೊಡ್ತಾ ಹೋದ್ರೆ ತುಂಬಾ ಕೊಡ್ಬೇಕಾಗತ್ತೆ ಅಂತ. ನಾವೀಗ ಅನ್ಕೊಂಡಿದೀವಿ ಸರ್, ನಮ್ಮ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಿಂದ ಎಲ್ಲ ವಾಣಿಜ್ಯೋದ್ಯಮಿಗಳ ಮತ್ತು ಕೈಗಾರಿಕೋದ್ಯಮಿಗಳ ಪರವಾಗಿ ನೀವು ನಮ್ಮ ಮೇಲ್ಮನೆಯಲ್ಲಿ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದೀರಿ ಅಂತ ತಿಳ್ಕೊಂಡಿದ್ದೀವಿ. ಮತ್ತೊಮ್ಮೆ ನಿಮಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ತಿಳಿಸ್ತೀವಿ. ಈಗ ನಮ್ಮ ನಿಗರ್ವಿ ನಿರಾಡಂಬರ ಸ್ನೇಹಮಯಿ ವ್ಯಕ್ತಿತ್ವದ ಅಧ್ಯಕ್ಷರು ಶ್ರೀ N. ಗೋಪಿನಾಥ್ ಅವರಿಂದ ಅಧ್ಯಕ್ಷೀಯ ಭಾಷಣ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ನಾನಿವತ್ತು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಸಂಸ್ಥೆಯ ಹಿಂದಿನ ನಿರ್ದೇಶಕರು, ಪದಾಧಿಕಾರಿಗಳು, ಸದಸ್ಯರು ತಮ್ಮ ತನು, ಮನ, ಧನ ಮತ್ತು ಶ್ರಮದ ಫಲವಾಗಿ ಇವತ್ತು ನಾನು ಇಲ್ಲಿ ನಿಂತು ಮಾತಾಡೋಕ್ಕೆ ಸಾಧ್ಯ ಆಗಿದೆ. ಇವತ್ತು ಈ ಕಟ್ಟಡದಲ್ಲಿ ನಾವು ಉದ್ಯಮಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಥವಾ ಕಾರ್ಯಾಗಾರ ಯೋಜನೆ ಮಾಡ್ತೀವಿ ಅಥವಾ ಸಮಾರಂಭ ಮಾಡ್ತಾ ಇದ್ದಂಥ ಕಾರಣ ಆ ಹಿರಿಯ ಮಹಾಚೇತನಗಳು. ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಸಂಘದ ಸದಸ್ಯರು ಉದ್ಯಮದಾರರು ಅಂದಾಗ ಲಾಭ ಮಾತ್ರ ಮಾಡೋದಕ್ಕೆ ಇದ್ದಾರೆ ಅಂತಿದೆ. ಇಲ್ಲ, ಲಾಭ ಬಿಟ್ಟು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿ ಉದ್ಯಮದಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಅಂತೇಳಿ ತೋರಿಸ್ಕೊಟ್ಟಂಥವ್ರು ನಮ್ಮ ಸಂಘದ ಸದಸ್ಯರು. ಅವರಿಗೆ ಇವತ್ತು ಸನ್ಮಾನ ಮಾಡಿ, ಗುರುತಿಸಿ ಸನ್ಮಾನ ಮಾಡಿ ಸಂಭ್ರಮ ಪಟ್ಟಿದ್ದೀವಿ. ಅದಕ್ಕಾಗಿ ಅವರಿಗೆಲ್ಲರಿಗೂ ಮತ್ತೊಂದು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ಮುಂದೆ ಈ ಮಹನೀಯರು ಏನು ತತ್ವ ಮತ್ತು ಮೌಲ್ಯಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡಬೇಕು ಅಂಥೇಳಿ ಈ ಸಂಸ್ಥೆನ ಪ್ರಾರಂಭ ಮಾಡಿ, ಅದು ಆಕ್ಟ್ರಾ ಇರ್ಬೋದು ಅಥವಾ ಎಂಟ್ರಿ ಟ್ಯಾಕ್ಸಿಗೆ ಕಿರುಕುಳದಿಂದ ಶುರು ಮಾಡಿದ ಸಂಸ್ಥೆನ, ಆ ಸಂಸ್ಥೆ ಮೂಲಕ ಇವತ್ತು ಶಿವಮೊಗ್ಗದ ಅಭಿವೃದ್ಧಿಯ ಹಲವಾರು ಕೆಲಸಗಳಿಗೆ ಸಾಕ್ಷೀಭೂತವಾಗಿದೆ, ಕಾರಣಕರ್ತವಾಗಿದೆ. ಅದಕ್ಕೆ ಕಾರಣ ಅವರಲ್ಲಿದ್ದಂಥ ತತ್ವ ಮತ್ತು ಮೌಲ್ಯಗಳು. ಆ ತತ್ವ ಮತ್ತು ಮೌಲ್ಯಗಳನ್ನ ಇಟ್ಕೊಂಡು ಇವತ್ತು ವ್ಯಾಪಾರನ ಮುಂದುವರಿಸಬೇಕಾಗಿದೆ. ಇಲ್ಲೊಂದು ಬಿಸ್ನೆಸ್
ಎನ್ವೈರ್ಮೆಂಟ್ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡೋ ದಿಕ್ಕಿನಲ್ಲಿರಬೇಕು. ಅಭಿನಂದನೆ ಹೇಳೋರು ಇಲ್ಲಿ ಬ್ಲೆಸ್ಡ್ ಸಿಟಿ ಇದು ಅಂತೇಳಿ. ಒಂದು ಕಡೆ ಇಂಡಸ್ಟ್ರಿ ಇದೆ, ಒಂದು ಕಡೆ ಅಗ್ರಿಕಲ್ಚರ್ ಇದೆ. ಅದೇ ರೀತಿ ನಮ್ಮ ಮನವಿಯನ್ನು ಸ್ಪಂದಿಸಿ ಅದಕ್ಕೆ ಕೆಲಸ ಮಾಡುವಂಥ ಜನಪ್ರತಿನಿಧಿಗಳು ಕೂಡ ಇದ್ದಾರೆ. ಉದಾಹರಣೆಗೆ ಇಲ್ಲೇ ಇದ್ದಾರೆ ಅರುಣ್ ಅವರು, ರುದ್ರೇಗೌಡರು ಇರ್ಬೋದು, ರಾಘವೇಂದ್ರ ಅವರು, ಎಲ್ಲ ಜನಪ್ರತಿನಿಧಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಕೆಲಸ ಮಾಡಿಕೊಡುವಂಥದ್ದು ಇದ್ದಾರೆ. ಹಾಗಾಗಿ ನಮ್ಮ ಉದ್ಯಮದಾರರಲ್ಲಿ ಒಂದೇ ರಿಕ್ವೆಸ್ಟ್ ಏನಂದರೆ, ತಮ್ಮ ಅಕ್ಕಪಕ್ಕದ ಅಂಗಡಿಯವ್ರನ್ನ ಅಕಸ್ಮಾತ್ ಇಲ್ಲಿಗೆ ಸದಸ್ಯರು ಮಾಡಿ, ಅವರಷ್ಟು ಜನ ಸದಸ್ಯರು ಮಾಡಿ ಸಂಘಟನೆ ಗಟ್ಟಿ ಮಾಡ್ಕೊಳ್ಳೋಣ. ನಮ್ಮ ಶಿವಮೊಗ್ಗದ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಶಿವಮೊಗ್ಗದ ಉದ್ಯಮಿದಾರರ ಧ್ವನಿ ಆಗಲಿ, ಆ ರೀತಿ ಧ್ವನಿ ಮಾಡೋದಕ್ಕೆ ದಿಕ್ಕಿನಲ್ಲಿ ಸಹಕರಿಸಿ ಅಂತ ಕೇಳ್ಕೊಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ವಂದನೆಗಳ ಸಂಸ್ಥೆ ನಾನು ಮಾತು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಕನಸುಗಳು ಬಹಳಷ್ಟು ಇವೆ. ನನಸು ಮಾಡುವಲ್ಲಿ ನಮ್ಮ ಅಧ್ಯಕ್ಷರು ಸಫಲರಾಗ್ತಾರೆ ಅಂತ ಭಾವಿಸ್ತಾ ಆಶಿಸ್ತಾ ಈಗ ಕೊನೆಯಲ್ಲಿ ವಂದನಾರ್ಪಣೆ ನಮ್ಮ ಜಂಟಿ ಕಾರ್ಯದರ್ಶಿ ಶ್ರೀ ಜಿ ವಿಜಯಕುಮಾರ್ ಅವರಿಂದ. ಆತ್ಮೀಯರೇ, ಈ ದಿನ ನಮ್ಮ ಸಂಸ್ಥಾಪಕರ ದಿನಾಚರಣೆ ಬಹಳ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ, ಒಂದು ಉದ್ದೇಶಿತವಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಶ್ರೀಯುತ ಗೋಪಿನಾಥ್ ಅವರು ಬಹಳ ಒಂದು ತಿಂಗಳಿಂದ ಇದೊಂದು ವ್ಯವಸ್ಥೆ ಮಾಡ್ತಾರೆ. ಡಿಸೆಂಬರಲ್ಲಿ ಆಗಬೇಕಾಯಿತು, ಕೋವಿಡ್. ಆಗ ಯೋಗ ಇವತ್ತು ತುಂಬ ಚೆನ್ನಾಗಿ ನೀಟಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿದಿನ ಸೇರಿ ನಮ್ಮ ಕಾರ್ಯದರ್ಶಿಗಳು ಎಲ್ಲ ಸಮಿತಿಯ ಚೇರ್ಮನ್ ಸೇರಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲು ನಮ್ಮ ಅಧ್ಯಕ್ಷರಾದ ಶ್ರೀಯುತ ಎನ್ ಗೋಪಿನಾಥ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ವಾಡಿಕೆಯಂತೆ ನಮ್ಮ ಪ್ರತಿ ಸಂಸ್ಥಾಪಕರ ದಿನಾಚರಣೆ FKCCನ ಅಧ್ಯಕ್ಷರು ಪ್ರತಿ ಸಾರಿ ಅವರೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಉದ್ಘಾಟಕರು, ಸಂಪನ್ಮೂಲ ವ್ಯಕ್ತಿಗಳು. ಹಾಗಾಗಿ ಇವತ್ತು ನಮಗೆ IS ಪ್ರಸಾದ್ ಅವರು ಬೆಂಗಳೂರಿಂದ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಬಹಳ ಅಮೂಲ್ಯವಾದ ವಿಚಾರಗಳನ್ನು ನಮ್ಮದಿಗೆ ಹಂಚಿಕೊಂಡಿದ್ದಾರೆ. ಶ್ರೀಯುತ IS ಪ್ರಸಾದ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ನಾನು ಈ ಸಂದರ್ಭ ತಿಳಿಸ್ತೇನೆ. ರೋಟರಿಯಲ್ಲಿ ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್, ಹಾಗೆ ಸದಾ ಹಸನ್ಮುಖಿ, ಡೈನಾಮಿಕ್ ಹೀರೋ, ಪಾಸ್ಟ್ ಗವರ್ನರ್ ಅಭಿ ಅಂತಲೇ ಹೇಳ್ತಾರೆ. ಹಾಗಾಗಿ ಶ್ರೀಯುತ ಅಭಿನಂದನ್ ಅವರು ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಿಲೇಟೆಡ್ ಆಗಿ ಈ ಕಾರ್ಯಕ್ರಮದಲ್ಲಿ ಏನನ್ನ ಕೊಡಬೇಕು ಆ ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ಎಲ್ಲಿ ಬೇಕು ಏನು ಬೇಕು, ಮೊನ್ನೆ JCL ಬಂದಿದ್ರು, JCL ಏನು ಬೇಕು ಆ ಸಬ್ಜೆಕ್ಟ್ ಕೊಟ್ಟರು, ರೋಟರಿಯಲ್ಲಿ ಆ ಸಬ್ಜೆಕ್ಟ್ ಕೊಡ್ತಾರೆ. ಹಾಗಾಗಿ ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಏನು ಮಾತಾಡ್ತಾರೆ ಅಂತ ಸಾಕಷ್ಟು ಜನಕ್ಕೆ ಒಂಥರ ಕುತೂಹಲ ಇತ್ತು. ಅದಕ್ಕೆ ರಿಲೇಟೆಡ್ ಆಗಿ ಒಬ್ಬ ಉದ್ಯಮಿಯಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಶ್ರೀಯುತ ಅಭಿನಂದನ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಶೇಷ ಸನ್ಮಾನಿತರಾದ ಶ್ರೀಯುತ DS ಅರುಣ್ ಅವರು, ಹಾಗೆ DS ಚಂದ್ರಶೇಖರ್ ಅವರು, ಮತ್ತು ಶ್ರೀಮತಿ ಸೌಮ್ಯ ರಾಜ್ ಅವರು ಈ ವಿಶೇಷ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಪ್ರತಿ ವರ್ಷದಂತೆ ವಿಶೇಷ ಸಾಧನೆ ಮಾಡಿ, ತಮ್ಮ ವೃತ್ತಿಯ ಜೊತೆಗೆ ವಿಶೇಷ ಸಾಧನೆ ಮಾಡಿ ಸಾಕಷ್ಟು ವರ್ಷಗಳ ಕಾಲ ವೃತ್ತಿ, ಪ್ರವೃತ್ತಿ, ಸೇವೆ ಇದೆಲ್ಲದನ್ನು ನಿರಂತರವಾಗಿ ಮಾಡ್ತಾ ಇರುವಂಥ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡುವಂಥದ್ದೊಂದು ಪ್ರತೀತಿ. ಹಾಗಾಗಿ ಈ ಸಾಲಿನಲ್ಲಿ ಶ್ರೀಯುತ VG ಲಕ್ಷ್ಮೀನಾರಾಯಣ್, SLN VG ಲಕ್ಷ್ಮೀನಾರಾಯಣ್ ಅವ್ರನ್ನ ಮತ್ತು ಅವರ ಫರ್ಮನ್ನು ನಾವು ಗುರುತಿಸಿ ಗೌರವಿಸಿದ್ವಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈಗಾಗಲೇ 50 ವರ್ಷಗಳನ್ನು ದಾಟಿದಂತಹ ಶ್ರೀಯುತ ಅನಿಲ್ ಚಂದ್ರಘಟಗಿ, ಅನಿಲ್ SC ಅಂತ ಅವರ ಒಂದು ಸಂಸ್ಥೆಯನ್ನು ನಾವು ಗುರುತಿಸಿದ್ದೀವಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ರಮಣಿ ML ಅವರು ನಮ್ಮ ಸಂಸ್ಥೆಯ ಮಾಜಿ ನಿರ್ದೇಶಕರಾಗಿದ್ದರು. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಂಸ್ಥೆ, ಮುಖ್ಯವಾಗಿ ಸಂಸ್ಥಾಪಕರ ದಿನಾಚರಣೆ ಅಂದರೆ ನಮ್ಮ ಮಾಜಿ ಅಧ್ಯಕ್ಷರುಗಳು. ಹಾಗಾಗಿ ಅವರು 7 ಜನ, ಇವತ್ತು 8 ಜನ, ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಿದ್ದೀವಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಮಾಜಿ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಿರ್ದೇಶಕರು, ಆಹ್ವಾನಿತರು, ನಮ್ಮ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ
ಪದಾಧಿಕಾರಿಗಳು ಹಂಗೆ ಎಲ್ಲ ಅಸೋಸಿಯೇಷನ್ನಿನ ಮೆಂಬರ್ಸ್ಗಳಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ನಮ್ಮ ಶುಭಂ ಹೋಟ್ಲಿನ ಮಾಲೀಕರು ಉದಯ್ ಕದಂಬ ಹಾಗೂ ಚಂದ್ರಹಾಸ್ ಅವರು ರೊಟೇರಿಯನ್ನೂ ಸಹ ಹೌದು, ಹಾಗೆ ನಮ್ಮ ಸಂಘದ ಅಜೀವ ಸದಸ್ಯರು ಸಹ ಹೌದು, ಜೊತೆಗೆ ಸಮಾಜ ಸೇವಕರು, ಅವರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಸಂದರ್ಭದಲ್ಲಿ ಈಗೊಂದು ಕಾರ್ಯಕ್ರಮವನ್ನು ಒಂದು ತಿಂಗಳಿಂದ ನಮ್ಮ ಸಂತೋಷ್ ಅವರು ಚೇರ್ಮನ್, ನಮ್ಮ ಕಾರ್ಯಕ್ರಮ ಸಮಿತಿಯ ಚೇರ್ಮನ್ ಸಂತೋಷ್ ಅವರು ತುಂಬ ಅಚ್ಚುಕಟ್ಟಾಗಿ ಪ್ಲಾನಿಂಗ್ ಮಾಡಿ ಇವತ್ತು 4 ಗಂಟೆಗೆ ಎದ್ದು ಎಲ್ಲರದ್ದು ಒಂದು ಗುರುತಿಸಿ ಇದನ್ನು ಮಾಡಿದ್ದಾರೆ. ಅವರಿಗೊಂದು ಸಣ್ಣ ಮಾಲಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ನಮ್ಮ ಟಿವಿ ಶಿವಮೊಗ್ಗದಲ್ಲಿ ಲೈವ್ ಆಗಿ ಬಂದಿದೆ. ಮತ್ತೆ ನಾಳೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಸುಮಾರು 3 ಗಂಟೆಗಳ ಕಾಲ ತುಂಬ ವ್ಯವಸ್ಥಿತವಾಗಿ ಡಿಜಿಟಲ್ ಚಾನಲ್ನಲ್ಲಿ ನಿಮಗೆ ತೋರಿಸಿದ್ದಾರೆ. ಶ್ರೀಕಾಂತ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇದ್ದಾರೆ, ಅವರಿಗೆ ಮತ್ತು ನಮ್ಮ ಜಗದೀಶ್ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಶ್ರೀಯುತ DS ನಟರಾಜ್ ಅವರು ಸಹ ನಮ್ಮೊಂದಿಗಿದ್ದಾರೆ. ಹಾಗೆ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಅನೇಕ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಉದ್ಯಮಿಗಳು ಎಲ್ಲ ಆಹ್ವಾನಿತರು ಆಗಮಿಸಿದ್ದಾರೆ. ಹಾಗೆ ಮಾಚನಹಳ್ಳಿಯ ಎಲ್ಲ ತಂಡದ ನಮ್ಮ ಹೆಗಡೆಯವರ ತಂಡ ಎಲ್ಲ ಆಗಮಿಸಿದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳು, ಹಾಗೆ ನಿರ್ದೇಶಕರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾನೆ. ಧನ್ಯವಾದಗಳು. ಭೋಜನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.